ಗುಡ್ ಈವ್ನಿಂಗ್ ಎಲ್ರಿಗೂ. ಐ ಹೋಪ್ ಎಲ್ಲರ ಒಂದು ಮ್ಯೂಟ್ ಬಟನ್ ಆನಿದೆ. ಯಾರ್ಯಾರು ಚಾಟಲ್ಲಿ ಮೆಸೇಜ್ ಮಾಡಿದ್ದೀರಾ ಸೊ ಅವರು ಕೇಳಿ, ಒಬ್ಬೊಬ್ಬರಾಗಿ ಕೇಳಿ, ಎಲ್ಲರೂ ಸಪೋರ್ಟ್ ಮಾಡಿ, ಒಬ್ಬೊಬ್ಬರಾಗಿ ಕೇಳ್ತಾ ಹೋಗಿ. ಎನಿಥಿಂಗ್, ಎನಿ ಇಶ್ಯೂಸ್ ಏನೇ ಇದ್ರೂ ಕೂಡ ದಯವಿಟ್ಟು ಕೇಳಿ ರಿಸಾಲ್ವ್ ಮಾಡ್ಕೊಳ್ಳಿ, ಆಯ್ತಾ? ಒಬ್ಬೊಬ್ಬರಾಗೆ ಮಾತಾಡ್ತಾ ಹೋಗಿ. ನೀವೇ ಅರ್ಥ ಮಾಡ್ಕೊಂಡು ಒಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಒಬ್ರು ಸುಮ್ಮನಾಗಿ. ಎಲ್ರಿಗೂ ನಾನು ಜಾಸ್ತಿ ಟೈಮ್ ತೊಗೊಳಕ್ಕಾಗಲ್ಲ, ಸ್ಟಿಲ್ 100 ಮೆಂಬರ್ಸ್ ಇದ್ದೀರಾ. ಹಾರ್ಡ್ಲಿ ಸರ್ 1 ಗುಡ್ ಈವ್ನಿಂಗ್ ಸರ್. ಕ್ಲೋಸ್ ಮಾಡ್ತೇನೆ. ವೆರಿ ಗುಡ್ ಸರ್ ಈವ್ನಿಂಗ್ ಮಹಾದೇವ್ರಿ, ಹೇಳಿ. ಸರ್ ಆಕ್ಚುಲಿ ನನಗೆ ನಿಮ್ ಕ್ಲಾಸ್ನಿಂದ ಏನಂದ್ರೆ ಸರ್, ಫಸ್ಟ್ 2 ನಿಮಿಷದೊಳಗೆ ಹೇಳ್ತೀನಿ ಸರ್. ಕಾನ್ಫಿಡೆನ್ಸ್ ಬಂದೈತೆ ಸರ್, ನಾನು ಬರೀವಿಲ್ಲ ಎಕ್ಸಾಮ್ ಅಂತ ಹೇಳಿ ಸರ್, ಕ್ಲಾಸಸ್ ಎಲ್ಲ ಕೇಳಿ. ಥ್ಯಾಂಕ್ ಯು ಮಹಾದೇವ್ ಮೇಡಮ್, ಥ್ಯಾಂಕ್ ಯು. ಇನ್ನೊಂದು ಸರ, ಆಮೇಲೆ ನೀವ್ ಏನ್ ಹೇಳ್ತಿರಲ್ಲ ಸರ್, ಇಷ್ಟೇ ಟೈಮ್ ಒಳಗ ಅಂತೇಳಿ ಅಂತಂದ್ ಇದು ಒಂದು ಧೈರ್ಯ ಕೊಡ್ತೈತೆ ಸರ್ ನಮ್ಗೆ. ಹೌದು, ಇಷ್ಟು ಸರಳ ಐತಲ್ಲ ಇದು ಅಂತೇಳಿ ಅಂತಂದು ಭಾವನೆ ಬರ್ತೈತೆ ಸರ್. ಆಮೇಲೆ ನಾನು ಓದ್ಬೇಕಾದ್ರೆ ಈಗ ಯಾವ್ದಂದ್ರೆ ಸರ, ಟೌಟ್ ಅಂತಂದ್ರೆ ಅಪಕೃತ್ಯ ಐತಿ ನೋಡ್ ಸರ್, ಅಪಕೃತ್ಯ ಕಾನೂನು ಅಂತೇಳಿ ಅಂತಂದ್ರೆ ಅದ್ರಲ್ಲಿ ಕೆಲವೊಂದು ಪ್ರಕರಣಗಳು ಬರ್ತಾವಲ್ಲ ಸರ್. ಈ ಪ್ರಕರಣಗಳನ್ನ ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂತೇಳಿ ಅಂತಂದ್ರೆ, ಈಗ ಪ್ರಕರಣ 2 ಹೆಸರು ಬಾಯ್ಟ್ ಹೊಡೆದ ಅಂತ ತಿಳ್ಕೊಳಿ ಸರ್, ಈ ಪ್ರಕರಣದೊಳಗೆ ಇದ ಐತಿ ಅಂತ ಅನ್ನೋದನ್ನ ಯಾವ ರೀತಿ ನಾವು ಓಕೆ, ನೆನ್ಪಿಟ್ಕೊಳ್ಬೇಕಂತೇಳಿ ಒಳ್ಳೇದು. ಅಂತ ಸರ್ ನನ್ನ ಡೌಟ್. ನಿಮ್ದೊಂದು ಒಳ್ಳೆ ಕ್ವಶನ್, ಎಲ್ರಿಗೂ ಕೂಡ ಗೊತ್ತಾಗುವಂತ ಕ್ವಶನ್ ಇದು. ಇವ್ರು ಕೇಳಿದ್ರು ಕೇಸ್ ಗಳನ್ನ ಅಥವಾ ಇವನ್ ಸೆಕ್ಷನ್ಸ್ ಗಳನ್ನು ತಗೊಳ್ತೇನೆ ಮಹಾದೇವ್ ಮೇಡಮ್, ನಾನು ಎರಡನ್ನೂ ತಗೊಳ್ತೇನೆ. ಹಾ ಸೆಕ್ಷನ್ಸ್ ಸರ್, ಗಳನ್ನ, ಹಾ ಕೇಸ್ ಸರ್. ಗಳನ್ನ ಹೇಗ್ ನಾಪ್ಕ ಇಡೋದು ಅಂತ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು ನಿಮ್ಗೆ. ನೀವು ಹೇಗೆ ಕನ್ನಡ ಮೀಡಿಯಮಾ ಇಂಗ್ಲಿಷ್ ಮೀಡಿಯಮಾ? ಕನ್ನಡ ಮೀಡಿಯಂ ಸರ್. ಆಯ್ತು. ಮಗ್ಗಿಗಳು ಕಲ್ತಿದ್ರಲ್ವಾ? 2 1 2 2 4 ಬೇಸಿಕ್ ಕ್ವಶನ್ ಹಾ ಸರ್. ಹಾ ಅಲ್ವಾ? ಸರ್, ಯಾರು ಕಲ್ತಿದ್ವಿ. ತಲೆಗೆಡ್ಸ್ಕೊಳ್ಬೇಡಿ, ಪ್ರಾಂಪ್ಟ್ ಆಗಿ ಕೇಳಿ ಕ್ವಶನ್ಸ್ ಗಳನ್ನ. ನಾನು ಪ್ರಾಂಪ್ಟ್ ಆಗಿ ಮಾತಾಡ್ತೇನೆ. ನಿಮ್ಮ ಪರಿಚಯ ನನಗೆ ಮಾತ್ರ ಇದೆ ಅಷ್ಟೇ. ನಿಮ್ಮ ಪ್ರೊಫೈಲ್ ನ ನಾನು ಮಾತ್ರ ಸ್ಟಡಿ ಮಾಡಿದ್ದೀನಿ ಅಷ್ಟೇ. ಅಕ್ಕಪಕ್ಕದವರಿಗೆ ಯಾರು ಗೊತ್ತಿಲ್ಲ. ಕರ್ನಾಟಕದ ಎಲ್ಲಾ ಕಾಲೇಜ್ಗಳಿಂದ ಬಂದಿದ್ದಾರೆ, ಮೋರ್ ದನ್ 70 ಕಾಲೇಜಸ್ ಇಂದ ಬಂದಿದ್ದಾರೆ. ಸೊ ತಲೆ ಕೆಡ್ಸ್ಕೊಳ್ಬೇಡಿ. ಸರ್ ನೀವು ಕನ್ನಡ ಮೀಡಿಯಂ ಗದಗ್ ಅಲ್ವಾ ಮಹಾದೇವ್ ಮೇಡಮ್? ಗದಗ್ನಿಂದ ಸರ್. ಹಾ ಹಾ, ಸರ್, ಕನ್ನಡ ಗದಗ್ನಿಂದ ಮೀಡಿಯಂ ಸರ್. ಅಲ್ಲಿ ಈಗ ನೀವು 2 1 2 2 4 2 3 6 2 4 8 ಚೆನ್ನಾಗಿ ಕಲ್ತಿದ್ರಲ್ವಾ? ಬರುತ್ತಲ್ವಾ? ಹಾ ಸರ್, ಹೌದು, ಬರುತ್ತೆ 5 ಸರ್. 1 5 5 1 5 ಬರುತ್ತಾ? ಬರುತ್ತೆ ಸರ್. 5 1 5 5 2 10 5 3 15 ಹೇಳ್ತಿರಲ್ಲ, ಅದೇ ಯಾಕೆ ಅಷ್ಟು ಚೆನ್ನಾಗಿ ಹೇಳ್ತೀರಾ? ಏನ್ ಮೇಡಮ್, ಅದು ಹೇಗೆ ಮಾದೇವ್ ಮೇಡಮ್? ಸರ್ ಇನ್ನೊಂದೇನಂದ್ರೆ, ಅದು ಬೇಸಿಕಲಿ ಪ್ರಾಕ್ಟೀಸ್ ಜಾಸ್ತಿ ಮಾಡಿದೀವಿ ಅಂತ ಹೇಳಿ ಅಂತ ಅನ್ನೋದು. ಆಮೇಲೆ ಅದು ಹೆಂಗಂದ್ರೆ, ಪ್ರಬುದ್ಧತೆ ಬಂದಂಗೆಲ್ಲ ಅದು ಈಸಿ ಐತೆ ಅಂತ ತಿಳ್ಕೊಂಡಿದ್ದ ಕಾರಣಕ್ಕಾಗಿರ್ಬೋದು ಸರ್. ನೀವೇ ಈಗಂದ್ರೆ ಹೇಳಿ. ಮಗ್ಗಿ ಬಹಟ್ ಅಂತ ಅನ್ನೋದಿಲ್ಲ ಸರ್, ಅದು ಒಂದು ಜನರಲ್ ಆಗಿ ಈ ರೀತಿ ಇರ್ಬೋದು ಅಂತ ಹೇಳಿ ಅಂತ ಮಗ್ಗಿ ಮರ್ತಿ ಹೋಗಿರ್ತೀವಿ ಸರ್. ಹಾ, ಬಟ್ ಮೆಂಟಲಿ ಗುಣಾಕಾರ ಮಾಡಿ ಕಟ್ಟೋದೇನೋ ಹೇಳ್ಬೋದು, ಬಿಡ್ಬೋದು ಸರ್. ಆಯ್ತಾಯ್ತು. ಈಗ ಗೊತ್ತಾಯ್ತಲ್ವಾ? ಈಗ 2 ತರ ಪಾಯಿಂಟ್ ಹೇಳಿದ್ರಿ. ಮೊದಲನೇ ನೀವೇ ಹೇಳಿದ್ರಿ, ಸುಮಾರು ಸಲ ನಾವು ಅದನ್ನ ಓದಿದ್ವಿ, ಅರ್ಥ ಮಾಡ್ಕೊಂಡಿದ್ವಿ, ಬೆಳಗಿನ ಸಂಜೆ ತನಕ ಮೇಷ್ಟ್ರುಗಳು ಹೊಡಿತಾ ಇದ್ರು, ಅದಕ್ಕೆ ಅರ್ಥ ಮಾಡ್ಕೊಂಡ್ವಿ ಅಂತ. ಇದೇ ಕಾನ್ಸೆಪ್ಟ್ ಕೇಸ್ ಗಳನ್ನ, ಸೆಕ್ಷನ್ಸ್ ಗಳನ್ನ ಜ್ಞಾಪಕ ಇಟ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತ ಮಂತ್ರ ಇಲ್ಲ. ಮಂತ್ರ ಇದೆ, ಕೇಸ್ ಲಾನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಮಂತ್ರ ಇದೆ. ಆದ್ರೆ ಕೇಸ್ ಲಾ ಟೈಟಲ್ ಹೇಗ್ ಜ್ಞಾಪಕ ಇಟ್ಕೊಳ್ತೀರಾ ಅಥವಾ ಸೆಕ್ಷನ್ ಹೇಗ್ ಹಾ ಸರ್. ಜ್ಞಾಪಕ ಇಟ್ಕೊಳ್ತೀರಾ ಅಂದ್ರೆ, ಈಗ ಮಗ್ಗಿಗಳು ಹೇಗ್ ಜ್ಞಾಪಕ ಇಟ್ಕೊಂಡಿದಿರಲ್ವಾ ನೀವು, ಅದೇ ಹಾ ರೀತಿ ಸರ್. ಹಾ ಸರ್. ಇದನ್ನು ಕೂಡ ನಂಬರ್ ಆಫ್ ಟೈಮ್ ರಿಪಿಟೇಷನ್ ಮಾಡ್ಬೇಕು ಮಹಾದೇವ್ ಮೇಡಮ್. ಎರಡನೇ ವಿಷಯ ಸರಿ. ನೀವೇ ಹೇಳಿದ್ರಿ. ಹಾ. ಆಮೇಲೆ ಹೋಗ್ತಾ ಹೋಗ್ತಾ ನಾವು ಗುಣಾಕಾರ ಮಾಡ್ತಾ ಬಂದ್ವಿ. ಇನ್ ಟರ್ಮ್ಸ್ ಆಫ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಬಂದ್ವಿ. ನಾವು ಮಲ್ಟಿಪ್ಲಿಕೇಶನ್ ಹಾ ಮಾಡ್ತಾ ಸರ್. ಮಾಡ್ತಾ ಅದು ನಮಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. 2 + 2 ಸೇರಿಸಿದೆ 4 ಆಯ್ತು, 4 + 2 6 ಆಯ್ತು. ಇದೇ ರೀತಿ ಇದರಲ್ಲೂ ಕೂಡ ನೀವು ಓದ್ತಾ 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 ನಿಮಗೆ ಗೊತ್ತಾಗುತ್ತೆ, ಈ ಒಂದು ಕ್ರೈಮ್ ಆದ್ಮೇಲೆ ಈ ಕ್ರೈಮ್ ಆಯ್ತು, ಈ ಕ್ರೈಮ್ ಆದ್ಮೇಲೆ ಈ ಕ್ರೈಮ್ ಬಂತು, ಈ ಕ್ರೈಮ್ ಆದ್ಮೇಲೆ ಈ ಕ್ರೈಮ್ ಬಂತು. ಆಮೇಲೆ ಸೀರಿಯಲ್ ನಂಬರ್ ಎಲ್ಲ ನಿಮ್ ತಲೆಯಲ್ಲಿ ಹಾಗೆ ಕುತ್ಕೊಳ್ತಾ ಹೋಗುತ್ತೆ, ಸೆಕ್ಷನ್ ನಾಪ್ಕ ಬರುತ್ತೆ. ಇದೇ ರೀತಿ ಕೇಸ್ ಹ್ಮ್ ಲಾನು ಸರ್. ನಾಪ್ಕ ಬರುತ್ತೆ. ಬಟ್ ನೀವು ಎಷ್ಟು ಟೈಮ್ ಅದನ್ನ ರಿವೈಸ್ ಮಾಡಿದ್ರಿ ಮತ್ತೆ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಓದಿದ್ರಿ ಅನ್ನುವಂಥದ್ದು ಮುಖ್ಯ, ಆಯ್ತಾ? ಸೊ ಎಲ್ರಿಗೂ ಹೇಳ್ತಾ ಇರುವಂತದ್ದು, ಈ ಸೆಕ್ಷನ್ಸ್ ಆಗ್ಲಿ, ಕೇಸ್ ಲಾಸ್ ಗಳಾಗ್ಲಿ, ಇದಕ್ಕೆಲ್ಲ ಟ್ರಿಕ್ಸ್ ಗಳೆಲ್ಲ ಇಲ್ಲ. ಯಾವ ರೀತಿ ಜ್ಞಾಪಕ ಇಟ್ಕೊಳ್ಬೇಕು ಅಂತ ಕೆಲವೊಂದು ಸ್ಮಾರ್ಟ್ ಟ್ರಿಕ್ಸ್ ಗಳಿದೆ. ನಿಮ್ಮ ಸ್ಟಡೀಸ್ ಗಳಲ್ಲಿ ನೀವು ಮಾಡಿರ್ತೀರಾ. ಒಂದು ಕೋಡಿಂಗ್ ಮಾಡ್ಕೊಳ್ತಿರೋ ಶಾರ್ಟ್ ಆಗಿ, ಫಸ್ಟ್ ಇದ್ ಬರುತ್ತೆ ಅಂದ್ರೆ ಅದಕ್ಕೊಂದು ಸ್ಟಾರ್ಟಿಂಗ್ ಫಸ್ಟ್ ಲೆಟರ್ ಬರ್ಕೊಳ್ಳುವಂಥದ್ದು, ಕೆಲವರ ಒಂದು ಹ್ಯಾಬಿಟ್ಸ್ ಗಳು. ಆ ರೀತಿ ಎಲ್ಲ ಮಾಡ್ಕೊಳ್ಳಿ, ಅಡ್ಡಿ ಇಲ್ಲ. ಸೆಕ್ಷನ್ಸ್, ಕೇಸ್ ಲಾಸ್ ಗಳನ್ನ ನಂಬರ್ ಆಫ್ ಟೈಮ್ಸ್ ಓದ್ಬಿಟ್ಟು ಅರ್ಥ ಮಾಡ್ಕೊಂಡು, ನಂಬರ್ ಆಫ್ ಟೈಮ್ಸ್ ಓದಿ ಆ ಕೇಸ್ ನ ಬಗ್ಗೆ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಕೊಳ್ಬೇಕು ಮಹಾದೇವ್ ಮೇಡಮ್. ಮತ್ತೆ ಎಲ್ರಿಗೆ ಹೇಳ್ತಾ ಇರುವಂತದ್ದು, ಅದು ಯಾವಾಗ ಕೇಸ್ ನ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿರೋ, ಆಗ ನೀವು ಬೇಡ ಹಾ ಅಂದ್ರೂ ಕೂಡ ಸರ್. ಕೇಸ್ ಲಾ ನಿಮ್ಮ ತಲೆಯಲ್ಲಿ ಕುತ್ಕೊಳ್ಳುತ್ತೆ. ಇದು ನಿಮಗೆ ಒಂದು 1 ಮಂತ್ ಎಕ್ಸಾಮ್ ಮುಗಿಸಿ ಅದ್ರಲ್ಲಿ ನಿಮಗೆ ಕೇಸ್ ಲಾ ನಿಮ್ ತಲೆಯಲ್ಲಿ ಕುತ್ಕೊಳ್ಳೋಂಥವು ಯಾವ್ದು, ಸೆಕ್ಷನ್ ತಲೆಯಲ್ಲಿ ಕುತ್ಕೊಳ್ಳೋಂಥವು ಯಾವ ಅಂತಂದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗಿರುವಂತವು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಸೆಕ್ಷನ್ 420 ಅಂತ ತಮಾಷೆಗೂ ಮಾತಾಡ್ತಾ ಹಾ ಇರ್ತೀವಲ್ವಾ ಮಹಾದೇವ್ ಮೇಡಮ್? ಸೊ ಹೌದು ಸರ್. ಆ ಸೆಕ್ಷನ್ ನಾವು ತಮಾಷೆಗೆ ಮಾತಾಡ್ತಾ ಮಾತಾಡ್ತಾ ತಲೆಯಲ್ಲಿ ಹೆಂಗ್ ಕುತ್ಕೊಂಡ್ಬಿಟ್ಟಿದೆ ಅಂತಂದ್ರೆ, ಅದೇನಂತ ನಮಗೆ ಗೊತ್ತು, ತಲೆಯಲ್ಲೂ ಕುತ್ಕೊಂಡ್ಬಿಟ್ಟಿದೆ. ಈ ರೀತಿಯಾಗಿ ನೀವು ಅದನ್ನ ಎಷ್ಟು ಚೆನ್ನಾಗಿ ವಿಷಯಗಳ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ, ಅದ್ ನಿಮ್ ತಲೆಯಲ್ಲಿ ಸೀಕ್ವೆನ್ಸ್ ಆಗಿ ಕೂರ್ತಾ ಹೋಗುತ್ತೆ. ಸೊ ಇಟ್ ನೀಡ್ಸ್ ಕಂಪ್ಲೀಟ್ ರಿಪಿಟೇಷನ್, ಪ್ರಾಕ್ಟೀಸ್,
ಅಂತ ಏನ್ ಹೇಳ್ತೀವಲ್ಲ ಅದು ಬೇಕು ಮಹಾದೇವ್ ಮೇಡಮ್. ಅದೇ ಒಂದ್ ಟ್ರಿಕ್ ಸರ್ ಅದಕ್ಕಷ್ಟೇ, ಅದಕ್ಕೆ ಈಗ ಮಂತ್ರ ಇಲ್ಲ. ಏನಂತಂದ್ರೆ ತಾವ್ ಹೇಳ್ತೀರಿ ನೋಡಿ ಸರ್, ಈಗ ಉದಾಹರಣೆ ಕೊಡ್ತೀರಿ ಸರ್, ಒಬ್ಬ ವ್ಯಕ್ತಿ ಇದ್ದ, ಆಮೇಲೆ ಅವನು ಹಿಂಗ್ ಮಾಡಿದ, ಈ ತೋಟಕ್ ನುಗ್ಗಿದ, ಒಂದು ಆ, ಬಲೂನ್ ಆಯ್ತು ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಅದು ಆ ಹೆಸರು ತಗೊಳ್ತಾರಲ್ಲ ಸರ್, ಇದು ಕೂಡ ನಮ್ಗೆ ಹೆಲ್ಪ್ ಆಗ್ತದೆ ಸರ್. ಹಾ ಆ ಅಂದ್ರೆ ರೀತಿ. ಒಂದ್ ಘಟನೆ ಕಣ್ಮುಂದ್ ಬರ್ತೈತಿ ಸರ್ ನಮ್ಗ. ಅದ ನೀವ್ ಹೇಳೋ ಉದಾಹರಣೆ ಹೇಳುವಾಗ ಆ ಘಟನೆ ನೆನ್ಪ್ ಬಂದು ಆಮೇಲೆ ಆ ಹೆಸರು ಏನಿರ್ತೈತಲ್ಲ ಸರ್, ಆ ಪ್ರಕರಣ ಅದನ್ನ ಮರಿತೈತಿ ಸರ್. ಘಟನೆ ನೆನಪಿರ್ತೈತಿ, ಆದ್ರ ಪ್ರಕರಣ ಮೇನ್ ಆಗಿ ಈಗ ಆ ಪ್ರಕರಣದ ಮೇನ್ ವ್ಯಕ್ತಿಗಳು ಇರ್ತಾರಲ್ಲ, ಅವು ಆಮೇಲೆ ಹೇಳ್ತಾರಲ್ಲ ನೀವು, ಅವು ಮರಿತಾ ಇದೆ ಸರ್. ಅದನ್ನ ನಂಬರ್ ಆಫ್ ಟೈಮ್ ನಾಪ್ಕ ಹಿಡ್ಕೊಂಡು ಹೇಗೆ ಮಗ್ಗಿಗಳು ಕಲ್ತ್ರಿ ಹಾಗೆ ಇದನ್ನು ಕೂಡ ಕಲಿಬೇಕು, ಬಿಟ್ರೆ ಬೇರೆ ದಾರಿ ಇಲ್ಲ ಮಹಾದೇವ್ ಹ್ಮ್ ಮೇಡಮ್. ನಾನು ಸುಮ್ನೆನೆ ಸರಿ ಏನ್ ಸರ್. ಬೇಕಾದ್ ಹೇಳಕ್ ಬರಲ್ಲ. ಅದನ್ನ ನೀವು ಹೌದಾ ತುಂಬಾ ಸಲ ಓದ್ಬೇಕು, ತುಂಬಾ ಸಲ ಜ್ಞಾಪಕ ಇಟ್ಕೊಳಕ್ ಟ್ರೈ ಮಾಡ್ಬೇಕು, ಅವಾಗ್ಲೇ ಬರುತ್ತೆ. ಮತ್ತೆ ಕೇಸ್ ಲಾಸ್ ಗಳನ್ನ ಒಂದೊಂದು ಯೂನಿಟಿಗೆ 15-20 ಕೇಸ್ ಲಾಸ್ ಗಳನ್ನ ಜ್ಞಾಪಕ ಇಟ್ಕೊಳ್ಳೋದು ಆ ರೀತಿ ಎಲ್ಲ ಮಾಡಬೇಡಿ. ಅದನ್ನ ಒಂದು ಟ್ರಿಕ್ ಹೇಳ್ತೇನೆ, ಹ್ಮ್ ಎಲ್ರಿಗೂ ಹೇಳ್ತೇನೆ. ಒಂದೊಂದು ಹ್ಮ್ ಯೂನಿಟಿಗೆ 20 ಕೇಸ್ ಲಾಗ್ ಜ್ಞಾಪಕ ಇಟ್ಕೊಳ್ತೀರಾ ಅಂತಂದ್ರೆ, ಇಂಟು 5 ಯೂನಿಟ್ ಅಂತ ಬಂದಾಗ 100 ಕೇಸ್ ಲಾಗಳನ್ನ ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಅದು ಅಸಾಧ್ಯ. ಒಬ್ಬ ಹ್ಮ್ ಮನುಷ್ಯ ಸರ್ ಹೌದು. ಎಕ್ಸಾಮಿಗೆ ಹೋಗ್ಬೇಕಾದ್ರೆ, ನಾನು ನನ್ನ ಕೆಪಾಸಿಟಿ ಹೇಳ್ತೇನೆ, ನಾನು ನಿಮ್ ಕೆಪಾಸಿಟಿ ಯಾರ ಕೆಪಾಸಿಟಿನೂ ಮಾತಾಡಲ್ಲ ಆಯ್ತಾ. ನನ್ನ ಕೆಪಾಸಿಟಿಗೆ ನಾನೊಂದ್ 25-30 ಜ್ಞಾಪಕ ಇಡ್ತಾ ಇದ್ದೆ ಅಷ್ಟೇ, ನನಗೆ ಅಷ್ಟೇ ಆಗ್ತಾ ಇದ್ದಿದ್ದು, ಇರೋ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಈಗ ಅದು ಬೇರೆ ಲೆಕ್ಕ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಗೆ ಅದೆಲ್ಲ ಬೇರೆ ಕೇಸ್ ಗಳು ತಲೆಯಲ್ಲಿ ಹಾಗೆ ಕುಂತಿದೆ, ಕ್ಲಾಸ್ ಎಲ್ಲ ಮಾಡ್ತಾ ಅಂತ ಸ್ಟೂಡೆಂಟ್ ಆಗಿದ್ದಾಗ 20-30 ಆಗ್ತಾ ಇತ್ತು. ಅಷ್ಟೇ ಆಗುವಂತದ್ದು 30-35 ಇಲ್ಲ 40 ಕೇಸ್ ಲಾಗ್ ಜ್ಞಾಪಕ ಇಡಬಹುದು ಹಾರ್ಡ್ಲಿ ಅಂತ ನೀವು. ಸೊ ಅದಕ್ಕೆ ಹಾ ಒಂದೊಂದು ಸರ್. ಕ್ವಶನಿಗೆ 2-3 ಕೇಸ್ ಲಾ, ಒಂದೊಂದು ಕ್ವಶನಿಗೆ 2-3 ಕೇಸ್ ಲಾ, ಈ ರೀತಿ ಒಂದು ಇಂಪಾರ್ಟೆಂಟ್ ಅಂತ 4-5 ಕ್ವಶನ್ ನಾನು ಮಾಡಿರ್ತೇನೆ. ಒಂದೊಂದು ಕ್ವಶನಿಗೆ ಸರಿ ಎರಡೆರಡು ಮೂರು ಎರಡೆರಡು ಮೂರು ಜ್ಞಾಪಕ ಇಡ್ತಾ ನೀವು 100% ಎಲ್ಲದನ್ನು ಓದಿ, ಎಲ್ಲದಕ್ಕೂ ಈಕ್ವಲ್ ಟೈಮ್ ಕೊಡಿ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸರ್. ಚೆನ್ನಾಗಿ ಗೊತ್ತಿದೆ ಅಂತ ತುಂಬಾ ಚೆನ್ನಾಗಿ ಓದೋದು, ತುಂಬಾ ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಬರೆಯೋದು, ಆ ರೀತಿ ಯಾರು ಮಾಡಬೇಡಿ. ಓಕೆನಾ ಮಹಾದೇವ್ ಮೇಡಮ್? ಸರಿ ಸರ್. ಎಲ್ರಿಗೂ ಕೂಡ ಅವಕಾಶ ಕೊಡೋಣ. ಥ್ಯಾಂಕ್ ಯು ಮಹಾದೇವ್ ಮೇಡಮ್, ಆಯ್ತಾ. ಹಾಗೆ ಓಕೆ ಸರ್, ಓಕೆ, ಥ್ಯಾಂಕ್ ಯು. ಯಾರಾದ್ರೂ ಇಫ್ ಇನ್ ಕೇಸ್ ಏನಾದ್ರೂ ಸಮಥಿಂಗ್ ಪಾಸಿಟಿವ್ ಏನಾದ್ರೂ ಹೇಳ್ಬೇಕು, ಅಥವಾ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅಥವಾ ಇನ್ನೂ ಅದೆಲ್ಲ ಯಾರು ದಯವಿಟ್ಟು ಹೇಳಿ ಟೈಮ್ ವೇಸ್ಟ್ ಮಾಡಬೇಡಿ. ಅಂದ್ರೆ ಇವ್ರು ಹೇಳಿದ್ ನಾನು ಅದಕ್ಕೆ ಹೇಳ್ತಾ ಇಲ್ಲ, ಎಲ್ರಿಗೂ ಹೇಳ್ತಾ ಇದ್ದೀನಿ. ನಾನು ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಹೇಳ್ತೇನೆ ಆ ರೀತಿ ಏನಾದ್ರೂ ಇದ್ರೆ. ಬಟ್ ಒಂದ್ ಹೇಳಿ, ನೆಗೆಟಿವ್ ಇದ್ರೆ ಖಂಡಿತವಾಗ್ಲು ಸರ್ ಇಂಥದ್ದನ್ನ ಮಾಡೋಣ, ಇಂಥದ್ ಮಾಡ್ಬಿಟ್ಟು ನೀವು ನಮ್ ಜೊತೆ ನಿಂತ್ಕೊಳ್ಳಿ, ಇಂಥದ್ ಮಾಡೋಣ, ಇಂಥದ್ ಇಂಪ್ರೂವ್ ಮಾಡಿ, ಇದ್ ಮಾಡ್ಬೇಕು ಅಂತೇಳಿ ನಾನು ಖಂಡಿತವಾಗ್ಲು ಅದನ್ನ ಈಗ್ಲೇ ಕೇಳ್ತೇನೆ ನಿಮ್ಮೆಲ್ಲರ ಮಧ್ಯದಲ್ಲೂ. ಪಾಸಿಟಿವ್ ಬೇಡ, ನೆಗೆಟಿವ್ ಹೇಳಿ, ಅದು ನಾನು ಇಂಪ್ರೂವ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಸೊ ಈ ಒಂದು ವೇದಲ್ಲಿ ನಾವು ಇಂಪ್ರೂವ್ಮೆಂಟ್ ಅಲ್ಲಿ ಹೋಗೋಣ. ಓಕೆನಾ? ಎಲ್ರಿಗೂ ಹೇಳ್ತಾ ಇರೋದು ಅಡ್ವಾನ್ಸ್ ಆಗಿ. ಹಾಗೆ ನಿಮ್ಮ ನಿಮ್ಮ ಡೌಟ್ಸ್ ಗಳಿಂದ ಡೈರೆಕ್ಟ್ ಆಗಿ ಕೇಳಿ. ಇನ್ ಕೇಸ್ ಏನಾದ್ರು ಸರ್ ಅದು ಕರೆಕ್ಟ್ ಮಾಡೋಣ, ಇದು ಕರೆಕ್ಟ್ ಸರ್ ಮಾಡೋಣ, ನಮಸ್ತೆ. ಅದು ಮಾಡೋಣ. ಓಕೆ, ಯಾರು ಮಾತಾಡಿದ್ದು ಗೊತ್ತಾಗಿಲ್ಲಲ್ಲ? ಸರ್ ನಮಸ್ತೆ. ಸರ್ ನವೀನ್ ಅಂತ ಮಾತಾಡೋದು. ನವೀನ್ ಸರ್ ಹೇಳಿ, ಹಲೋ. ಏನಾಗ್ಬೇಕು? ಹಾ ನವೀನ್ ಸರ್ ಹೇಳಿ. ಸರ್ ನಮಸ್ತೆ. ನಮಸ್ತೆ ನವೀನ್ ಸರ್. ಸರ್ ಇದು ಪ್ಯಾಟರ್ನ್, ಇದು ಕ್ವಶನ್ 16 ಮಾರ್ಕ್ಸ್ ಪ್ಯಾಟರ್ನ್, ಕೆಲವೊಬ್ರೆಲ್ಲ ಹೇಳ್ತಾರೆ ಸಿನಾಪ್ಸಿಸ್ ಮೆಥಡ್ ಅಲ್ಲಿ ಬರಿಬೇಕು ಅಂತ ಹೇಳ್ತಾರೆ. ಮತ್ತೆ ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ಸ್ ನೆಲ್ಲ ಫೈರಾಕ್ ಮೆಥಡ್ ಅಲ್ಲಿ ಬರಿಬೇಕು ಅಂತ ಹೇಳ್ತಾರೆ. ಆ ತರ ಬರೆದ್ರೆ HK ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಾರೆ. ಅದು ಏನು ನಿಜನಾ ಏನು ಏನ್ ಸರ್ ಅದು? ಅದು ಏನ್ ಗೊತ್ತಾ ಯಾವ್ದು ನವೀನ್ ಸರ್, better? ಇದ್ರ ಮೇಲೆ ನಾನು ಒಂದು ಕ್ಲಾಸ್ ಅನ್ನೇ ತಗೊಳ್ತೇನೆ 100% ಆಗಿ. ಅದಕ್ಕೆ ಹೇಳಿದೆ ಶೆಡ್ಯೂಲ್ ಮಾಡ್ಲಿಲ್ಲ ಅಂತ, ಇವತ್ತು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಹೇಳಿದೆ ಅಷ್ಟೇ ಎಲ್ಲಾ ಸಬ್ಜೆಕ್ಟ್ ಮೇಲೆ. ಇದ್ರ ಮೇಲೆ ನಾನು ಒಂದು ಕ್ಲಾಸ್ ತಗೊಳ್ತೇನೆ ನವೀನ್ ಸರ್. ಅಂದ್ರೆ ಏನ್ ಗೊತ್ತಾ, ಅದು ನಾನು ಡೀಪ್ ಆಗಿ ಹೇಳ್ತೇನೆ ಬಿಡಿ, ಬೋರ್ಡ್ ಮೇಲೆ ಬರ್ದು ಡೀಪ್ ಆಗಿ ಹೇಳ್ತೇನೆ ಯಾವ ರೀತಿ ಬರೀತೀರಾ ಅಂತ. ಮುಂದಿನ ಕ್ಲಾಸಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅದನ್ನೇ ನಾನು ಕ್ಲಾಸ್ ಹಾಸ್ಟ್ ಮಾಡ್ತೇನೆ. ಇದನ್ನೆಲ್ಲ ನಾನು ಹಾರ್ಡ್ಲಿ ಒಂದು 1 ವೀಕ್ ಅಲ್ಲಿ ಇದನ್ನೆಲ್ಲ ಕ್ಲೋಸ್ ಮಾಡ್ತೇನೆ. ಹೇಗೆ ಎಕ್ಸಾಮ್ ಬರೀತೀರಾ, ಏನು ಪ್ಯಾಟ್ರನ್, ಏನು ಕ್ವಶನ್ ಪೇಪರ್, ಏನು ಎಕ್ಸಾಮಿಗೆ ಹೇಗೆ ಓದ್ಕೊಳ್ತೀರಾ, ಇದನ್ನೆಲ್ಲದನ್ನು ಕೂಡ 1 ವೀಕ್ ಅಲ್ಲಿ ಕ್ಲೋಸ್ ಮಾಡ್ತೇನೆ. ಆಫ್ಟರ್ ದಟ್ ನಾವು ಡೀಪ್ ಆಗಿ ಹೋಗೋಣ ಸಬ್ಜೆಕ್ಟ್ ಮೇಲೆ ನವೀನ್ ಸರ್. ಓಕೆನಾ? ಸರ್ ನಮಸ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನವೀನ್ ಸರ್. ಕಲಂದರ್ ಸರ್ ಹೇಳಿ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಸರ್ ಕ್ವಶನ್ ಪೇಪರ್ ಈಗ 16 ಮಾರ್ಕ್ಸ್ 100 ಪ್ಯಾಟರ್ನ್ ಇದೆಯಲ್ಲ, ಹಾ. ಈಗ 9 ಕ್ವಶನ್ಸ್, ಫಸ್ಟ್ 7 16 ಮಾರ್ಕ್ಸ್, 8th ಕ್ವಶನ್ ಶಾರ್ಟ್ ನೋಟ್ಸ್, 9th ಪ್ರಾಬ್ಲಮೆಟಿಕ್ ಇದೆ ಸರ್. ಓಕೆ. ಈಗ ನಮ್ಗೆ ಒಂದು ಸಬ್ಜೆಕ್ಟ್ ನಲ್ಲಿ 5 ಯೂನಿಟ್ಸ್ ಇರೋದು. ಓಕೆ. ಅಂದ್ರೆ ಫಸ್ಟ್ 7 ಕ್ವಶನ್ಸ್ 16 ಮಾರ್ಕ್ಸ್. ಓಕೆ, ಹೌದು. 5 ಯೂನಿಟ್ಸ್. ಈಗ 1 ಯೂನಿಟ್ ಇಂದ 1 ಕ್ವಶನ್ ತೆಗೆದ್ರು, ಒಂದು 5 ಯೂನಿಟ್ಸ್ ಗೆ 5 ಕ್ವಶನ್ ಆಯ್ತು. ಇನ್ನೆರಡು ಕ್ವಶನ್ ಎಕ್ಸ್ಟ್ರಾ ಯಾವ ಯೂನಿಟ್ ಇಂದ ಬರುತ್ತೋ ಅಂತ ಏನು ಪ್ರಯತ್ನ ಮಾಡ್ದ? ಯಾವ ತರ ಸರ್ ಇದು, ಏನ್ ಸ್ಟ್ರಾಟಜಿ ಇದಕ್ಕೆ? ಇದ್ರದ್ದು ನಾನು ಹೇಳ್ತೇನೆ, ಕಲಂದರ್ ಸರ್ ಆಗ್ಲಿ ಮತ್ತೆ ಬೇರೆ ಎಲ್ಲರಿಗೂ ಕೂಡ ಹೇಳ್ತಾ ಇರುವಂತದ್ದು. ಇಲ್ಲಿ ಫಸ್ಟ್ ಗೆ 80-20 ಪ್ಯಾಟರ್ನ್ ಅಂತ ನಡೀತಾ ಇತ್ತು, ಈಗ 100 ಪ್ಯಾಟರ್ನ್ ನಡೀತಾ ಇದೆ. 80-20 ಪ್ಯಾಟರ್ನ್ ಅಲ್ಲಿ ಎಕ್ಸಾಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಬಹುದಿತ್ತು ಕಲಂದರ್ ಸರ್ ಮತ್ತೆ ಎಲ್ರಿಗೂ ಕೂಡ, ಯಾವ ಯೂನಿಟ್ ಇಂದ ಎಷ್ಟು ಕ್ವಶನ್ ತೆಗಿತಾರೆ ಅಂತ. ಅಂದ್ರೆ ನನ್ನ ಕ್ವಶನ್ ಏನ್ ಸರ್, ಪ್ಯಾಟರ್ನ್ ಅಲ್ಲಿ 1 ಯೂನಿಟ್ ಇಂದ ಇಲ್ಲ ನಿಮ್ ಪ್ರಶ್ನೆಗೆ ಬರ್ತಾ ಇದ್ದೀನಿ ಕಲಂದರ್ ಸರ್. ನಾನು 100 ಪ್ಯಾಟರ್ನ್ ಅಲ್ಲಿ ಈ ರೀತಿ ಯಾವುದೇ ಒಂದು ಇದಿಲ್ಲ ಯೂನಿಟ್ ಇಂದ ಒಂದು ಕ್ವಶನ್ ತೆಗಿತೀವಿ ಅಂತ. ಓಕೆ, ಇಫ್ ಇನ್ ಕೇಸ್ ಫಸ್ಟ್ ಯೂನಿಟ್ ಇಂಪಾರ್ಟೆಂಟ್ ಇತ್ತು ಅಂದ್ರೆ 2 ಕ್ವಶನ್ ತೆಗ್ಬಿಡ್ತಾರೆ. ಸೆಕೆಂಡ್ ಯೂನಿಟ್ ಇಂಪಾರ್ಟೆಂಟ್ ಇದ್ರೆ ಅದರಿಂದನೇ 2 ಕ್ವಶನ್ ತೆಗಿತಾರೆ.
ಓಕೆ, ಇಲ್ಲ ಫೋರ್ತ್ ಯೂನಿಟ್ ಇಂಪಾರ್ಟೆಂಟ್ ಅದರಿಂದ 2 ಕ್ವಶನ್ ತೆಗಿತಾರೆ. ಯಾವ್ದು ಇಂಪಾರ್ಟೆಂಟ್ ಕಮ್ಮಿ ಇರುತ್ತೆ ಅದರಿಂದ 1 ಕ್ವಶನ್ ತೆಗಿತಾರೆ. ನಾವು ಅದನ್ನ ಯಾವುದೇ ರೀತಿಯಾಗಿ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ 100 ಮಾರ್ಕ್ ಪ್ಯಾಟರ್ನ್ ಅಲ್ಲಿ. ಅದೇ ನೀವೆಲ್ಲರೂ ಕೂಡ ನಾನು ಈಗಲೇ ಓಪನ್ ಮಾಡಿ ನೋಡಿ 80-20 ಪ್ಯಾಟರ್ನ್ ಅಲ್ಲಿ ಆರಾಮಾಗಿ ಪ್ರೆಡಿಕ್ಟ್ ಮಾಡ್ಬೋದು. ಹೌದು ಸರ್. ಸರ್ ಅಂದ್ರೆ ನಮಸ್ತೆ ನಾನ್ ಸರ್. ಮಿಸ್ಕನ್ಸೆಪ್ಷನ್ ಏನಿತ್ತು ಸರ್ ನಂದು, ಹ್ಮ್ ಒಂದು ಹೇಳಿ. ಫಸ್ಟ್ ಯೂನಿಟ್ ಇಂದ 1 ಕ್ವಶನ್, ಸೆಕೆಂಡ್ ಯೂನಿಟ್ ಇಂದ 1 ಕ್ವಶನ್, ಅಂದ್ರೆ 5 ಯೂನಿಟ್ಸ್ 5 ಕ್ವಶನ್ ಆಯ್ತು. ಇನ್ 2 ಕ್ವಶನ್ ಮೇ ಬಿ ಯಾವುದೋ ಆದ್ರೂ ಸ್ಪೆಸಿಫಿಕ್ ಯೂನಿಟ್ ಇರ್ಬೋದು, ಆ ಯೂನಿಟ್ ಇಂದಾನೇ ಪಿಕಪ್ ಮಾಡ್ತಾರ ಅಂತ ನಾನು ಅನ್ಕೊಂಡಿದ್ದೆ ಸರ್. ಇಲ್ಲ, ಏನ್ ಗೊತ್ತಾ, ಸ್ಪೆಸಿಫಿಕ್ ಯೂನಿಟ್ ಅನ್ನೋದಕ್ಕಿಂತ ನೀವು ಹೇಳಿದ್ ಕರೆಕ್ಟ್. ಅದ್ರಲ್ಲಿ ಒಂದ್ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಯೂನಿಟ್ ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಅದು. ಬಟ್ ಒಂದು ಜನರಲ್ ರೂಲ್ ಹೇಳಿರ್ತೀನಿ ಎಲ್ರಿಗೂ ಕೂಡ, ಫಸ್ಟ್ ಯೂನಿಟ್, ಸೆಕೆಂಡ್ ಯೂನಿಟ್, ಥರ್ಡ್ ಯೂನಿಟ್ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ, ಆಯ್ತಾ? ಯಾಕಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು 4 ಕ್ವಶನ್ ಅಂತೂ ಆ 3 ಯೂನಿಟ್ ಇಂದ ಎದ್ದೇಳುತ್ತೆ. ಓಕೆ, 4 ಕ್ವಶನ್ ಮಿನಿಮಮ್. ಓಕೆ ಸರ್. ಸಮ್ ಟೈಮ್ಸ್ 5 ಕ್ವಶನ್ ಎದ್ದೇಳುವಂತ ಚಾನ್ಸಸ್ ಇದೆ. ಮಿನಿಮಮ್ 4 ಕ್ವಶನ್ ಅಂತ ಆ 3 ಯೂನಿಟ್ ಇಂದ ಎದ್ದೇಳುತ್ತೆ. ಫಸ್ಟ್ ಯೂನಿಟ್, ಸೆಕೆಂಡ್ ಯೂನಿಟ್, ಥರ್ಡ್ ಯೂನಿಟ್. 4th 5th ಹೋಗೋಣಂತ್ರಿ. ಫಸ್ಟ್ ಸೆಕೆಂಡ್ ಥರ್ಡ್ 100% ಪಕ್ಕಾ ಮಾಡ್ಕೊಳ್ಳಿ. ಇಟ್ ಮೀನ್ ದಟ್ 4 ಕ್ವಶನ್ ಅಂತಂದ್ರೆ 40 ಮಾರ್ಕ್ಸ್ ಅಲ್ಲಿ ಕ್ಲೋಸ್ ಆಗುತ್ತೆ. ಶಾರ್ಟ್ ನೋಟ್ ಅಲ್ಲಿ ಇರುವಂತದ್ದು ಏನಾದ್ರು ನಿಮಗೆ ಗೊತ್ತಿತ್ತು ಅಂತಂದ್ರೆ ಕ್ವಶನ್ ನಂಬರ್ 8, ಸೊ ಅದನ್ನು ಕೂಡ ನೀವು ತಗೊಂಡ್ ಬರ್ದಿ ಅಂತಂದ್ರೆ ನಾನು ಆಲ್ರೆಡಿ ಹೇಳಿರ್ತೇನೆ ನಿಮಗೆ ಹೇಗೆ ಜನರಲ್ ಆಗಿ ಬರಿಬೇಕು. ಇಫ್ ಇನ್ ಕೇಸ್ ಏನಾದ್ರು ಗೊತ್ತಿಲ್ಲ ಅಂದ್ರೂ ಗೊತ್ತಿರುವಂತ ಪಾಯಿಂಟ್ಸ್ ನ ಹೇಗೆ ಎಲಾಬ್ರೇಟ್ ಮಾಡಬೇಕು ಅಂತ ಮುಂದಿನ ಕ್ಲಾಸಸ್ ಗಳಲ್ಲಿ ಹೇಳ್ತೇನೆ. ಅದನ್ನ ತಗೊಂಡು ಅದನ್ನ ಬರಿಬಹುದು. ಇನ್ ಕೆಳಗಡೆ ಇರುವಂತ 9th ಕ್ವಶನ್ ಏನಿದೆ ಅದು ಮಸ್ಟ್ ಅಂಡ್ ಶುಡ್ ಪ್ರಾಬ್ಲಮ್ಸ್ ಗಳು ಬರುತ್ತೆ. ಅದು ಸಪರೇಟ್ ಆಗಿ ಮೇಡಮ್ ಅವ್ರು ಮಾಡಿದ್ದಾರೆ. ಇಫ್ ಇನ್ ಕೇಸ್ ಏನಾದ್ರು ಅದು ಅರ್ಥ ಆಗದ್ ಕಷ್ಟ ಆಗ್ತಿದೆ ಅಂತಂದ್ರೆ ಅದು ನಾನು ಮತ್ತೆ ಮಾಡ್ತೇನೆ, ತಲೆ ಕೆಡಿಸ್ಕೊಳ್ಬಿಡಿ. ಕ್ಲಿಯರ್ ಅಲ್ಲ ಕಲಂದರ್ ಸರ್? ಓಕೆ 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 ಹಲೋ ಸರ್. ಥ್ಯಾಂಕ್ ಯು ಸರ್ ನಮಸ್ತೆ. ಸರ್. ನಮಸ್ತೆ ಸರ್. ಯಾರಂತ ಸಂಗಮೇಶ್ ಅಂತ. ರಿಪೋರ್ಟ್ ಕಾಣ್ತಿಲ್ಲ. ಸಂಗಮೇಶ್ ಸರ್ ಹೇಳಿ. ಸಂಗಮೇಶ್ ಸರ್. ಸರ್ ನನ್ನ ಡೌಟ್ ಏನಂತಂದ್ರೆ, ನಾವು ಅರ್ಲಿಯರ್ ಕನ್ನಡ ಮೀಡಿಯಂ ಅಲ್ಲಿ ಇದ್ದಿದ್ದು ಸರ್. ಓಕೆ, ಇವಾಗ ನಾನು ಎಕ್ಸಾಮ್ ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೆಯೋಣ ಅಂತ ನಾನು ಫಾರ್ಮುಲಾ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಫಿಲ್ ಮಾಡ್ತಿದ್ದೆ. ಓಕೆ, ಬಟ್ ನನ್ಗೆ ತೊಂದರೆ ಏನಾಗ್ತಾ ಇದೆ ಅಂದ್ರೆ, ಸಬ್ಜೆಕ್ಟ್ ಎಲ್ಲ ತುಂಬಾ ನೀಟಾಗಿ ಅರ್ಥ ಆಗುತ್ತೆ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಬಟ್ ನನ್ಗೆ ಇಂಗ್ಲಿಷ್ ವರ್ಡ್ ಗಳದ್ದು ತುಂಬಾ ಲ್ಯಾಗಿಂಗ್ ಆಗ್ತಾ ಇದೆ ಸರ್. ಅದೇ ಹೇಳಿ ಸಂಗಮೇಶ್ ಸರ್. ಏನ್ ಗೊತ್ತಾ, ನಿಮಗೆ ಯಾವ್ದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅದ್ರಲ್ಲಿ ಬರೀರಿ, ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಅಂದ್ರೆ ಯಾವ್ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅದನ್ನ ಬರೆದ್ರೆ ಬೆಟರ್ ಅಂತ ನಾ ಹೇಳ್ತೇನೆ. ನೀವು ಸುಮ್ನೆ ಇದ್ ಮಾಡ್ಕೊಳ್ಬೇಡಿ. ಅರ್ಥ ಆಗದೆ ಇರುವಂತ ಭಾಷೆ ನೀವಾಗ್ಲಿ ಯಾರಾದ್ರಾಗ್ಲಿ, ಅದ್ ನಾನು ಆಲ್ರೆಡಿ ಒಂದು ಹೇಳ್ದೆ ಕ್ಲಾಸ್ ಮಾಡ್ತೇನೆ, ಅರ್ಥ ಆಗುವಂತ ಭಾಷೆಯಲ್ಲಿ ಬರ್ದ್ಬಿಡಿ ಅಷ್ಟೇ. ಓಕೆ. ಗುಡ್ ಈವ್ನಿಂಗ್ ಸರ್, ದಿಸ್ ಇಸ್ ಮಾಡ್ಕೊಳ್ಳಿ. ಮಮತಾ. ಒಂದ್ ನಿಮಿಷ ಸಂಗಮೇಶ್ ಸರ್ ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಸರ್, ಕ್ಲಿಯರ್ ಅಲ್ಲ? ನೆಕ್ಸ್ಟ್ ಗುಡ್ ಈವ್ನಿಂಗ್ ಸರ್, ಜಮಾಲ್ ಅಂತ ಮಾತಾಡ್ತಿರೋದು. ಓಕೆ, ಜಮಾಲ್ ಅಂತ ಹೇಳಿ. ಜಮಾಲ್ ಸರ್ ಹೇಳಿ. ವೆರಿ ಗುಡ್ ಈವ್ನಿಂಗ್ ಸರ್. ಆಕ್ಚುಲಿ ಇದು ನಮಗೆ ಏನಾದ್ರು ಒಂದು ಸರ್ ಒಂದು 2-3 ಇಯರ್ಸ್ ಏನಾದ್ರು ಕ್ವಶನ್ ಪೇಪರ್ ವಿತ್ ಆನ್ಸರ್ ಜೊತೆಗೆ ಬಿಡ್ಸ್ ಕೆಲಸ ಆಗಕ್ಕಾಗತ್ತಾ ನಮ್ಗೆ? ಯಾಕಂದ್ರೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ನಂದು ಎಜುಕೇಶನ್ ಗ್ಯಾಪ್ ಆಗ್ಬಿಟ್ಟು ಆಲ್ರೆಡಿ ನಿಯರ್ ಬೈ 12 years ಆಯ್ತು ನಾನು ಡಿಗ್ರಿ ಕಂಪ್ಲೀಟ್ ಆಗಿ. ನಾನು ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತೇನೆ. ಮತ್ತೆ ಅಗೇನ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನು ಯಾವ್ದೇ ತರದ್ದು ರೆಗ್ಯುಲರ್ ಕ್ಲಾಸಿಗೂ ಅಟೆಂಡ್ ಆಗಿಲ್ಲ. ಸ್ಟಾರ್ಟ್ ಇವಾಗ ಸಿಂಗಲ್ ಕ್ಲಾಸ್ ಜಸ್ಟ್ ಅಡ್ಮಿಷನ್ ಮಾಡ್ಸಿದೀನಿ, ಡೈರೆಕ್ಟ್ ಎಕ್ಸಾಮ್ ಅಟೆಂಡ್ ಮಾಡ್ಕೊಳ್ಳೋದು ಆ ಲೆಕ್ಕದಲ್ಲೇ ಇದೆ. ನಮ್ಗೆ ಯಾವ್ದಾದ್ರು ಒಂದು 2-3 years ಏನಾದ್ರು ಕ್ವಶನ್ ಪೇಪರ್ ಬಿಡಿಸಿರೋದು ನಿಮ್ಮಲ್ಲಿ? ನಿಮ್ದೊಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ನೀವು ನಿಮ್ಮ ಏನ್ ವಿಡಿಯೋಸ್ ಹಾಕಿದ್ರಲ್ಲ ಅದ್ರೊಳಗಡೆ ಇವಾಗ ನೀವು ಹಾಕಿರೋ ವಿಡಿಯೋದಲ್ಲಿ ಅದ್ರೊಳಗೆ ಆನ್ಸರ್ ಇದೆ ಎಲ್ಲ. ಪ್ರತಿಯೊಂದು ನೀವೇನ್ ಸಿಲೆಬಸ್ ಕವರ್ ಮಾಡಿದ್ರೆ ಎಲ್ಲ ಆನ್ಸರ್ ಅದ್ರೊಳಗೆ ಬಂದ್ಬಿಡುತ್ತೆ. ಬಟ್ ನಮ್ಗೊಂದು ಪ್ಯಾಟರ್ನ್ ಸಿಗುತ್ತೆ, ಯಾವ ತರ ಬರೀಬೇಕು ಯಾವ ತರ ಇಲ್ಲ. ಇನ್ನೊಂದ್ ಏನಂತ ಹೇಳಿದ್ರೆ ಕ್ವಶನ್ಗಳು ನಾವು 16 marks ಗೆ ಯಾವ ತರ ಬಿಡಿಸ್ಬೇಕಂತ ಬರುತ್ತೆ. ನಮ್ಗೆ ಇವಾಗ ಬೇರೆಯವ್ರನ್ನ ನೋಟ್ಸ್ ನೋಡ್ಕೊಂಡೆ, ಅದ್ರ ಬಂದ್ಬಿಟ್ಟು ಅದು 80 ಪ್ಯಾಟರ್ನ್ಸ್ ಇತ್ತು. ಇವಾಗ ನಾವು 100 ಪ್ಯಾಟರ್ನ್ಸ್ ಗೆ ಯಾವ ತರ ಬಿಡಿಸ್ಬೇಕನ್ನೋದು ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಕ್ಲಿಯರ್ ಅಲ್ವಾ? 2 ಪಾಯಿಂಟ್ ಅಲ್ವಾ? ನಿಮ್ಮ ಒಂದು ಪ್ರಶ್ನೆ ಆಧಾರದ ಮೇಲೆ ಮೊದಲನೇ ಪಾಯಿಂಟ್ ನೀವು ಹೇಳಿದ್ರಿ ಯಾವ ತರ ಬಿಡಿಸ್ಬೇಕು ಅಂತ ನಮ್ಗೆ ಗೊತ್ತಾಗ್ಬೇಕು ಸರ್. ಒಂದೇನಾದ್ರೂ ಅವಕಾಶ ಮಾಡ್ಕೊಡಿ, ಅದನ್ನ ನೀವು 1-2 ಪೇಪರ್ ಸಾಲ್ವ್ ಮಾಡಿ ಅಂತ. ಒಂದು ಎರಡನೇ ಪ್ರಶ್ನೆ ಕೇಳಿದ್ರಿ, ಒಂದು 3 to 4 years ಏನಾದ್ರು ಕ್ವಶನ್ ಪೇಪರ್ಸ್. ಅದೇ ಅದು ಟೋಟಲ್ ಓವರ್ ಆಲ್ ಆಗಿ ಒಂದೇ ಒಂದು ಇಶ್ಯೂ ಅಂತ ಅನ್ಕೊಳ್ತೇನೆ ನಾನು. ಕ್ವಶನ್ ಪೇಪರ್ಸ್ ಗಳು ಹೇಗಿರುತ್ತೆ ಅಂತ ನಮಗೆ ತೋರಿಸಿ ಅಂತ. ಎರಡನೇದು ಹೇಗೆ ಬರಿಬೇಕು ಅಂತ. ಇವೆರಡು ಪ್ರಶ್ನೆಗಳಲ್ವಾ ನಿಮ್ದು ಜಮಾಲ್ ಸರ್? ಹೌದೌದು ಸರ್. ಈಗ ಮೊದಲನೇ ಪ್ರಶ್ನೆಗೆ ನೀವು ಹೇಳಿದ್ರಲ್ಲ ಯಾವ ತರ ನೀವು ಇದನ್ನ ಬಿಡಿಸ್ಬೇಕು ಅಂತ. ಎಲ್ರಿಗೂ ಹೇಳ್ತಾ ಇರುವಂತದ್ದು, ನಾನು ಕೊಟ್ಟಿರುವಂತದ್ದೇ 100 page ನೋಟ್ಸು. 100 page ನೋಟ್ಸ್ ಅಲ್ಲಿ ಮಾಡಿರುವಂತದ್ದೇ 10 hour ಕ್ಲಾಸು. ಇಫ್ ಇನ್ ಕೇಸ್ ನಾನು ಮತ್ತೆ ಬಿಡಿಸ್ತಾ ಹೋದೆ ಅಂತಂದ್ರೆ ಒಂದ್ಸಲ ದಯವಿಟ್ಟು ಓದಿ. ಜಮಾಲ್ ಸರ್ ಕಂಪ್ಲೀಟ್ ಆಗಿ ಓದಿದ್ರ ನೀವೇನಾದ್ರು ಯಾವ್ದಾದ್ರು 1-2 ಯೂನಿಟ್ ಏನಾದ್ರು ಟ್ರೈ ಮಾಡಿದ್ರಾ ಸರ್? ಆಕ್ಚುಲಿ ನಾನು 4 days ಬ್ಯಾಕ್ ಬೈ ಮಾಡ್ಕೊಂಡಿರೋದು, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್, ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೋಡ್ತಾ ಇದ್ದೀನಿ ಬಟ್ ಮೈಂಡ್ ಅಲ್ಲಿ ಇರ್ತಾ ಇಲ್ಲ. ಈವ್ನಿಂಗ್ ಎಲ್ಲ ಮರ್ತು ಬಿಡ್ತೀನಿ. ಆಯ್ತು, ಈಗ ನೆಕ್ಸ್ಟ್ ಒಂದ್ ಕೆಲಸ ಮಾಡಿ, ನೀವು ನೋಡಿ ಒಂದ್ ಸ್ವಲ್ಪ ವಿಡಿಯೋಸ್ ಗಳನ್ನ. ಆ ವಿಡಿಯೋಸ್ ಗಳಲ್ಲಿ ಏನಿದೆ ಗೊತ್ತಾ ಜಮಾಲ್ ಸರ್, ಎಲ್ಲರೂ ಕೂಡ ಆಲ್ರೆಡಿ ನೋಡಿದವ್ರಿಗೆ ಕೂಡ ಗೊತ್ತಿರುತ್ತೆ. ಸೊ ಅದರಲ್ಲಿ ನಾನು ಕ್ವಶನ್ಸ್ ಗಳು ತಗೊಂಡಿರ್ತೇನೆ. ಫಸ್ಟ್ ಸಿಲೆಬಸ್ ಕಾಪಿ ಇರುತ್ತೆ. ಓಕೆ, ಆ ಸಿಲೆಬಸ್ ಕಾಪಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಫ್ರೇಮ್ ಮಾಡಿರ್ತೇನೆ ನಾನು. ಆಕ್ಚುಯಲ್ ಆಗಿ ಪ್ರತಿ ವಿಡಿಯೋಸ್ಗಳು ಕ್ವಶನ್ ಗಳಿಗೆ ಆನ್ಸರ್ ಮಾಡಿರುವಂತದ್ದು. ಏನ್ ನಾನು ಆನ್ಸರ್ ಮಾಡಿದೀನಿ, ಪ್ರೆಸೆಂಟೇಶನ್ ಏನ್ ಹಾಕಿ ಕೊಟ್ಟಿದ್ದೀನಿ, ಸೇಮ್ ಥಿಂಗನ್ನ ಅದ್ರದ್ದೇ ಒಂದು ಎಕ್ಸ್ಟ್ರಾಕ್ಷನ್ ತೆಗೆದ್ಬಿಟ್ಟು ವರ್ಡ್ ಅಲ್ಲಿ ಕನ್ವರ್ಟ್ ಮಾಡಿ MS ವರ್ಡ್ ಅಲ್ಲಿ ಅದನ್ನ ನಿಮ್ಮ ಕೈಗೆ ನೋಟ್ಸ್ ಅಂತ ಕೊಟ್ಟಿರುವಂತದ್ದು. ಸೊ
ಅಲ್ಲಿರುವಂತ ಕ್ವಶನ್ಸ್ಗಳೇ ನಿಮಗೆ ಫೈನಲ್ ಆಗಿ ಬರುವಂತದ್ದು. ಈಗ ನಾನು ಏನಾದ್ರು ಆ ರೀತಿ ಮತ್ತೆ ಏನಾದ್ರು ಇನ್ನೊಂದ್ಸಲ ಮಾಡ್ಬೇಕು ಅಂದ್ರೆ 3 4 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು ಅಂದ್ರೆ ಅದು ಈ ಕೋಚಿಂಗ್ ಸೆಂಟರ್ ಗಳು ಮಾಡ್ತಾರೆ ಗೊತ್ತಾ ನಿಮಗೆ, UPSC KPSC ಅಲ್ಲಿ ಬಿಲ್ಡಪ್ ಗೆ ಆ ರೀತಿ ಏನಾದ್ರು ಮಾಡ್ಬೇಕಷ್ಟೇ. ಏನ್ ಕೊಟ್ಟಿದೀವಿ ಸೋರ್ಸು ಅದ್ರಲ್ಲಿ ನಾನು ಕೊಟ್ಟಿರುವಂತದ್ದು ಆಕ್ಚುಲ್ ಕ್ವಶನ್ ಅಂಡ್ ಆನ್ಸರ್ 100 ಪೇಜ್ ಇಂದು. ಅದು ಬಿಟ್ರೆ ಬೇರೆ ಏನು ಹೊರಗಡೆ ಇಲ್ಲ ಅದರಲ್ಲಿ. ಆ 100 ಪೇಜ್ ನಾನು ಮತ್ತೇನಾದ್ರು ರೆಡ್ಯೂಸ್ ಮಾಡಿದ್ರೆ ಮತ್ತೆ ನಾನು ಹೆಂಗೆ ಕ್ವಶನ್ ಗಳನ್ನ ಆನ್ಸರ್ ಗಳು ಮಾಡ್ತಾ ಹೋದ್ರು ಕೂಡ ಮತ್ತೆ 100 ಪೇಜ್ಗೆ ಬಂದು ನಿಲ್ಲುತ್ತದೆ ಜಮಾಲ್ ಸರ್. ಸೊ ಅದಕ್ಕೆ ನೀವೊಂದು ಕೆಲಸ ಮಾಡಿ, ಕಂಪ್ಲೀಟ್ ಆಗಿ ಒಂದ್ ರೌಂಡ್ ಓದಿ, 10 ಡೇಸ್ ಹೇಗಿದ್ರು ಮತ್ತೆ ಆನ್ಲೈನ್ ಕ್ಲಾಸಲ್ಲಿ ಸಿಗ್ತಾ ಇರ್ತೀವಿ. ಸೊ ಅವಾಗ ನಿಮಗೆ ಅರ್ಥ ಆಗುತ್ತೆ ಅಲ್ಲಿರುವಂತದ್ದೇ ಆನ್ಸರ್ ಕೊಟ್ಟಿರುವಂತದ್ದು. ಆಮೇಲೆ ಇನ್ನೊಂದು ಪ್ರಶ್ನೆ ಬಂತು, 16 ಮಾರ್ಕ್ಸಿಗೆ ಮತ್ತೆ 10 ಮಾರ್ಕ್ಸಿಗೆ ಹೇಗೆ ಬರಿಬೇಕು, ಹೇಗಿತ್ತು 10 to 16 ಮಾರ್ಕ್ಸ್ ಅಂತ, ಅಥವಾ ಸರ್ ಪ್ಯಾಟರ್ನ್ ಹೇಗೆ ಅಂತನಾದ್ರೂ ಅರ್ಥ ಮಾಡಿಸಿ ಅಂತ. ಇದ್ರ ಮೇಲೆ ನಾನು ಆನ್ಲೈನ್ ಕ್ಲಾಸ್ ತಗೊಳ್ತೇನೆ, ಒಂದು ಓವರ್ ಆಲ್ ಆಗಿ ತಗೊಳ್ತೇನೆ. ಯಾವ್ದೋ ಒಂದು ಕ್ವಶನ್ ತಗೊಳ್ತೇನೆ, ಒಂದು ಕ್ವಶನ್ ತಗೊಂಡು ನಿಮಗೆ ಒಂದು ಪ್ಯಾಟರ್ನ್ ಹೇಳ್ತೇನೆ, ನೀವು ಈ ಪ್ಯಾಟರ್ನ್ ಅಲ್ಲಿ ಇದನ್ನ ಆನ್ಸರ್ ಮಾಡ್ಬೇಕು ಅಂತ. ಓವರ್ ಆಲ್ ಆಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಜಮಾಲ್ ಸರ್ ಮತ್ತೆ ಎಲ್ರಿಗೂ ಕೂಡ ಹೇಳ್ತಾ ಇರುವಂತದ್ದು ಓವರ್ ಆಲ್ ಆಗಿ ಒಂದು ನಾನು ಪ್ರಿನ್ಸಿಪಲ್ ನ ಹೇಳ್ತೇನೆ, ಅಥವಾ ಏನಂತಾರೆ ನಮ್ಮ ಇದರಲ್ಲಿ ಒಂದು ಕ್ಯಾಶುವಲ್ ಭಾಷೆಗಳಲ್ಲಿ ಒಂದು ಮಂತ್ರ ಹೇಳ್ತೇನೆ ನಾನು ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ. ಸೊ ನೀವು ಏನೇ ಕೇಳಲಿ ಈ ಪ್ಯಾಟರ್ನ್ ಅಲ್ಲಿ ಬರೀರಿ. ಸ್ಟಾರ್ಟಿಂಗ್ ಅಲ್ಲಿ ಸಿನಾಪ್ಸಿಸ್ ಅಂತ ಇರುತ್ತೆ, ಅಥವಾ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಮುಖ್ಯಾಂಶಗಳು ಅಂತ ಬರುತ್ತೆ. ಅದ್ರ ಕೆಳಗಡೆ ಒಂದಿಷ್ಟು ಇಂಟ್ರೊಡಕ್ಷನ್ ಅಲ್ಲಿ ಈಗೇನ್ ಸೇಮ್ ಗೊತ್ತಾ, ಅದನ್ನು ಇನ್ನು ತುಂಬಾ ಸಿಂಪಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಜಮಾಲ್ ಸರ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಜಮಾಲ್ ಸರ್, ಇದು ಎಸ್ಸೆ ಬರ್ದಿದ್ದೀರಾ ಯಾವತ್ತಾದ್ರೂ ಪ್ರಬಂಧ ಹಳೆಯ ದಿನಗಳಲ್ಲಿ? ಜಮಾಲ್ ಸರ್, ಯಾರಿಗೆ ಪ್ರಶ್ನೆ ಕೇಳಿದ್ದು? ಅವರೇ ಅಲ್ವಾ? ಬಿಡಿ. ಎಸ್ಸೆ ಬರ್ದಿದ್ದೀರಾ ಜಮಾಲ್ ಸರ್? ಯಾವಾಗಾದ್ರೂ ಎಸ್ಸೆ ಬರ್ದಿದ್ದೀರಾ? SLC ಬರ್ದಿಲ್ಲ. SLC ಎಸ್ಸೆ ಬರ್ದಾಗ ಏನೇನ್ ಬರಿತಾ ಇದ್ರಿ ಜಮಾಲ್ ಸರ್? ಅಂದಾಜು ಏನೇನ್ ಬರಿತಾ ಇದ್ರಿ? ಅಂದ್ರೆ ಒಂದ್ ಬಾಡಿಗಳಂತ ಇರ್ತಾ ಇದ್ ಗೊತ್ತಾ ಅದ್ರಲ್ಲಿ? ಒಂದು ನೀವು ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಜಮಾಲ್ ಸರ್ ನೀವು? ಕನ್ನಡ ಮೀಡಿಯಂ. ಓಕೆ, ಅಂದ್ರೆ ಒಂದು ಎಸ್ಸೆನ ಬರಿತೀರಾ ಅಂದ್ರೆ ಒಂದು ಪ್ರಬಂಧನ ಬರಿತಾ ಇರ್ಬೇಕಾದ್ರೆ ಈ ಗುರುಗಳು ಏನಿದಾರಲ್ಲ ಅವ್ರು ಹೇಳ್ತಾ ಇದ್ರು ಇದಿಂತ ಫಸ್ಟಿಗೆ ಎಕ್ಸ್ಪ್ಲನೇಷನ್ ಬರ್ತಿರ್ಲಿಲ್ಲ. ಫಸ್ಟಿಗೆ ನಿಮ್ಗೆ ಏನ್ ಬರ್ತಾ ಇತ್ತು ಗೊತ್ತಾ? ಫಸ್ಟಿಗೆ ಸ್ಟಾರ್ಟಿಂಗ್ ಒಂದ್ ಇದ್ ಬರ್ತಾ ಇತ್ತು, ಮುನ್ನುಡಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ರಿ ನೀವು, ಇಂಟ್ರೊಡಕ್ಷನ್. ಆಮೇಲೆ ಬಂದ್ಬಿಟ್ಟು ಎಕ್ಸ್ಪ್ಲನೇಷನ್, ಲಾಸ್ಟಿಗೆ ಉಪಸಂಹಾರ ಅಲ್ವಾ? ಸರ್ ಕನ್ನಡದಲ್ಲಿ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತೀವಿ ಸರ್. ನೋಡಿ ಮಹಾದೇವಿ ಮೇಡಮ್ ಹೇಳಿದ್ರು ಪಕ್ಕ ಕನ್ನಡ ಮೀಡಿಯಂ ಅಲ್ಲಿ ಅದನ್ನ ನಾನು ಅಂತ ಹೇಳಿದೆ. ಪೀಠಿಕೆ ಬೆಳವಣಿಗೆ, ಆಮೇಲೆ ಬಂದ್ಬಿಟ್ಟು ಉಪಸಂಹಾರ, ಕರೆಕ್ಟ್ ಅಲ್ವಾ? ಸರ್ ಪ್ರಸ್ತಾವನೆ, ವಿವರಣೆ, ಅದು ಉಪಸಂಹಾರ ಸರ್. ಓಕೆ, ಯಾರು ಮತ್ತೆ ವಾಪಸ್ 10ನೇ ಕ್ಲಾಸಿಗೆ ಹೋದ್ವಿ ಅಂತ ಇದ್ ಅನ್ಕೊಳ್ಬಿಡಿ. ನಾನು ಕಾನ್ಸೆಪ್ಟ್ ಇದ್ ಮಾಡ್ತೀನಲ್ಲ, ಮ್ಯೂಟ್ ಮಾಡಿ ದಯವಿಟ್ಟೆಲ್ಲ ಮ್ಯೂಟ್ ಮಾಡಿ. ಈಗ ನಿಮ್ಮ ಇದ್ರಲ್ಲಿ ಬರಿತಿದ್ರಲ್ಲ ಸ್ಕೂಲು ಅಥವಾ PUC ಲೆವೆಲ್ ಅಲ್ಲೆಲ್ಲ ಬರಿತಾ ಇದ್ರಲ್ಲ ಪ್ರಬಂಧ ಆಗಿ ಬಂದ ಎಸ್ಸೆ ಎಲ್ಲ ಬರಿತಾ ಇದ್ರಿ. ಕನ್ನಡ ಮೀಡಿಯಂ ಅಂತ ಬಂದ್ರೆ ಪೀಠಿಕೆ, ಬೆಳವಣಿಗೆ, ಉಪಸಂಹಾರ ಇದನ್ನ ಮೂರನ್ನ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಪೀಠಿಕೆಯಲ್ಲಿ ಒಂದಿಷ್ಟು ಒಂದು ಎಕ್ಸಾಂಪಲ್ ತಗೊಂಡು ಹೇಳಿ ಮಾತಾಡ್ಬಿಡೋಣ. ಜನರಲ್ ಆಗಿ ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೇನೆ ಇದ್ರದ್ದು, ಯಾವ್ದ್ರದ್ದು, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂತ ಮಾತಾಡೋಣ. ಪರಿಸರ ಮಾಲಿನ್ಯ ಇದೆಲ್ಲರಿಗೂ ಫೇಮಸ್ ಇರುವಂತ ಎಸ್ಸೆ ಇದು, ಎಲ್ರಿಗೂ ಗೊತ್ತಿರುವಂತ ಎಸ್ಸೆ ಇದು. ಪರಿಸರ ಮಾಲಿನ್ಯದ ಬಗ್ಗೆ ಒಂದು ಪ್ರಬಂಧ ಬರೀರಿ, ಪರಿಸರ ಮಾಲಿನ್ಯದ ಬಗ್ಗೆ ಒಂದು ಎಸ್ಸೆ ಬರೀರಿ ಅಂತ ಕೇಳಿದ್ರು. ಜನರಲ್ ಟಾಪಿಕ್ ಅದು. ಸೊ ಆ ರೀತಿ ಏನಾದ್ರು ಕೇಳಿದಾಗ ನಿಮ್ಮ ಎಲ್ಲಾ ಒಂದು ಕಾಲೇಜ್ಗಳಲ್ಲಿ ಹೇಳ್ಕೊಟ್ಟಿದ್ರು ಪೀಠಿಕೆ ಬರಿಬೇಕು ನೀವು ಅಂತ. ಪೀಠಿಕೆಯಲ್ಲಿ ಏನ್ ಬರೀತೀರಾ? ಪರಿಸರ ಅಂದ್ರೆ ಏನು, ಪರಿಸರ ಮಾಲಿನ್ಯ ಅಂದ್ರೆ ಏನು ಅಂತ. ನೆಕ್ಸ್ಟ್ ಬೆಳವಣಿಗೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪೀಠಿಕೆನ ಏನಂತೀವಿ ನಾವು? ಇಂಟ್ರೊಡಕ್ಷನ್ ಅಂತ ಕರಿತೀವಿ. ಇಂಟ್ರೊಡಕ್ಷನ್ ಅಲ್ಲಿ ವಾಟ್ ಈಸ್ ಎನ್ವೈರನ್ಮೆಂಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಈ ರೀತಿ ಎಲ್ಲ ಬರಿತಾ ಹೋಗ್ತೀರಾ. ನೆಕ್ಸ್ಟ್ ಬರುತ್ತೆ ಬೆಳವಣಿಗೆಯಲ್ಲಿ ಬರುತ್ತೆ. ಬೆಳವಣಿಗೆಯಲ್ಲಿ ಬಾಡಿ, ಮೇನ್ ಬಾಡಿ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸೊ ಅದ್ರಲ್ಲಿ ಏನ್ ಬರೀತೀರಾ? ಪರಿಸರ ಮಾಲಿನ್ಯ ಆಗ್ಬೇಕಾದ್ರೆ ಏನೇನ್ ಕಾರಣಗಳಿದೆ, ಅಂದ್ರೆ ಕಾಸಸ್ಗಳು ಏನಿದೆ, ಏನೇನ್ ನಾವು ಅದನ್ನ ಮಿಟಿಗೇಷನ್ ಮಾಡ್ಲಿಕ್ಕೆ ಏನೇನ್ ನಾವು ಚಾನ್ಸಸ್ ಗಳನ್ನ ತಗೊಳ್ತೀವಿ, ಪರಿಸರ ಮಾಲಿನ್ಯದ ಟೈಪ್ಸ್ ಗಳೇನಿದೆ, ವಿಧಗಳೇನಿದೆ, ಅದನ್ನ ಕಂಟ್ರೋಲ್ ಮಾಡಕ್ಕೆ ಸರ್ಕಾರ ಏನೇನ್ ಆಕ್ಷನ್ ತಗೊಳ್ತಾ ಇದೆ, ಗೌರ್ಮೆಂಟ್ ಆಕ್ಷನ್ಸ್ ಗಳು ಏನೇನಿದೆ ಅಡ್ರೆಸ್ಸಿಂಗ್ ಮಾಡ್ಲಿಕ್ಕೆ, ಅದನ್ನ ಅಂತ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೀತೀರಾ. ಸೊ ಅದಾದ್ಮೇಲೆ ಪ್ರೈವೇಟ್ ಪರ್ಸನ್ ಆಗಿ ನಾವೇನ್ ಮಾಡ್ತೀವಿ, ಆಮೇಲೆ ಈಗ ಲಾ ಸ್ಟೂಡೆಂಟ್ ಅಲ್ವಾ ನೀವು, ಸೊ ಲಾ ಏನೇನ್ ಮಾತಾಡುತ್ತೆ ಪರಿಸರ ಮಾಲಿನ್ಯ ಮೇಲೆ, ಏನಾದ್ರು ಆಕ್ಟ್ಸ್ ಗಳು ತಂದಿದ್ಯಾ, ಸೆಕ್ಷನ್ಸ್ ಗಳು ತಂದಿದ್ಯಾ, ಇದನ್ನೆಲ್ಲ ಬಾಡಿಯಲ್ಲಿ ಬರೀತೀವಿ. ಆಮೇಲೆ ಫೈನಲ್ ಆಗಿ ಒಂದು ಪಾಯಿಂಟ್ ಬರೀತೀರಾ ಉಪಸಂಹಾರ ಅಂತ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಸ್ಟೋರಿ ಅಂತಂದ್ರೆ ನಿಮ್ ಲಾಗ್ ನಾನು ಕನೆಕ್ಟ್ ಮಾಡ್ತೇನೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ. ಓವರ್ ಆಲ್ ಆಗಿ ಇವತ್ತು ನೀವು ಕೇಳುವಂತ ಇದೊಂದು ಪ್ಯಾಟ್ರನ್ ಅನ್ನ ನೀವು ಲಾಸ್ಟ್ ಸೆಮ್ ತನಕನೂ ಕೂಡ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಲಾಸ್ಟಿಗೆ ಬರೀತೀರಾ ಒಂದು ಉಪಸಂಹಾರ ಅಂತ ಬರೀತೀರಾ. ಸೊ ಉಪಸಂಹಾರದಲ್ಲಿ ಕನ್ಕ್ಲೂಷನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ನಾವು. ಆ ಕನ್ಕ್ಲೂಷನ್ ಅಲ್ಲಿ ನೀವೇನು ಮೇಲ್ಗಡೆಯಿಂದ ಒಂದು ಟಾಪಿಕ್ ನ ಹೇಳ್ಕೊಂಡ್ ಬಂದ್ರಿ ಪರಿಸರ ಮಾಲಿನ್ಯದ್ದು, ಅದನ್ನ ಪ್ಲಾಟ್ ಮಾಡ್ತಾ ಮುಂದಿನ ಫ್ಯೂಚರ್ಗೆ ಹೇಗೆ ಇದನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನುವಂತ 2-3 ಲೈನ್ಸ್ ನ ಮೆನ್ಷನ್ ಮಾಡ್ತೀರಾ. ಇದು ಉಪಸಂಹಾರ ಅಥವಾ ಕನ್ಕ್ಲೂಷನ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ. ಈ ಒಂದು ಪ್ಯಾಟ್ರನ್ ಅಲ್ಲಿ ಇರುವಂತ ಎಲ್ಲಾ ಸ್ಟೂಡೆಂಟ್ಸ್ ಗಳು ಬರ್ಕೊಂಡ್ ಬಂದಿದ್ದೀರಾ. ಎಲ್ಲರೂ ಕೂಡ 10th ಮಾಡಿ 12th ಮಾಡಿ ಬಂದಿರುವಂತವ್ರೆ.
ಇವನ್ ಕೆಲವರು BA ಸ್ಟೂಡೆಂಟ್ಸ್ಗಳು ಯಾರ್ಯಾರು ಇದ್ದೀರಾ ಅವರೆಲ್ಲ ತಮ್ಮ ಕಾಲೇಜ್ಗಳಲ್ಲೂ ಕೂಡ ಬರ್ದಿರ್ತಾರೆ. ಸೊ ಕೆಲವರು ಕಾಂಪಿಟೇಷನ್ಸ್ ಗಳು ಅಟೆಂಡ್ ಮಾಡಿರ್ತಾರೆ, ಕೆಲವರು ಗೌರ್ಮೆಂಟ್ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡ್ತಾ ಇರ್ತಾರೆ. PSC ಎಕ್ಸಾಮ್ಸ್, KS ಎಕ್ಸಾಮ್ ಅಥವಾ UPSC IAS ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡ್ತಿರ್ತಾರೆ. ಅವರಿಗೂ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ. ಸೊ ಅದ್ರಲ್ಲಿ ಏನೊಂದು ಪ್ಯಾಟರ್ನ್ ಇದೆಯಲ್ವಾ, ಫಸ್ಟ್ ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್, ಪೀಠಿಕೆ, ಬೆಳವಣಿಗೆ, ಉಪಸಂಹಾರ. ಆ ಸೇಮ್ ಥಿಂಗು ಲಾದಲ್ಲೂ ಕೂಡ ಅದನ್ನೇ ಮೇಂಟೈನ್ ಮಾಡಬೇಕು. ಪ್ರತಿ ಒಂದು ಪ್ರಶ್ನೆನೂ ಕೂಡ ಎಸ್ಸೆ ಟೈಪ್ ಆಫ್ ಕ್ವಶನ್ ಅಂತಾರೆ. ನೀವು ದಯವಿಟ್ಟು ಕ್ವಶನ್ ಪೇಪರ್ನ ಟಾಪ್ ಅಲ್ಲಿ ಹೋಗಿ ನೋಡಿ, ಯಾವ್ದಾದ್ರು ಒಂದು ಪ್ರಶ್ನೆನ ನೋಡಿ ಟಾಪ್ ಅಲ್ಲಿ ಹೋಗಿ ಯಾವ ರೀತಿ ಇರುತ್ತೆ ಅಂತ. ನಾನು ಸ್ಕ್ರೀನ್ ಶೇರ್ ಮಾಡಕ್ ಟ್ರೈ ಮಾಡ್ತೇನೆ, ವೆಯ್ಟ್ ಮಾಡಿ ನೋಡೋಣ. ಇಫ್ ಇನ್ ಕೇಸ್ ನನ್ನ ಹತ್ರ ಯಾವ್ದಾದ್ರು ಪೇಪರ್ ಅಲ್ಲಿ ನನ್ನ ಡೆಸ್ಕ್ಟಾಪ್ ಮೇಲೆ ಇದ್ರೆ ನಾನು ತೋರಿಸ್ಬಿಡ್ತೇನೆ. ಸ್ಕ್ರೀನ್ ಶೇರ್ ಆಗಿದೆಯಲ್ಲ, ತೋರಿಸ್ತಾ ಇದೆಯಲ್ಲ ಸ್ಕ್ರೀನ್ ಅಲ್ಲಿ? ಎಸ್ ಸರ್. ಯಾವ್ದಾದ್ರು ಒಂದು ಪೇಪರ್ ನೋಡೋಣ, ವೆಯ್ಟ್ ಮಾಡಿ. ನಾನು ತೋರಿಸ್ಬಿಡ್ತೇನೆ ಒಂದು ಪೇಪರ್ನ. ಅಂದ್ರೆ ಇದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಗೋಣ ಅಂತಿದ್ದೆ ನಾನು, ಬಟ್ ಒಂದು ತೋರಿಸ್ಬಿಡ್ತೇನೆ ನೋಡೋಣ. ಯಾವ್ದು ತಗೋಣ? ಕಾನ್ಸ್ಟಿಟ್ಯೂಷನ್ನೇ ತಗೋಣ ಆಯ್ತಾ, ಫಸ್ಟ್ ಪೇಪರ್ ಅಲ್ವಾ, ಫಸ್ಟ್ ಸೆಮ್ ಕಾನ್ಸ್ಟಿಟ್ಯೂಷನ್ ಲಾ 100 ಪ್ಯಾಟರ್ನ್ ರೀಸೆಂಟ್ 2025 ತಗೋಣ. ಹಾ, 5 ರಿಮೈನಿಂಗ್ ಇನ್ಸ್ಟ್ರಕ್ಷನ್ ಕ್ವಶನ್ ನಂಬರ್ ಅಂಡ್ ಆನ್ಸರ್ ರಿಮೈನಿಂಗ್ ನೆಕ್ಸ್ಟ್ 16 ಮಾರ್ಕ್ಸ್ ಎಸ್ಸೆ ಟೈಪ್ ಕ್ವಶನ್. ಓಕೆ, ಇದರಲ್ಲಿ ಈ ರೀತಿ ಕೊಟ್ಟಿದ್ದಾರಲ್ಲ 80-20 ಪ್ಯಾಟರ್ನ್ ಅಲ್ಲಿ. ಆಕ್ಚುಲ್ ಆಗಿ ಎಲ್ಲ ಒಂದ್ ಕಡೆ ನಾನು ನೋಡಿದ್ದಿದೆ ಒಂದು ಪೇಪರ್ ಎಸ್ಸೆ ಟೈಪ್ ಕ್ವಶನ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 80-20 ಪ್ಯಾಟರ್ನ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ನೋಡಿ ನೀವು ಸ್ಟಾರ್ಟಿಂಗ್ ಅಲ್ಲಿ. ಆಕ್ಚುಲ್ ಆಗಿ 80-20 ಪ್ಯಾಟರ್ನ್ 100 ಪ್ಯಾಟರ್ನ್ ಆಗಿರೋದಲ್ವಾ. ಇಲ್ಲಿದೆ ನೋಡಿ, 2ನೇ ಪಾಯಿಂಟ್ ಎಲ್ರಿಗೆ ಕಾಣ್ತಾ ಇದೆಯಾ? 1 ಎಸ್ಸೆ ಟೈಪ್ ಕ್ವಶನ್ ಅಂಡ್ ಶಾರ್ಟ್ ನೋಟ್ ಪ್ರಾಬ್ಲಮ್ ಇಸ್ ಕಂಪಲ್ಸರಿ ಫಾರ್ ಈಚ್ ಯೂನಿಟ್. ಅಂದ್ರೆ ಎಸ್ಸೆ ಟೈಪ್ ಕ್ವಶನ್ ಅಂತ ಅವನೇ ಹೇಳ್ತಾ ಇದ್ದಾನೆ. ನೀವು ಆಕ್ಚುಲ್ ಆಗಿ ಬರೆಯಕ್ ಹೋಗ್ತಾ ಇರುವಂತದ್ದು ಪ್ರಬಂಧ. ಓಕೆನಾ? ಯಾವುದರ ಮೇಲೆ ಪ್ರಬಂಧ? ಈಗ ನಾನು ಪರಿಸರ ಮಾಲಿನ್ಯ ಅಂದೆ, ನೀವು ಪರಿಸರ ಮಾಲಿನ್ಯ ಮೇಲೆ ಪ್ರಬಂಧ ಬರಿತಾ ಇಲ್ಲ. ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಮೇಲೆ ಪ್ರಬಂಧ ಬರಿತಾ ಇಲ್ಲ, ಎಸ್ಸೆ ಬರಿತಾ ಇಲ್ಲ. ನೀವು ಎಸ್ಸೆ ಬರೆಯಕ್ ಹೋಗ್ತಾ ಇದ್ದೀರಾ ನಿಮ್ಮ ಕ್ವಶನ್ ಪೇಪರ್ನ ಪ್ಯಾಟರ್ನ್ ನ ಸಂಬಂಧಪಟ್ಟ ಹಾಗೆ. ಮೊದಲನೇ ಕ್ವಶನ್ ಇತ್ತು, ಡಿಸ್ಕಸ್ ದ ಲೀಗಲ್ ಪೊಸಿಷನ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಪ್ರಿಯಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿತ್ ದ ಡಿಸೈಡೆಡ್ ಕೇಸ್ ಅಂತ ಇತ್ತು. ಸೊ ಈ ರೀತಿ ಏನೋ ಕೇಳಿದ್ರಪ್ಪ ಒಂದು ಪ್ರಶ್ನೆ ಆಯ್ತಾ. ಈಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ನಿರ್ಧರಿತ ಪ್ರಕರಣಗಳ ಸಹಿತ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯ ಕಾನೂನು ಸ್ಥಿತಿ ಮತ್ತು ಮಹತ್ವದ ಬಗ್ಗೆ ಚರ್ಚಿಸಿ ಅಂತ ಕೇಳಿದ್ರು. ಸೊ ಇಂಥ ಸಂದರ್ಭದಲ್ಲಿ ನೀವು ಏನ್ ಇಷ್ಟೊತ್ತು ನಾನು ಡಿಸ್ಕಸ್ ಮಾಡಿದೆ ಪರಿಸರ ಮಾಲಿನ್ಯ, ಅದನ್ನೇ ನಾನು ಕನೆಕ್ಟ್ ಮಾಡ್ತಾ ಬರ್ತೇನೆ. ಫಸ್ಟ್ ಏನ್ ಮಾಡ್ತೀರಾ, ಇದಕ್ಕೆ ಒಂದಿಷ್ಟು ಇಂಟ್ರೊಡಕ್ಷನ್ ಬರೀತೀರಾ. ಈ ಕ್ವಶನ್ಗೆ ಇಂಟ್ರೊಡಕ್ಷನ್ ಏನ್ ಬರೀತೀರಾ? ಈ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಅಲ್ಲಿ ಪರಿಸರ ಮಾಲಿನ್ಯ ಇತ್ತು. ಈ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಕ್ವಶನ್ ನ ಸ್ಪ್ಲಿಟ್ ಮಾಡ್ತಾ ಬನ್ನಿ. ಪ್ರಿಯಂಬಲ್ ಬಗ್ಗೆ ಕೇಳಿದ್ದಾರೆ. ಸೊ ವಾಟ್ ಈಸ್ ಪ್ರಿಯಂಬಲ್ ಅಂತ ಬರೀತೀರಾ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮಗೆ ಏನು ಅಂತ ಬರೀತೀರಾ. ಇದು ಇಂಟ್ರೊಡಕ್ಷನ್. ಆಮೇಲೆ ಬಾಡಿಯಲ್ಲಿ ಬರ್ತೀರಾ. ಅಲ್ಲಿ ಬಾಡಿಯಲ್ಲಿ ಏನ್ ಬರ್ದಿದ್ರಿ, ಹೇಗೆ ಗೌರ್ಮೆಂಟ್ ಸಪೋರ್ಟ್ ಮಾಡ್ತು, ಅಡ್ರೆಸ್ ಹೇಗ್ ಮಾಡಿದ್ರಿ, ರೀಸನ್ ಏನು, ಕಾರಣಗಳೇನು ಅಂತ. ಸೊ ಇಲ್ಲಿ ಬಾಡಿಯಲ್ಲಿ ಏನ್ ಬರಿಬೇಕು ಅಂದ್ರೆ, ಏನ್ ಆಕ್ಚುಲ್ ಆಗಿ ಕ್ವಶನ್ ಮಾಡಿದಾನೆ ಅದು. ಡಿಸ್ಕಸ್ ದ ಲೀಗಲ್ ಪೊಸಿಷನ್ ಅಂಡ್ ಸಿಗ್ನಿಫಿಕೆನ್ಸ್ ಅಂತ ಕೇಳಿದಾನೆ. ಕ್ವಶನ್ ನ ಸ್ಪ್ಲಿಟ್ ಮಾಡಿ. ಡಿಸ್ಕಸ್ ದ ಲೀಗಲ್ ಪೊಸಿಷನ್ ಅಂತಂದ್ರೆ ಏನು, ಕಾನೂನಿನ ಪ್ರಕಾರ ಅದು ಹೇಗೆ ತನ್ನ ಕಾನೂನಿನ ಸ್ಥಿತಿಯನ್ನ ಕಾಪಾಡಿಕೊಂಡಿದೆ ಅನ್ನುವಂಥದ್ದು. ಅದಕ್ಕೆ ನೀವು ಬರೀತೀರಾ ಪ್ರಿಯಂಬಲ್ ಅನ್ನುವಂಥದ್ದನ್ನ ನಮ್ಮ ಪ್ರತಿಯೊಂದು ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದಾರೆ. ಅದರಲ್ಲಿರುವಂತಹ ಪ್ರತಿಯೊಂದು ವರ್ಡ್ಗಳು ಕೂಡ ಮುಂದ್ಗಡೆ ಇರುವಂತ ಎಲ್ಲಾ ಒಂದು ವಿಷಯದಲ್ಲಿ ಬರ್ತಾ ಹೋಗುತ್ತೆ. ಮಸ್ಟ್ ಅಂಡ್ ಶುಡ್ ಅದ್ ಬೇಕೇ ಬೇಕು. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದನ್ನ ಅಮೆಂಡ್ಮೆಂಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಕೆಲವೊಂದು ಕೇಸ್ ಲಾಸ್ ಗಳಲ್ಲಿ ಕೆಲವೊಂದು ಆಗಿದೆ ಅಂತ ಹೇಳಿದ್ರು. ಅದನ್ನೆಲ್ಲ ಬರಿತಾ ಡಿಸೈಡೆಡ್ ಕೇಸಸ್ ಗಳನ್ನ ಬಾಡಿಯಲ್ಲೇ ಕವರ್ ಮಾಡ್ತಾ ಹೋಗ್ತೀರಾ. ಆದ್ರೆ ಇಲ್ಲಿಗೆ ಕ್ವಶನ್ ಮುಗಿಯಲ್ಲ, ಸಿಗ್ನಿಫಿಕೆನ್ಸ್ ಅಂತ ಬರುತ್ತೆ. ಸೊ ಈ ಸಿಗ್ನಿಫಿಕೆನ್ಸಿಗೆ ಇಂಪಾರ್ಟೆನ್ಸ್ ಏನು ಅಂತ ಬರೀತಾ ಪ್ರಿಯಂಬಲ್ ಇರುವಂತ ಕೆಲವೊಂದು ವರ್ಡ್ಸ್ ಗಳನ್ನ ತಗೊಂಡು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀರಾ. ಅದರಲ್ಲಿರುವಂತಹ ಸವರ್ನಿಟಿ, ಸಾರ್ವಭೌಮತ್ವ, ಸೆಕ್ಯುಲರಿಸಂ, ಜಾತ್ಯತೀತತೆ, ಇಂಟಿಗ್ರಿಟಿ, ಈ ರೀತಿಯಾದಂತ ವರ್ಡ್ಸ್ ಗಳನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀರಾ. ಇದೆಲ್ಲ ಸೇರಿಸಿದ್ರೆ ನಿಮ್ಗೆ ಇಂಟ್ರೊಡಕ್ಷನ್ ಒಂದು ಅರ್ಧ ಪೇಜು ಅಥವಾ ಒಂದು 1/4 ಅಂತೀವಲ್ವಾ, 1/4 ಪೇಜು. ಆಮೇಲೆ ಬಾಡಿ ಏನಿದೆಯಲ್ವಾ ಅದು ಎಕ್ಸ್ಪ್ಲನೇಷನ್ ಶುರು ಆಗ್ತಾ ಹೋಗುತ್ತೆ. ಅರೌಂಡ್ 3 to 4 ಅಥವಾ 5 ಪೇಜ್ ತನಕನೂ ಹೋಗುತ್ತೆ ಎಕ್ಸ್ಪ್ಲನೇಷನ್, ಡಿಪೆಂಡ್ಸ್ ಅಪಾನ್ ಕ್ವಶನ್. ಡಿಸ್ಕಸ್ ದ ಲೀಗಲ್ ಪೊಸಿಷನ್ ಡಿಸೈಡೆಡ್ ಕೇಸ್ ಅಂತ ಇದೆ. ಲೀಗಲ್ ಪೊಸಿಷನ್ ಡಿಸೈಡೆಡ್ ಕೇಸ್ಗಳ ಜೊತೆ ಬರಿತಾ ಹೋಗ್ತೀರಾ. ಪ್ರಿಯಂಬಲ್ ನ ಅಮೆಂಡ್ಮೆಂಟ್ ಮಾಡುವಂತ ಕೇಸ್ಗಳು ಯಾವ್ದಾವ್ದಿತ್ತು, ಗೋಲಕ್ನಾಥ್ ಕೇಸ್ ಆಗಿರಬಹುದು, ಅಥವಾ ಕೇಶವಾನಂದಿ ಭಾರತಿ ಕೇಸ್ ಆಗಿರಬಹುದು, ಶಂಕರಿ ಪ್ರಸಾದ್ ಕೇಸ್ ಆಗಿರಬಹುದು, ಎಲ್ಲಾ ಕೇಸಸ್ ಗಳನ್ನ ಬರಿತಾ ಮೆನ್ಷನ್ ಮಾಡ್ತೀರಾ. ಆಮೇಲೆ ಸಿಗ್ನಿಫಿಕೆನ್ಸ್ ಬರೀತೀರಾ. ಸೊ ಇದೆಲ್ಲ ಆದ್ಮೇಲೆ ಫೈನಲ್ ಆಗಿ ಬರೀತೀರಾ ಕನ್ಕ್ಲೂಷನ್ ಆಸ್ ಸೇಮ್ ಇನ್ ನಿಮ್ಮ ಒಂದು ಏನ್ ನೀವು ಬರ್ದ್ರಲ್ಲ, ಯಾವ್ದದು ಪರಿಸರ ಮಾಲಿನ್ಯದ ಬಗ್ಗೆ ಬರ್ದ್ರಲ್ಲ, ಅದೇ ರೀತಿ ಇದ್ರಲ್ಲೂ ಕೂಡ ಸಿಗ್ನಿಫಿಕೆನ್ಸ್ ನ ಇದು ಫೈನಲ್ ಆಗಿ ಕನ್ಕ್ಲೂಷನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀರಾ. ಸೊ ಪ್ರಿಯಂಬಲ್ ನ ಈಗಿನ ಪರಿಸ್ಥಿತಿ ಏನಿದೆ ಅದನ್ನ ಹೇಗೆ ಇನ್ನೂ ನಾವು ಸ್ಟ್ರೆಂಥನಿಂಗ್ ಮಾಡಬಹುದು, ನಾವ್ ಏನ್ ಕಲ್ತ್ವಿ,
ನಾವು ಲೀಗಲ್ ಪೊಸಿಷನ್ ನ ನೋಡಿದ್ವಿ, ಸಿಗ್ನಿಫಿಕೆನ್ಸ್ ನ ನೋಡಿದ್ವಿ. ಅದು ನೋಡ್ತಾ ಇದ್ದಂಗೆ ನಮಗೆ ಗೊತ್ತಾಗ್ತಾ ಇದೆ ಪ್ರಿಯಂಬಲ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಈ ಪ್ರಿಯಂಬಲ್ ನ ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ಜುಡಿಷಿಯರಿ ಡಿಪಾರ್ಟ್ಮೆಂಟ್ ಏನಿದೆ, ಕೋರ್ಟ್ ಏನಿದೆ, ಅದಕ್ಕೆ ಇಂಟರ್ಪ್ರೆಟ್ ಮಾಡುವಂತ, ಅರ್ಥ ವಿವರಣೆ ಕೊಡುವಂತ ನಾವು ಅವಕಾಶನ ಕೊಟ್ಬಿಟ್ಟು ಸ್ಟ್ರೆಂಥನಿಂಗ್ ಮಾಡಬೇಕು ನ್ಯಾಯ ಮತ್ತು ನೀತಿಗಾಗಿ ಅನ್ನುವಂತ ಒಂದು ವಿಷಯನ ಬರೀತೀರಾ. ಸೊ ಈ ರೀತಿಯಾಗಿ ಪ್ರತಿಯೊಂದು ಕ್ವಶನ್ ಬರಿತಾ ಹೋಗ್ತೀರಾ. ಇದ್ರ ಮೇಲೆ ನಾನು ವೈಟ್ ಬೋರ್ಡ್ ಅಲ್ಲಿ ಬರ್ದ್ಬಿಟ್ಟು ತೋರಿಸ್ತೇನೆ ಏನ್ ಹೇಳಿದ್ನಲ್ವಾ ಅದು. ಸೊ ಈಗ ಪರಿಸರ ಮಾಲಿನ್ಯ ಮತ್ತೆ ನಿಮ್ಮ ಲಾ ಪೇಪರ್ ಎರಡೂ ಕೂಡ ನಥಿಂಗ್ ಬಟ್ ಸೇಮ್, ಆಲ್ಮೋಸ್ಟ್ ಸೇಮ್. ಯಾಕೆ ಸೇಮ್ ಹೇಳ್ತಾ ಇದ್ದೀನಿ, ಅಲ್ಲೂ ಕೂಡ ನೀವು ಎಸ್ಸೆ ಬರಿತಾ ಇರೋದು, ಇಲ್ಲೂ ಕೂಡ ಎಸ್ಸೆ ಬರಿತಾ ಇರೋದು. ಇಟ್ಸ್ ಅ ಸೋಷಿಯಲ್ ಪೇಪರ್. ಲಾ ಅನ್ನುವಂಥದ್ದು, ಅದಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ನನ್ನ ಕ್ಲಾಸಸ್ ಅಲ್ಲೇ ಲಾ ಅನ್ನುವಂಥದ್ದು ಪ್ಯೂರ್ಲಿ ಸೋಷಿಯಲಾಜಿಕಲ್ ಸಬ್ಜೆಕ್ಟ್, ಸಾಮಾಜಿಕ ಒಂದು ಸಮಾಜ ವಿಜ್ಞಾನ ಅಂತ ನಾವು ಕರಿತೀಲ್ವಾ. ಸೊ ಆ ಒಂದು ಸಬ್ಜೆಕ್ಟ್ ನ ನೀವು ಮತ್ತೆ ರಿಪೀಟ್ ಆಗಿ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಸೆಕ್ಷನ್ ವೈಸ್ ಓದ್ತಾ ಇರೋದಷ್ಟೇ. ಆನ್ಸರ್ ಮಾಡ್ಬೇಕಾದ್ರೂ ಅಷ್ಟೇ ಎಸ್ಸೆ ಬರ್ದ ಹಾಗೆ ಇಲ್ಲೂ ಕೂಡ ಸಿನಾಪ್ಸಿಸ್ ಅಂತ ಕರಿತೀವಿ. ಏನ್ ಹೇಳಿದ್ನಲ್ಲ ಒಂದು ಪ್ಯಾಟರ್ನ್ ನಿಮ್ಗೆ, ಅಂದ್ರೆ ಪೀಠಿಕೆ, ಬೆಳವಣಿಗೆ, ಉಪಸಂಹಾರ. ಇಂಗ್ಲಿಷ್ ಅಲ್ಲಿ ಇಂಟ್ರೊಡಕ್ಷನ್, ಬಾಡಿ ಮತ್ತೆ ಫೈನಲ್ ಆಗಿ ಕನ್ಕ್ಲೂಷನ್. ಇದೇ ಪ್ಯಾಟರ್ನ್ ಅನ್ನ ಇಂಗ್ಲಿಷ್ ಅಲ್ಲಿ ಏನಂತೀವಿ ಅಂದ್ರೆ ಸಿನಾಪ್ಸಿಸ್ ಅಂತೀವಿ. ಫಸ್ಟ್ ಹೆಡ್ಡಿಂಗ್ ಬರೀತೀರಾ ಸಿನಾಪ್ಸಿಸ್, ಆಮೇಲೆ ಇವು 3 ಪಾಯಿಂಟ್ಗಳನ್ನು ಬರೀತೀರಾ. ಕನ್ನಡ ಮೀಡಿಯಂ ಇದನ್ನ ಮುಖ್ಯಾಂಶಗಳು ಅಂತ ಬರೀತೀರಾ, ಮತ್ತೆ ಆ 3 ಪಾಯಿಂಟ್ ಬರೀತೀರಾ. ಆದ್ರೆ ಈಗ ಆ ಬಾಡಿ ಅನ್ನುವಂತ ವಿಷಯ ಇದೆಯಲ್ಲ, ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಎಲ್ಲದಕ್ಕೂ ಸೇಮ್ ಬರುತ್ತೆ. ಬಾಡಿ ಅನ್ನುವಂತ ವಿಷಯ ಇದೆಯಲ್ಲ, ಆ ಬಾಡಿ ಅನ್ನುವಂತ ವಿಷಯಕ್ಕೆ ಇನ್ನೂ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಆಡ್ ಮಾಡ್ತಾ ಹೋಗ್ತೀರಾ. ಅಂದ್ರೆ ಈಗ ಏನ್ ಬರೆಯಕ್ ಹೋಗ್ತಾ ಇದ್ದೀರಾ ಬಾಡಿಯಲ್ಲಿ, ಅಲ್ಲೇನು ಕಾರಣಗಳು ಬರಿತಾ ಇಲ್ಲ, ಪರಿಸರ ಮಾಲಿನ್ಯ ಏನೋ ಬರಿತಾ ಇಲ್ವಲ್ಲ. ಆ ಬಾಡಿಯಲ್ಲಿ ಏನ್ ಬರೀತೀರಾ ಅಂದ್ರೆ ಲೀಗಲ್ ಪೊಸಿಷನ್ ಏನಿದೆ ಪ್ರಿಯಂಬಲ್ದು ಅಂತ ಪಾಯಿಂಟ್ ನಂಬರ್ 1 ಬಾಡಿಯಲ್ಲಿ ಬರ್ಕೊಳ್ತೀರಾ. ಸಿಗ್ನಿಫಿಕೆನ್ಸ್ ಏನಿದೆ ಅನ್ನುವಂಥದ್ದನ್ನ ಪಾಯಿಂಟ್ ನಂಬರ್ 2 ಬರ್ಕೊಳ್ತೀರಾ. ಪಾಯಿಂಟ್ ನಂಬರ್ 3 ಡಿಸೈಡೆಡ್ ಕೇಸಸ್ ಏನಿದೆ ಅಂತ ಪಾಯಿಂಟ್ ನಂಬರ್ 3 ಬರ್ಕೊಳ್ತೀರಾ. ಅಲ್ಲಿಗೆ ಬಾಡಿ ಏನಿದೆ ಅದು ಕೂಡ ಒಂದ್ 3-4 ಪಾಯಿಂಟ್ ಇಂದ ಕವರ್ ಆಗುತ್ತೆ. ಇದೇ 3-4 ಪಾಯಿಂಟ್ ನ ಎಕ್ಸ್ಪ್ಲೈನ್ ಮಾಡ್ತೀರಾ. ನೀವು ಈಗ ಒಂದು ಥೆರೆಟಿಕಲ್ ಹೇಳಿದೀನಿ, ಒಂದು ಕ್ವಶನ್ ಕೇಳಿದ್ರಿ ಅಂತ ಹೇಳಿ. ಮತ್ತೆ ಮುಂದಿನ ಕ್ಲಾಸಸ್ ಅಲ್ಲಿ ಇದ್ರ ಮೇಲೆ ಒಂದು ಡಿಸ್ಕಷನ್ ಮಾಡೋಣ, ಆನ್ಸರ್ ಹೇಗ್ ಬರೀತೀರಾ ಅಂತ. ಸೊ ಈ ರೀತಿ ಮಾಡಿದ್ರೆ ಬೆಟರ್ ಇರುತ್ತೆ. ನಾನು ನಿಮಗೆ ಮತ್ತೆ ಇನ್ನೊಂದು ಸಲ ಅದರಿಂದ ತೆಗ್ದು ಇದರಿಂದ ತೆಗ್ದು ಅದನ್ನ ಕೊಟ್ಟು ಮಾಡ್ಲಿಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಸ್ಪೆಸಿಫಿಕ್ ಕ್ವಶನ್ಸ್ ಗಳು ಇದೇ ಬರುತ್ತೆ ಅನ್ನುವಂಥದ್ದನ್ನ ಹೇಳಕ್ ಆಗೋದಿಲ್ಲ. ಯಾವ ರೀತಿನಾದ್ರೂ ಕೇಳ್ಬಹುದು, ಯಾವ ರೀತಿನಾದ್ರೂ ನಿಮ್ಮನ್ನ ಮೋಲ್ಡ್ ಮಾಡ್ಲಿಕ್ಕೆ ಕ್ವಶನ್ ಗಳನ್ನ ಕೇಳ್ಬಹುದು. ಆದ್ರೆ ಈಗ ನನ್ನ ರೋಲ್ ಏನು ಅಂತಂದ್ರೆ, ಆಸ್ ಎ ಪ್ರೊಫೆಸರ್ ಆಗಿ ನನ್ನ ರೋಲ್ ಏನು ಅಂದ್ರೆ, ಏನಾದ್ರೂ ಕೇಳಲಿ, ಏನ್ ಕೇಳಿದ್ರು ಕೂಡ ಅದಕ್ಕೆ ನಾನು ಆನ್ಸರ್ ಹೇಗೆ ಫ್ರೇಮ್ ಮಾಡ್ತೀನಿ, ಗೊತ್ತಿರ್ಲಿ ಬಿಡ್ಲಿ ಅಥವಾ ಏನು ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಆನ್ಸರ್ ಹೇಗೆ ಫ್ರೇಮ್ ಮಾಡ್ತೀನಿ ಅನ್ನುವಂಥದ್ದು ಮುಖ್ಯವಾದಂತ ವಿಷಯ ಆಗಿರುತ್ತೆ. ನಾ ಅದ್ರ ಮೇಲೆ ಫೋಕಸ್ ಮಾಡ್ತೇನೆ. ಓಕೆ, ಕ್ಲಿಯರ್ ಅಲ್ವಾ? ಕ್ವಶನ್ ಯಾರು ಕೇಳಿದ್ದು? ಜಮಾಲ್ ಸರ್ ಅಲ್ಲ? ಜಮಾಲ್ ಸರ್, ಮತ್ತೆ ಐ ಹೋಪ್ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೇನೆ. ಆನ್ಸರ್ ರೈಟಿಂಗ್ ಏನು ಎಷ್ಟು ಸಿಂಪಲ್ ಆಗಿದೆ ಅಂತ. ನೀವು ತುಂಬಾ ಡೀಪ್ ಆಗಿ ಏನೇನೋ ಯೋಚನೆ ಮಾಡಕ್ ಹೋಗ್ಬೇಡಿ. ಇಟ್ಸ್ ಅ ಪ್ಯೂರ್ ಎಸ್ಸೆ ಟೈಪ್ ಕ್ವಶನ್. 80-20 ಪ್ಯಾಟರ್ನ್ ಅಲ್ಲಿ ತೆಗ್ದು ನೋಡಿ, ಇನ್ಸ್ಟ್ರಕ್ಷನ್ ನಂಬರ್ 2 ಅಲ್ಲಿ ಇದೆ. ಇದನ್ನ ಯಾರು ಓದಲ್ಲ ನೀವು, ಆಯ್ತಾ? ಗೊತ್ತು ನನಗೆ. 1 ಎಸ್ಸೆ ಟೈಪ್ ಕ್ವಶನ್ ಅಂಡ್ ಶಾರ್ಟ್ ನೋಟ್ ಪ್ರಾಬ್ಲಮ್ ಇಸ್ ಕಂಪಲ್ಸರಿ ಫಾರ್ ಈಚ್ ಯೂನಿಟ್ ಅಂತ ಇದೆ. ಅಂದ್ರೆ ಅವ್ರು ಹೇಳ್ತಾ ಇರೋ ಪ್ರಕಾರ ಹಳೆ ಸಿಲೆಬಸ್ ಅಲ್ಲಿ ಇದರಲ್ಲಿ 2ರಲ್ಲಿ 1 ಎಸ್ಸೆ ಟೈಪ್ ಕ್ವಶನ್ ಬರೀರಿ ಅಂತ ಅವರೇ ಹೇಳ್ತಾ ಇದಾರೆ. ನಾ ಕೊಡ್ತಾ ಇರೋದು ಎಸ್ಸೆ, ಪ್ರಬಂಧ ಬರೆಯಕ್ ಕೊಡ್ತಾ ಇರೋದು. ಪ್ರಬಂಧ ಬರೆಯಕ್ ಕೊಟ್ಮೇಲೆ ಅದನ್ನ 3 ಮೇಂಟೈನ್ ಮಾಡ್ಬೇಕಷ್ಟೇ. ಆ ಸಿನಾಪ್ಸಿಸ್ ಮುಖ್ಯಾಂಶಗಳನ್ನ ಮೇಂಟೈನ್ ಮಾಡ್ಬೇಕಷ್ಟೇ. ಸೊ ಈ ಪ್ಯಾಟರ್ನ್ ಅಲ್ಲಿ ನೀವು ಬರಿತಾ ಹೋಗಿ. ಏನಿಯೋ ನಾವಿನ್ನೂ ನಮ್ ಜರ್ನಿ ಇನ್ನೂ 3 ವರ್ಷ ಇದೆ. ಆಫ್ಟರ್ 3 years ಜುಡಿಷಿಯರಿ ಎಕ್ಸಾಮ್, ಬಾರ್ ಕೌನ್ಸಿಲ್ ಎಕ್ಸಾಮ್ ಎಲ್ಲ ಇದೆ. ಖಂಡಿತವಾಗ್ಲೂ ಆ ಟೈಮಲ್ಲೂ ಕೂಡ ನಾವು ಮಾತಾಡೋಣ, ಎಲ್ಲದನ್ನು ಕೂಡ ಅಲ್ಲಿ ತನಕನೂ ಕೂಡ ಮಾತಾಡೋಣ. ದೇರ್ ಇಸ್ ನೋ ಇಶ್ಯೂ. ಐ ಹೋಪ್ ಈಗ ಒಂದು ಬೇಸಿಕ್ ಅಂತೂ ಅರ್ಥ ಆಯ್ತು ಅಂತ ಅನ್ಕೊಳ್ತೇನಲ್ವಾ ಜಮಾಲ್ ಸರ್, ಹೇಗೆ ಅಂತ? ಸರ್, ಇದು ಮಸ್ಟ್ ಅಂಡ್ ಶುಡ್ 5 ಯೂನಿಟ್ ಕ್ವಶನ್ ಅಟೆಂಡ್ ಮಾಡ್ಲೇಬೇಕಾ? ಮಾಡ್ಲೇಬೇಕಲ್ಲ ಸರ್, ಎಕ್ಸಾಮ್ ಕೊಟ್ಟಿದ್ದಾರೆ, ಮಾಡ್ಲೇಬೇಕಾಗತ್ತಲ್ಲ. ಇಲ್ಲ 100% ಮಾಡ್ಲೇಬೇಕಾ? ಹಿಂಗೆ ಸರ್, ಇವಾಗ ಜಸ್ಟ್ ಹೇಳಿದ್ರಿ 3 ಯೂನಿಟ್ಸ್ ಕ್ವಶನ್ 100% ಅಟೆಂಡ್ ಮಾಡ್ಕೊಂಡು ಅದ್ರಲ್ಲಿ ಏನಾದ್ರು 1 ಯೂನಿಟ್ ಕ್ವಶನ್ ನಾವು ಅಟೆಂಡ್ ಮಾಡ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರೆ ಅದೇನಾದ್ರು ಪ್ರಾಬ್ಲಮ್ ಆಗುತ್ತಾ ಸರ್? ನಾನು ಎಲ್ರಿಗೂ ಮ್ಯಾಂಡೇಟರಿ ಅಲ್ಲ, ಮ್ಯಾಂಡೇಟರಿ ಅಂತ ಯಾರು ಕೂಡ ನಿಮ್ಗೆ ಏನ್ ಹೇಳಲ್ಲ, ನೀವು ಎಷ್ಟಾದ್ರೂ ಅಟೆಂಡ್ ಮಾಡಿ. ಬಟ್ ಲಾ ಕಲ್ಚರ್ ಒಂದು ಹೇಳ್ತೇನೆ, ಎಲ್ಲಾ ಕ್ವಶನ್ ಅಟೆಂಡ್ ಮಾಡಿ ಬಂದ್ರೇನೆ ಪಾಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ. ನಾನು 3 ಯೂನಿಟ್ ಅಟೆಂಡ್ ಮಾಡ್ತೇನೆ, 2 ಯೂನಿಟ್ ಅಟೆಂಡ್ ಮಾಡ್ತೇನೆ, 4 ಯೂನಿಟ್ ಅಟೆಂಡ್ ಮಾಡ್ತೇನೆ. ದಯವಿಟ್ಟು ಅದ್ ಮಾಡಕ್ ಹೋಗ್ಬೇಡಿ. ಹಂಗಲ್ಲ ಸರ್, ಇನ್ ಕೇಸ್ ಟೈಮ್ ಸಾಲಿಲ್ಲ, ಟೈಮ್ ಸಾಲಿಲ್ಲ, ಅದಕ್ಕೆ ನಾನಿದ್ದೇನಲ್ಲ ಸರ್, ಅದಕ್ಕೆ ನಾನಿದ್ದೇನಲ್ವಾ, ನನ್ ಕೆಲಸ ಅದೇ ಅಲ್ವಾ, ಟೈಮ್ ಹೇಗ್ ಮ್ಯಾನೇಜ್ ಮಾಡ್ಬೇಕಂತ ಹೇಳ್ಕೊಡೋದೇ ನನ್ ಕೆಲಸ. ಅದಕ್ಕೋಸ್ಕರನೇ ನೀವೆಲ್ಲ ಫೀಸ್ ಕೊಟ್ಟಿರೋದು ಅಲ್ವಾ. ನಾ ಹೇಳ್ಕೊಡ್ತೇನೆ ಸರ್ ಹೇಗ್ ಟೈಮ್ ಮ್ಯಾನೇಜ್ ಮಾಡ್ಬೇಕು ಅಂತ. ಈಗ ಸ್ಟಡಿ ಪರ್ಪಸ್ ಹೇಗೆ ಅಂತ ಹೇಳಿದೆ, ಕ್ವಶನ್ ಹೇಗೆ ಅಂತ ಹೇಳಿದೆ. ಆಫ್ಟರ್ ದಟ್ ಈಗ ನಾನು ಟೈಮು ಕೂಡ ಹೇಳ್ತೇನೆ, ಯಾವ ಕ್ವಶನ್ಗೆ ಎಷ್ಟು ಟೈಮನ್ನ ಹಿಡ್ಕೊಳ್ತೀರಾ. ಆಮೇಲೆ ಎಕ್ಸಾಮ್ ಬರಿತಾ ಇರಬೇಕಾದ್ರೆ ಎಲ್ರಿಗೂ ಹೇಳ್ತಾ ಇರುವಂತ ವಿಷಯ, ದಯವಿಟ್ಟು ಯಾರು ಯಾವುದೇ ಪ್ರಶ್ನೆನ ಬಿಟ್ಟು ಬರಬೇಡಿ. ಇದು ನಿಮ್ಮ ಒಂದು ಜನರಲ್ ಪೇಪರ್ ತರ ಅಲ್ಲ. KSLU ಹೈಯೆಸ್ಟ್, ಈಗಲೂ ನಾನು ಹೇಳ್ತಾ ಇರುವಂತ ಪ್ರಾಂಪ್ಟ್ ಆಗಿ ಯಾವ ತರ ಹೇಳ್ತಾ ಇದ್ದೀನಿ ಅಂತ ಎಲ್ಲರ ಹತ್ರ ಗೂಗಲ್ ಇದೆ, ಗೂಗಲ್ ಅಲ್ಲಿ ಟೈಪ್ ಮಾಡಿ ನೋಡಿ. ನಾಟ್ ಮೋರ್ ದ್ಯಾನ್ 70%.
ಅಂದ್ರೆ 68%, 67% ಇಸ್ ದ ಗೋಲ್ಡ್ ಮೆಡಲಿಸ್ಟ್ ಇನ್ KSLU ಅರೌಂಡ್ 170 ಕಾಲೇಜಸ್ಗಳಿಗೆ. 170 ಕಾಲೇಜಲ್ಲಿ 68, 67 ತೆಗ್ದವರು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. 63, 62 ತೆಗ್ದವರು 2021-22 ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ ಅಂತಂದ್ರೆ ಒಂದ್ಸಲ ಯೋಚನೆ ಮಾಡಿ. ಯಾರು ಕೂಡ ಥಿಂಕ್ ಮಾಡಬೇಡಿ ನಾನು 3 ಯೂನಿಟ್ ಎಂಜಿನಿಯರಿಂಗ್ ಅಲ್ಲಿ ಬರಿತಾ ಇದ್ದೆ ಅಥವಾ 3 ಯೂನಿಟ್ 4 ಯೂನಿಟ್ ನಾನು ಓದ್ಕೊಂಡು ಹೋಗ್ತಾ ಇದ್ದೆ, 1 ನೈಟ್ ಓದ್ಕೊಂಡು ಹೋಗ್ತಾ ಇದ್ದೆ. ಪಾಸಿಬಿಲಿಟಿ ತುಂಬಾ ಕಷ್ಟ ಇದೆ. ಸೊ ನನ್ನ ವರ್ಡ್ಸ್ ಗಳು ಈಗ ಜ್ಞಾಪಕ ಬರಲ್ಲ, ಇನ್ನೊಂದ್ 2 ತಿಂಗಳಲ್ಲಿ ಜ್ಞಾಪಕ ಬರುತ್ತೆ ರಿಸಲ್ಟ್ ಅನೌನ್ಸ್ ಆದ್ಮೇಲೆ. ಸ್ಟಾರ್ಟಿಂಗ್ ಇಂದಾನೆ ಓದಿ. ಗೊತ್ತಿಲ್ಲ ಅಂದ್ರೂ ಕೂಡ 5ನೇ ಯೂನಿಟ್ ಟೈಮ್ ನ ಹೇಗೆ ಮ್ಯಾನೇಜ್ ಮಾಡಿ, ಗೊತ್ತಿಲ್ಲ ಅಂದ್ರೂ ಕೂಡ ನನಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಹೇಗೆ ಬರ್ಬೇಕು ಅನ್ನುವಂಥದ್ದು ನಾನು ಹೇಳ್ಕೊಡ್ತೇನೆ. ಬಟ್ ನನ್ನೊಂದು ರಿಕ್ವೆಸ್ಟ್ ಏನು ಅಂತಂದ್ರೆ ಎಲ್ರಿಗೂ ಕೂಡ ಯಾರು ಯಾವುದೇ ಒಂದು ಪ್ರಶ್ನೆನ ಬಿಟ್ಟು ಬರಬೇಡಿ. ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಇದು ಒಂದು ಸೊಸೈಟಿಕಲ್ ಸಬ್ಜೆಕ್ಟ್ ಅಷ್ಟೇ, ಅಂದ್ರೆ ಒಂದು ಸಾಮಾಜಿಕ ಒಂದು ಸಬ್ಜೆಕ್ಟ್ ಗಳಷ್ಟೇ ಎಲ್ಲವನ್ನೂ ಕೂಡ. ಅದಕ್ಕೆ ನಾನು ಆ ಒಂದು ವ್ಯೂದಲ್ಲೇ ನಿಮ್ಮನ್ನ ಎಲ್ಲರನ್ನೂ ಕೂಡ ಹೇಳ್ಕೊಂಡು ಬಂದಿದ್ದು. ಅಲ್ಲಿಂದ ನಾನು ಶುರು ಮಾಡಿದ ರೀಸನ್ ಅದೇ, ನಿಮ್ಗೆ ಎಲ್ಲಾ ವಿಷಯಗಳು ಗೊತ್ತಿದೆ ಅಂತ. ಏನಾದ್ರೂ ಕೇಳಲಿ ಆಯ್ತಾ, ಅದ್ರ ಬಗ್ಗೆ ನಿಮ್ಗೊಂದು ಬೇಸಿಕ್ ಗೊತ್ತೇ ಇರುತ್ತೆ. ಡೈವರ್ಸ್ ಬಗ್ಗೆ ಏನು ಓದಿಲ್ಲ ನೀವು ಬುಕ್ ಅಂದ್ರೂ ಕೂಡ ಜನರಲ್ ಆಗಾದ್ರೂ ಬರೀತೀರಾ, ಇಬ್ರು ಮಧ್ಯೆ ಬೇರೆ ಬೇರೆ ಆಗುವಂತದ್ದು ಅಂತ. ಅದು ಲಾ ಡೆಫಿನೇಷನ್ ಒಂದ್ ಸ್ವಲ್ಪ ಡೀಪ್ ಆಗಿರ್ಬೋದು ಸೆಕ್ಷನ್ ಜೊತೆ, ಬಟ್ ಇಂಟ್ರೊಡಕ್ಷನ್ ಅಂತ ಕೊಡ್ತಿರಲ್ಲ, ಈ ರೀತಿ ನೀವು ಹೇಗೆ 5 ಪೇಜ್ ಬರೀಬೇಕಂತ ನಾ ಹೇಳ್ತೇನೆ. ಯಾರು ಯಾವ ಕ್ವಶನ್ ಬಿಟ್ಟು ಬರಬೇಡಿ. ಎಮರ್ಜೆನ್ಸಿ ಸಿಚುವೇಶನ್ಸ್ ಗಳಲ್ಲೂ ಕೂಡ ಅಷ್ಟೇ, ಅಟ್ ಲೀಸ್ಟ್ ಒಂದೊಂದು ಕ್ವಶನ್ 2 ಪೇಜ್ ಆದ್ರೂ ಬರ್ದ್ ಬನ್ನಿ. ಅಟ್ ಲೀಸ್ಟ್ ಎಲ್ರಿಗೂ ಕೂಡ ರಿಕ್ವೆಸ್ಟ್ ನ ಹೇಳ್ತಾ ಇರುವಂತದ್ದು. ಅಟ್ ಲೀಸ್ಟ್ ಪ್ರತಿಯೊಬ್ರು ಕೂಡ 30 ಪೇಜಸ್ ಬರೆಯುವಂತ ಕೆಪಾಸಿಟಿನ ಇಡಿ, 30 to 35 ಪೇಜಸ್. ನಾನು ಇದನ್ನ ಗೈಡ್ ಜಡ್ಜ್ ಮಾಡಕ್ ಆಗಲ್ಲ, ಯಾಕಂದ್ರೆ ನಿಮ್ ಹ್ಯಾಂಡ್ ರೈಟಿಂಗ್ ಹೇಗಿದೆ ನನಗೆ ಯಾರ್ದು ಗೊತ್ತಿಲ್ಲ. 100 ಜನ ಇದೀರಿ ಈಗ ಮೀಟಿಂಗ್ ಅಲ್ಲಿ, 90-100 ಜನ ಇದ್ದೀರಾ. ಒಬ್ರು 1 ಲೈನ್ ಅಲ್ಲಿ 4 ವರ್ಡ್ ಬರಿಬಹುದು, ಒಬ್ರು 1 ಲೈನ್ ಅಲ್ಲಿ 5 ವರ್ಡ್ ಬರಿಬಹುದು. ನಾನು ಜಡ್ಜ್ ಮಾಡಕ್ ಆಗಲ್ಲ 30 ಪೇಜ್ ಬರೀರಿ 20 ಪೇಜ್ ಬರೀರಿ ಅಂತ. ನಾನು ಆನ್ ಅಂಡ್ ಆವರೇಜ್ 1 ಲೈನ್ ಅಲ್ಲಿ ಈ ರೀತಿ ನಾನು ನಿಮಗೆ ಹೇಳ್ಬೋದು, 1 ಲೈನ್ ಅಲ್ಲಿ 4ರಿಂದ 5 ವರ್ಡ್ ಬರೆಯುವಂತ ಒಬ್ಬ ವ್ಯಕ್ತಿ, ಸಾಮಾನ್ಯವಾಗಿ 4ರಿಂದ 5 ವರ್ಡ್ ಬರೆಯುವಂತ ಒಬ್ಬ ವ್ಯಕ್ತಿ ಅಟ್ ಲೀಸ್ಟ್ 30 ಪೇಜ್ ಬರೆಯುವಂತ ಒಂದು ಟಾರ್ಗೆಟ್ ಇಟ್ಕೊಂಡು ಹೋಗ್ಬೇಕು. 28 to 30 ಪೇಜ್ ಬರೆಯುವಂತ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೇಕು. ಮತ್ತೆ ಅದ್ರಲ್ಲಿ ಮತ್ತೊಂದು ಬರುತ್ತೆ, ಒಂದ್ ಲೈನಿಗೆ ಒಂದು ಗ್ಯಾಪ್ ಬಿಡೋದು, ಒಂದ್ ಪ್ಯಾರಾಗ್ 1-2 ಲೈನ್ ಗ್ಯಾಪ್ ಬಿಡೋದು, ಅಥವಾ ಆ ಕಡೆ ಈ ಕಡೆ ಸೈಡಿಗೆ ಜಾಗ ಬಿಟ್ಟು ಬರೆಯೋದು. ಎಲ್ಲ ಡಿಪೆಂಡ್ ಆಗುತ್ತೆ ಫ್ಯಾಕ್ಟರ್ಸ್ಗಳು, ಸರ್ಕಮ್ಸ್ಟೆನ್ಸಸ್ಗಳು, ಅಲ್ಲಿನ ಸಿಚುವೇಶನ್ಸ್ಗಳೆಲ್ಲ. ಸೊ ಒಂದು ಆನ್ ಅಂಡ್ ಅವರೇಜ್ ಆಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ 30 ಪೇಜ್ ನ ಬರೆಯುವಂತ ಕೆಪಾಸಿಟಿ ಇಟ್ಕೊಂಡು ಎಕ್ಸಾಮ್ ಅಲ್ಲಿ ಹೋಗಿ ಬರ್ದ್ ಬನ್ನಿ. 5 ಕ್ವಶನ್ ಅಟೆಂಡ್ ಮಾಡಿ, ಎಲ್ಲಾ ಪ್ರಾಬ್ಲಮ್ಸ್ ಅಟೆಂಡ್ ಮಾಡಿ, ಪ್ರಾಬ್ಲಮ್ಸ್ ಓದಿ. ನಾನು ಹೇಳ್ಕೊಡ್ತೇನೆ ಪ್ರಾಬ್ಲಮ್ಸ್ ಹೇಗೆ ಓದ್ಬೇಕು, ಏನ್ ಬರಿಬೇಕು ಅಂತ ಹೇಳ್ಕೊಡ್ತೇನೆ. ಪ್ರಾಬ್ಲಮ್ಸ್ ಓದಿ, ಏನಾದ್ರೂ ಕೇಳಲಿ ಪ್ರಾಬ್ಲಮ್ಸ್ ನ ಅಟೆಂಡ್ ಮಾಡಿ. ಸರಿನೋ ತಪ್ಪೋ ಏನೋ ನಿಮಗೆ ಅನ್ಸಿದ್ದನ್ನ ನಾನು ಏನು ಪ್ಯಾಟರ್ನ್ ಹೇಳ್ಕೊಡ್ತೀನಿ, ಪ್ಯಾಟರ್ನ್ ಮೇಂಟೈನ್ ಮಾಡಿ ಸಾಕು. ಜಸ್ಟ್ ಪ್ಯಾಟರ್ನ್ ಮೇಂಟೈನ್ ಮಾಡಿದ್ರೆ 20 to 30% ಮಾರ್ಕ್ಸ್ ನಿಮ್ಮ ಹತ್ರ ಕೈಯಲ್ಲಿ ಇರುತ್ತೆ. 30% ಇನ್ನೇನು ಒಂದು 10-20% ಮಾರ್ಕ್ಸ್ ನಿಮ್ಮನ್ನ ಇನ್ನೊಂದ್ ಸ್ವಲ್ಪ ಒಳ್ಳೆ ಮಾರ್ಕ್ಸ್ ತಗೊಳ್ಳಿಕ್ಕೆ ಓದಾಡ್ತೀರಷ್ಟೇ ನೀವು ಬುಕ್ಸ್ ಗಳನ್ನು ಓದ್ಬಿಟ್ಟು. ಆಯ್ತಾ? ಓಕೆ, ಥ್ಯಾಂಕ್ ಯು ಜಮಾಲ್ ಸರ್. ನೆಕ್ಸ್ಟ್ ಯಾರಿದ್ದಾರೆ ಡೌಟ್? ನಮಸ್ತೆ, ನನ್ನ ಹೆಸರು ಆಸಿಫ್ ಅಂತ. ಹೇಳಿ. ಹಲೋ, ಹೇಳಿ ಸರ್, ಹೇಳಿ ಹೇಳಿ. ಸರ್ ಈಗ ಫಸ್ಟ್ ಯೂನಿಟ್ ನಾನು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಕಾನ್ಸ್ಟಿಟ್ಯೂಷನ್ ಲಾ ಅಂತ ನಮ್ಗೆ ಸಬ್ಜೆಕ್ಟ್ ಇದೆ. ಫಸ್ಟ್ ಯೂನಿಟ್ ಅಲ್ಲಿ ಏನಿದೆ, ಮೀನಿಂಗ್, ಡೆಫಿನೇಷನ್, ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಅದಾದ್ಮೇಲೆ ಸೈಲೆಂಟ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್, ಕಾನ್ಸ್ಟಿಟ್ಯೂಷನಲಿಸಮ್, ಸಿಟಿಸನ್ಶಿಪ್ ಅಂಡ್ ಈ ತರ ಇದೆ. ಈಗ ನನ್ನ ಎಕ್ಸಾಂಪಲ್ ಏನಂದ್ರೆ, ಈಗ ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ವರ್ಡ್ ಇಲ್ಲ ನಮ್ ಸಿಲೆಬಸ್ ಕಾಪಿಲಿ. ಸೊ ಈಗ ನಾಲೆಜ್ ಪರ್ಪಸ್ ಹೋದ್ರೆ ಓಕೆನಾ, ಇಲ್ಲ ಅಂದ್ರೆ ಎಕ್ಸಾಮಿಗೆ ಬರಿಬೇಕಂದ್ರೆ ಎಲ್ಲಾ ಗೊತ್ತಿದ್ರೆ ಆನ್ಸರ್ ಬರೀಕಿನ್ನೂ ನಮ್ಗೆ ಸುಲಭ ಅಂತ ನಾನ್ ಅನ್ಕೊಂತೀನಿ. ಬಿಯಾಂಡ್ ಸಿಲೆಬಸ್ ಅಷ್ಟೇ ಓದಿದ್ರೆ ಸಾಕು. ಇಲ್ಲ, ನಂದೇನ್ ಗೊತ್ತಾ, ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇರೋದು ಆಸಿಫ್ ಸರ್, ನಿಮ್ಗೂ ಮತ್ತೆ ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇರೋಂಥದ್ದು, ಬಿಹೈಂಡ್ ಸಿಲೆಬಸ್ ಹೋಗೋದ್ಕಿಂತ ಮುಂಚೆ ಇನ್ಸೈಡ್ ದ ಬೌಂಡ್ರಿ ಸಿಲೆಬಸ್ ಏನಿದೆ ಫಿನಿಶ್ ಮಾಡಿ ಎಲ್ರು. ಓಕೆ ಆಯ್ತಾ? ಯಾಕಂದ್ರೆ ಈಗ ಆ ಟೈಮ್ ಇಲ್ಲ, ನಾವು ಸೆಮ್ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ, ಸೆಮ್ ಎಂಡಿಂಗ್ ಅಲ್ಲಿ ಇದೀವಿ, ಎಕ್ಸಾಮ್ ತಲೆ ಮೇಲೆ ಬಂದ್ ಕುಂತಿದೆ. ಸೊ ಇಟ್ಸ್ ಬೆಟರ್ ನೀವು ಒಂದ್ ರೌಂಡ್ 100% ಎಲ್ಲರೂ ಓದಿ, ಏನಿದೆ ಸಿಲೆಬಸ್ ಅಲ್ಲಿ ಅದು ಓದಿ. ಆ ಸಿಲೆಬಸ್ ಅಲ್ಲೂ ಕೂಡ ನಾನು ಆಲ್ರೆಡಿ ಫಿಲ್ಟರ್ ಮಾಡಿದ್ದೇನೆ ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಫಿಲ್ಟರ್ ಮಾಡಿರೋದ್ರಲ್ಲೇ ವಿಡಿಯೋಸ್ಗಳು ಮಾಡಿದ್ದೇನೆ ಆಲ್ರೆಡಿ. ಫಸ್ಟ್ ಅದನ್ನ ಎಲ್ಲರೂ ಕೂಡ ಮುಗಿಸಿ ಎಕ್ಸಾಮಿಗೆ ಕಾನ್ಫಿಡೆನ್ಸ್ ತಗೊಳ್ಳಿ. ಓಕೆ, ನಾನು ಏನ್ ಕೇಳಿದ್ರು ಏನ್ ಕೊಟ್ರು ಕೂಡ ನಾನು ಬರೀತೇನೆ ಅಂತ. ಸೊ ಆಮೇಲೆ ನೀವು ಮೂವ್ ಮಾಡಿ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಓದಕ್ಕೆ, ಬಿಹೈಂಡ್ ಸಿಲೆಬಸ್ ಓದಕ್ಕೆ, ಆ ರೀತಿ ಮೂವ್ ಮಾಡಿ ಸರ್. ಓಕೆನಾ? ಎಲ್ರಿಗೂ ಹೇಳ್ತಾ ಇರುವಂತದ್ದು. ಯಾರ್ಯಾರು ಆಲ್ರೆಡಿ ನೆಕ್ಸ್ಟ್ ಸ್ಟೆಪ್ ಹೋಗ್ಬಿಟ್ಟಿದ್ದೀರಾ, ನಾನು ಓದಿದ್ದೀನಿ ಸರ್ ಅಂತ, ಇವ್ರು ಸರ್ ಹೇಳ್ದ ಹಾಗೆ ಹೋಗಿ ಇನ್ನೊಂದ್ ಸ್ವಲ್ಪ ಎಕ್ಸ್ಟೆನ್ಷನ್ ಹೋಗಿ ಓದಿ, ಸೋರ್ಸ್ ಓದಿ. ನೋಡಿ, ನಾಲೆಜ್ ಯಾರು ಕೂಡ ಸಮುದ್ರ, ಅದು ನೀವ್ ಎಷ್ಟಾದ್ರೂ ಓದಿ ಕಡಿಮೆನೆ, ಸಮುದ್ರ ಅದು. ಓದ್ತಾ ಹೋಗಿ, ಏನಾದ್ರೂ ಓದಿ, ಸಮಸ್ಯೆ ಇಲ್ಲ. ಬಟ್ ಆದ್ರೆ ಈಗ ಬಾರ್ಡ್ರಿ ಈಗ ಕುತ್ತಿಗೆ ಹತ್ರ ಏನ್ ಬಂದಿದೆ ಅಂತಾರಲ್ಲ, ಕುತ್ತಿಗೆ ಮೇಲೆ ನೀರ್ ಬಂದಿದೆ ಅಂತಾರಲ್ಲ, ಅದ್ ರೀತಿ ಎಕ್ಸಾಮ್ ಬಂದ್ ನಿಂತಿದೆ ಈಗ. ಅದಕ್ಕೆ ಫಸ್ಟ್ ಒಂದ್ ರೌಂಡ್ ಮುಗಿಸ್ಬಿಡಿ, ಎಲ್ರು ಮುಗಿಸಿ ಆಮೇಲೆ ಮತ್ತೆ ಬೇರೆ ಮಾಡುವ. ಓಕೆನಾ? ಥ್ಯಾಂಕ್ ಯು. ಮತ್ತೆ ಬೇರೆ ಯಾರಿದ್ದಾರೆ ಡೌಟ್ಸು?
ಸರ್ ನನ್ನ ಕ್ವಶನ್ ಏನಂದ್ರೆ, ಈಗ ನಾನು ವರ್ಕಿಂಗ್ ವುಮೆನ್, ಸೊ ನನಗೆ ಕ್ವಶನ್ ಪೇಪರ್ ಎಲ್ಲ ರೆಫರ್ ಮಾಡಿ ಪ್ರತಿಯೊಂದು ಕ್ವಶನ್ ಪೇಪರ್ ನೋಡಿ ಆನ್ಸರ್ ಓದ್ತಾ ಇಲ್ಲ. ನಿಮ್ ವಿಡಿಯೋಸ್ ಅಲ್ಲಿ ನೀವು ಕ್ಲಿಯರ್ ಆಗಿ ಹೈಲೈಟ್ ಮಾಡ್ತಾ ಇದೀರಾ, ವಿಚ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ. ಅದನ್ನ ನಾನು ಮ್ಯಾಂಡೇಟರಿ ಅಂತ ಮಾಡ್ಕೊಂಡು ಓದ್ತಾ ಇದ್ದೀನಿ. ದಟ್ಸ್ ಸೊ ಬೆಟರ್. ಸರ್ ನಂಗೆ ಎಲ್ಲಿ ಡೌಟ್ ಬಂತು ಅಂದ್ರೆ, ಕೆಲವು ಎಸ್ಪೆಷಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯೂನಿಟ್ 4 ಬಂದು ತುಂಬಾ ಇಂಪಾರ್ಟೆಂಟ್. ಆರ್ಟಿಕಲ್ 21 ಮೇಡಮ್ದು ವಿಡಿಯೋ ನೋಡಿದೆ, 4 ಸರಿ ನೋಡಿದೆ, 5 ಸತಿ ನೋಡಿದೆ, ನನಗೆ ಅದು ಅರ್ಥ ಆಗಿಲ್ಲ ಸರ್. ಬಟ್ ನಿಮ್ ವಿಡಿಯೋ ನೋಡ್ತಾ ಇದ್ದೆ, ಆಮೇಲೆ ಬೇರೆ ವಿಡಿಯೋಸ್ ನೋಡಿದೆ, ನನಗೆ ಅದು ತುಂಬಾ ಕನ್ಫ್ಯೂಷನ್ ಆಯ್ತು. ಈಗ ಕ್ವಶನ್ ಏನಂದ್ರೆ, ಈಗ ನೀವೇನು ಕೊಟ್ಟಿದ್ದೀರಾ ನೋಟ್ಸು ಅದನ್ನ ಮಾತ್ರ ನಾನು ಓದ್ತಾ ಇದ್ದೀನಿ. ನಾನು ಯಾವ್ದು ಕ್ವಶನ್ ಪೇಪರ್ ಎಲ್ಲ ಪಕ್ಕದಲ್ಲಿ ಇಟ್ಕೊಳ್ತೀನಿ. ನೀವು ಕೊಟ್ಟಿದ್ದೆ 100% ಪಕ್ಕ ಓದ್ತಾ ಇದ್ದೀನಿ. ಸ್ವಲ್ಪ ಕಾನ್ಸ್ಟಿಟ್ಯೂಷನ್ ಟಾರ್ಟ್ ಅಲ್ಲಿ ಮೇಡಮ್ ವಿಡಿಯೋಸ್ ಇರೋಕೆ ಸ್ವಲ್ಪ ನಿಮ್ಮ ವಿಡಿಯೋಸ್ ರೀಪ್ಲೇಸ್ ಮಾಡಿದ್ರೆ, ನೀವ್ ಹೇಳ್ದಂಗೆ ನಮ್ಗೆ ಓದಿಲ್ಲ ಅಂದ್ರೂ ಆ ವಿಡಿಯೋಸ್ ನೆನಪು ಮಾಡ್ಕೊಂಡ್ರೆ ಅದನ್ನ ಕನೆಕ್ಟ್ ಮಾಡಿ ಎಕ್ಸಾಮ್ ಅಟೆಂಡ್ ಮಾಡ್ಬೋದು ಸರ್. ದಟ್ ಇಸ್ ನಾಟ್ ಮೈ ರಿಕ್ವೆಸ್ಟ್. ಯಾ ಮಮತಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳ್ತಾ ಇರೋದು ಇವ್ರು ಮೇಡಮ್ ಹೇಳ್ದ ಹಾಗೆ ಒಂದು ನಾನೇ ಹೇಳ್ದೆ ನಿಮ್ಗೆ, ಯಾಕಂದ್ರೆ ನನಗೂ ಕೂಡ ಸುಮಾರು ಜನ ಹೇಳಿದ್ರು ಇರೋ ವಿಷಯ. ಅವ್ರು ನೋಡಿ ಟೋಟಲ್ ಆಗಿ ಇರುವಂತ ಒಂದು 30 ಯೂನಿಟ್ಸ್ ಅಲ್ಲಿ ಹಾರ್ಡ್ಲಿ ಅವ್ರದ್ದು 4 to 5 ಯೂನಿಟ್ಸ್ ಇರ್ಬೋದು. ಇಟ್ ಮೀನ್ ದಟ್ 15 to 10% ಸಿಲೆಬಸ್ ಇದೆ. 80 to 90% ನಾನೇ ಕವರ್ ಮಾಡಿದ್ದೇನೆ. ಸೊ ಆ ಒಂದೇನು ಒಂದು 10-15-20% ಸಿಲೆಬಸ್ ಇದೆಯಲ್ಲ, 10-15% ಸಿಲೆಬಸ್, ಅದನ್ನ ನಾನೀಗ ಆನ್ಲೈನ್ ಕ್ಲಾಸಸ್ಗಳು ಏನ್ ಮಾಡ್ತೀನಲ್ಲ ಮಮತಾ ಮೇಡಮ್, ಆ ಟೈಮಲ್ಲಿ ನಾನು ಆ ಪ್ರೆಸೆಂಟೇಷನ್ಸ್ಗಳು ಹಾಕ್ಬಿಟ್ಟು ಕ್ವಿಕ್ ರಿವಿಷನ್ ಮಾಡೋದು, ಅಥವಾ ಇನ್ನೊಂದ್ ಸ್ವಲ್ಪ ಶಾರ್ಟ್ ಮಾಡಿ ಯಾವ ರೀತಿ 1 hour ಹೇಳ್ಬೋದು ಆ ರೀತಿ ನಿಮ್ಗೆ ಹೇಳ್ಬಿಟ್ಟು ನಾನು ಗೈಡ್ ಮಾಡ್ತೀನಿ ಬಿಡಿ. ನೆಕ್ಸ್ಟ್ ಶೆಡ್ಯೂಲ್ ಮಾಡ್ತೇನಲ್ಲ ಸಬ್ಜೆಕ್ಟ್ ವೈಸ್, ಅದ್ರಲ್ಲಿ ನಾನು ಕ್ಲಿಯರ್ ಮಾಡ್ಕೊಡ್ತೇನೆ ಮಮತಾ. ಈಗ ಇಂದುಲಾ ಏನ್ ಬೇಡ ಸರ್. ಈಗ ಮೇಡಮ್ ಇಂದುಲಾ ಇಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಪ್ರಾಕ್ಟಿಕಲ್ ನಮ್ ಲೈಫ್ ಅಲ್ಲಿ ಏನ್ ನಡೀತಿದೆ ಅದನ್ನ ಅಪ್ಲೈ ಮಾಡ್ಬೋದು. ನನಗೆ ಸ್ವಲ್ಪ ಟಾಟ್ ಮತ್ತೆ ಕಾನ್ಸ್ಟಿಟ್ಯೂಷನ್ ಮಾತ್ರ ಮೇಡಮ್ ಮಾಡಿರೋ ವಿಡಿಯೋಸ್ ನೀವು ಮಾಡಿ. ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಸರ್, ಸ್ವಲ್ಪ ಡಯಾಗ್ರಾಮ್ ತರ ಏನಾದ್ರು ಇದ್ರು ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಹಿಂಗೆ ನೆನಪಿಟ್ಕೋಬೇಕು ಅನ್ನೋಕ್ಕೋಸ್ಕರ ಒಂದು ಡಯಾಗ್ರಾಮ್ ತರ ಹಾಕಿ ಕನೆಕ್ಟ್ ಮಾಡ್ಕೋಬಹುದು. ಓಕೆ, ಡಯಾಗ್ರಾಮ್ ಇಂದ ಇದೆಯಲ್ವಾ, ಅದನ್ನ ನಾವು ಶೆಡ್ಯೂಲ್ ಮಾಡ್ತಾ ಇದೀವಿ. ಒಂದು ಟೀಮ್ ಕುಂತಿದೆ ನಮ್ ಡಿಜಿಟಲ್ ಟೀಮ್. ಅಂದ್ರೆ ಡೈಲಿ ಒಂದೊಂದು ಸಿಲೆಬಸ್ ನ ಒಂದೊಂದು ಟಾಪಿಕ್ ಮೇಲೆ ಅದು ಆಲ್ರೆಡಿ ಇಂಪ್ಲಿಮೆಂಟೇಷನ್ ಗ್ರೀನ್ ಸಿಗ್ನಲ್ ಕೊಟ್ಟು 1 week ಆಯ್ತು. ನಾ ಮಾತಾಡ್ತೇನೆ ಎಲ್ಲಿವರೆಗೆ ಬಂದಿದೆ ಅಂತ. ನಿಮ್ ಎಕ್ಸಾಮ್ ಆಗೋ ತನಕನೂ ಕೂಡ ಪ್ರತಿ ಸಿಲೆಬಸ್ ನ ಒಂದೊಂದು ಟಾಪಿಕ್ ನ ಮೇಲೆ ನಮ್ಮ ಸೋರ್ಸ್ ನ ಆಧಾರದ ಮೇಲೆ ನಿಮ್ಗೆ ಡಯಾಗ್ರಾಮ್ಗಳು ಸಿಗ್ತಾ ಹೋಗುತ್ತೆ, ಲೈನ್ ಡಯಾಗ್ರಾಮ್ಗಳು. ಆಸ್ ಈ ಗೌರ್ಮೆಂಟ್ ಎಕ್ಸಾಮ್ ಇದ್ರಲ್ಲೆಲ್ಲ ಕೊಡ್ತಾರಲ್ಲ ಆ ರೀತಿ ಡಯಾಗ್ರಾಮ್ಸ್ ಗಳು ನಾವು ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತೇವೆ. ಬಟ್ ಇಟ್ಸ್ ಹ್ಯೂಜ್ ವರ್ಕ್, ಅದು ದೊಡ್ಡ ಪ್ರಾಜೆಕ್ಟ್. ಬಟ್ ಮುಗಿಸೋಣ ಅದು ಮಮತಾ ಮೇಡಮ್, ಓಕೆನಾ? ರಿಕ್ವೆಸ್ಟ್ ಎಲ್ಲರದು ಅಕ್ಸೆಪ್ಟ್ ಮಾಡೋಣ, ಮುಗಿಸೋಣ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಹಲೋ ಸರ್. ಹಲೋ ಹಾ ಮ್ಯಾಮ್, ಹೇಳಿ ಮ್ಯಾಮ್. ಸರ್, ಅದು ಟೆಂಟೇಟಿವ್ ಡೇಟ್ ಅಂತೇಳಿ ರಿವೈಸ್ಡ್ ಬಂತು ಅಂದ್ರೆ ಇವಾಗ ಅದೇ ಫೈನಲ್ ಸರ್? 15th ಅಂತ ಹೇಳಿದ್ದಾರೆ ಎಕ್ಸಾಮ್. ಆಲ್ಮೋಸ್ಟ್ 90% ಫೈನಲ್ ಮ್ಯಾಮ್. 99-95% ಫೈನಲ್. ಇಫ್ ಎನಿ ಇನ್ಸಿಡೆಂಟ್ಸ್ ಏನಾದ್ರು ಆಯ್ತು ಅಥವಾ ಸಮಸ್ಯೆ ಆಯ್ತು ಅಂತಂದಾಗ 1 or 2 ಎಕ್ಸಾಮ್ಸ್, ಅದು ರೇರ್ ಕೇಸ್, ಔಟ್ ಆಫ್ 100 ಅಲ್ಲಿ 1 or 2 ಸಿಚುವೇಶನ್ ಅಷ್ಟೇ. 95% ಸೇಮ್, ಅದು ಫೈನಲ್. ಅದು ಎಕ್ಸಾಮ್ ಟೈಮ್ ಟೇಬಲ್ ಏನ್ ಕೊಟ್ಟಿದ್ರೆ ಇಟ್ಸ್ ಫೈನಲ್ ಮ್ಯಾಮ್. ಸರ್, ಅದೇ ಈಗ ಒಂದೊಂದ್ ಸಬ್ಜೆಕ್ಟ್ಗೆ ಎಷ್ಟು ದಿನ ಗ್ಯಾಪ್ ಇರ್ಬೋದು ಸರ್? ಇನ್ನ ಟೈಮ್ ಟೇಬಲ್ ಬಂದಿಲ್ಲ ಅಂದ್ರೆ. ಇಲ್ಲ, ಒಂದು 2 or 3 days ಗ್ಯಾಪ್ ಕೊಡ್ತಾರೆ. ಇಟ್ಸ್ ಡಿಪೆಂಡ್ಸ್ ಮ್ಯಾಮ್. ನಾವ್ ಯಾರು ಡಿಕ್ಲೇರ್ ಮಾಡಕ್ ಆಗಲ್ಲ. ಸಿಂಡಿಕೇಟ್ ಮೆಂಬರ್ಸ್ ಅವ್ರ ಡಿಸಿಷನ್ ಆಧಾರದ ಮೇಲೆ ಅದನ್ನ ಕ್ಲೋಸ್ ಮಾಡ್ತಾರೆ. ಓಕೆ ಸರ್. ಅದು ನಿಮ್ ಕ್ಲಾಸಸ್ ಎಲ್ಲ ವಿಡಿಯೋಸ್ ಎಲ್ಲ ನೋಡ್ತಾ ಇದೀನಿ ಸರ್, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಸ್ವಲ್ಪ ಕಾನ್ಫಿಡೆಂಟ್ ಬರ್ತಾ ಇದೆ ಸರ್. ಕ್ಲಾಸಲ್ಲಿ ಮಾಡೋ ಪ್ರೊಫೆಸರ್ಗೂ ಮತ್ತೆ ನಿಮ್ ವಿಡಿಯೋಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ತುಂಬಾನೇ ಹೆಲ್ಪ್ ಆಗ್ತಿದೆ ಸರ್ ನೀವು ಮಾಡ್ತಾ ಇರೋದು ಈ ಕ್ಲಾಸಸ್, ವಿಡಿಯೋಸ್ ಕ್ಲಾಸಸ್ ಇರ್ಬೋದು. ನಾನು ಅಷ್ಟೇ ಸರ್, ನೀವು ಕೊಟ್ಟಿರೋ ವಿಡಿಯೋಸ್ ಅಷ್ಟೇನೆ ನಾನು ರೆಫರ್ ಮಾಡೋದು, ಮತ್ತೆ ಅದೇ ನೋಟ್ಸ್ ಸರ್ ನನಗೆ. ಬೇರೆ ಯಾವ್ದು ನಾನು ರೆಫರ್ ಮಾಡ್ತಾ ಇಲ್ಲ. ಇಲ್ಲ, ಥ್ಯಾಂಕ್ ಯು ಮ್ಯಾಮ್. ಅದೇ ಈಗ ಸುಮಾರು ಜನ ಇದ್ರು, ಬೇಜಾರಾಗ್ಬಿಡಿ ಯಾರು. ಪಾಸಿಟಿವ್ ಥಾಟ್ಸ್ ಗಳಕ್ಕಿಂತ ನಾನು ನೆಗೆಟಿವ್ ಹೇಳಿ ಅಂತಂದೆ. ಅಡ್ಡಿಲ್ಲ ಮೇಡಮ್, ತುಂಬಾ ಥ್ಯಾಂಕ್ ಯು. ಬೇರೆ ಇನ್ಯಾರ್ದು ಡೌಟ್ಸ್ ಗಳಿದೆ ಹೇಳಿ. ಯಾಕಂದ್ರೆ ನಾನೀಗ ಪಾಸಿಟಿವ್ ನೀವು ಹೇಳ್ದಷ್ಟು ಓಕೆ, ಒಳ್ಳೇದು, ತುಂಬಾ ಒಳ್ಳೇದು, ಖುಷಿ ಆಗುತ್ತೆ. ಬಟ್ ಈಗ ನಾನು ಯಾವ್ದ್ರಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ ಜಾಸ್ತಿ ಅಂತಂದ್ರೆ, ಇನ್ನೇನ್ ನಾನು ಸರಿಪಡಿಸಬಹುದು ಅನ್ನೋದ್ರಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ. ಎಲ್ರಿಗೂ ಒನ್ಸ್ ಅಗೇನ್ ಹಾರ್ಟ್ಲಿ ಥ್ಯಾಂಕ್ ಯು. ಆಯ್ತಾ? ಎಲ್ರಿಗೂ ಥ್ಯಾಂಕ್ ಯು. ನಮಸ್ತೆ ಸರ್. ಹೇಳಿ ವಿಕ್ರಮ್ ಸರ, ಯಾರು ಹ್ಯಾಂಡ್ ರೈಸ್ ಮಾಡಿ? ಸರ್, ಒಂದ್ ಕೆಲಸ ಮಾಡಿ, ಹ್ಯಾಂಡ್ ರೈಸ್ ಮಾಡ್ಬಿಡಿ, ಸೀಕ್ವೆನ್ಸ್ ಆಗಿ ನಾನೇ ಕೇಳ್ಬಿಡ್ತೀನಿ ರ್ಯಾಂಡಮ್ ಆಗಿ. ಉಮೇಶ್ ಸರ್ ನೆಕ್ಸ್ಟ್ ಯಾರು ಕೇಳ್ತಾರೆ ಅವರೆಲ್ಲ ಹ್ಯಾಂಡ್ ರೈಸ್ ಮಾಡಿ. ಸರ್ ಹೇಳಿ ಸರ್. ಈಗ ಕನ್ನಡ ನೋಟ್ಸ್ ಕೊಟ್ಟಿದ್ರಲ್ವ ಸರ್ ನೀವು? ಅದ್ರಲ್ಲಿ ಕೆಲವೊಂದು ಕನ್ನಡ ವರ್ಡ್ಸ್ ಗಳೆಲ್ಲ ತುಂಬಾ ಟಫ್ ಇದೆ. ನೆನಪಿಗೆ ನಮ್ಮ ಆಡು ಭಾಷೆಯಲ್ಲಿ ಬರಿಬಹುದು ಅದನ್ನ? ಖಂಡಿತವಾಗ್ಲೂ ಬರಿಬಹುದು. ಅದು ನಿಜವಾಗ್ಲೂ ಅಕ್ಸೆಪ್ಟೇಬಲ್ ಅದಾಯ್ತಾ ನೀವು ಉಮೇಶ್ ಸರ್ ಹೇಳ್ತಾ ಇರುವಂತದ್ದು? ಅದಕ್ಕೆ ನಮ್ದು ಇನ್ನೊಂದು ಟೀಮ್ ಕುಂತ್ ವರ್ಕ್ ಮಾಡ್ತಾ ಇದೆ. ಅರೌಂಡ್ ಒಂದು 2 months ಇಂದ ಇಟ್ ಟೇಕ್ಸ್ ಅರೌಂಡ್ ನಮ್ಮ ಹತ್ರ 48 ನೋಟ್ಸ್ ಇದೆ ಟೋಟಲ್ ಆಗಿ ಇಲ್ಲಿವರೆಗೂ. ಓಕೆ, ಸೊ ಪ್ಲಸ್ 5 year ಅಂತಂದ್ರೆ 72 ನೋಟ್ಸ್ ಇದೆ. ಎಲ್ಲಾ ನೋಟ್ಸ್ ಗಳ ಮೇಲೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನೀವು ನಾನು ಏನ್ ಕ್ಲಾಸಸ್ ಗಳು ಮಾಡಿರ್ತೀನಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳು, ಅವಾಗ್ಲೇ ಡೈರೆಕ್ಟ್ ಪಾಯಿಂಟ್ ಗಳನ್ನ ನೋಟ್ ಡೌನ್ ಮಾಡ್ಕೊಂಡು ಆಡು ಭಾಷೆಯಲ್ಲಿ ಬರಿಬಹುದು. ಎಲ್ರಿಗೂ ಹೇಳ್ತಾ ಇರುವಂತದ್ದು, ಅಲ್ಲಿ ಯಾರು ಕೂಡ ನೀವು ಬರ್ದಿರುವಂತ ಒಂದು ಗ್ರಾಮರ್ ನ ನೋಡುವಂತದ್ದು
ಅಥವಾ ಹೇಗ್ ಅದನ್ನ ಚೆನ್ನಾಗಿ ಬರ್ದಿದ್ದೀರಾ ಅಥವಾ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ, ಹ್ಯಾಂಡ್ ರೈಟಿಂಗು ಇದೆಲ್ಲ ನೋಡ್ಲಿಕ್ಕೆ ಇದು ಸ್ಕೂಲ್ ಅಲ್ಲ. ಸೊ ಅಲ್ಲಿ ನೋಡ್ತಾ ಇರುವಂತದ್ದು ಏನಂದ್ರೆ, ನಾನೇ ವ್ಯಾಲ್ಯೂಯೇಷನ್ ಮಾಡಕ್ ಹೋದ್ರು ನಾನೇನ್ ನೋಡ್ತಾ ಇರ್ತೀನಿ ಅಂತಂದ್ರೆ, ಆ ವಿಷಯದ ಮೇಲೆ ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ. ಸೊ ಆ ವಿಷಯನ ನಿಮಗೆ ಏನಾದ್ರು ಯಾರಾದ್ರೂ ಮಾತಾಡಕ್ ಕೊಟ್ರೆ ನೀವ್ ಎಷ್ಟು ಚೆನ್ನಾಗಿ ನನಗೆ ಅರ್ಥ ಮಾಡಿಸ್ತೀರಾ ಅಂತ. ಸೊ ಈ ರೀತಿಯಾಗಿ ನೀವು ಆಡು ಭಾಷೆಯಲ್ಲಿ ಬರಿಬಹುದು ಉಮೇಶ್ ಸರ್. ಆದ್ರೆ ಎಕ್ಸ್ಪ್ಲನೇಷನ್ ಆಡು ಭಾಷೆಯಲ್ಲಿ ಬರೀರಿ. ಕೆಲವೊಂದು ಪದಗಳಿರುತ್ತೆ, ಕಾನೂನಿನ ಪದಗಳು, ಅದನ್ನ ಟ್ರೈ ಮಾಡಿ ಕಾನೂನಲ್ಲಿ ಪದಗಳಲ್ಲೇ ಬರೆಯಕ್ಕೆ ಹೆಡ್ಡಿಂಗ್ಸ್ ಆದ್ರೆ ಅಟ್ಲೀಸ್ಟ್. ಓಕೆನಾ? ಎಕ್ಸ್ಕ್ಯೂಸ್ ಮೀ ಸರ್, ಯಾ, ಹ್ಯಾಂಡ್ ರೈಸ್ ಮಾಡಿ ಮೇಡಮ್ ಎಲ್ಲರೂ ಕೂಡ, ಯಾಕಂದ್ರೆ ಸುಮಾರು ಜನ ಇದಾರಲ್ಲ. ನಾನು ಹ್ಯಾಂಡ್ ರೈಸ್ ಯಾರ್ದಾಗಿದೆ ಅವ್ರ ಹತ್ರ ನಾನು ಮಾತಾಡ್ತಾ ಹೋಗ್ತಾನೆ. ಒಬ್ಬೊಬ್ರು ಹ್ಯಾಂಡ್ ರೈಸ್ ಮಾಡಿ, ಯಾರ್ಯಾರಿಗೆ ಡೌಟ್ ಇದೆ ನಾನೇ ಹೆಸರು ಕರಿತೇನೆ. ಯಾರು ಫಸ್ಟ್ ಪ್ರಿಯಾರಿಟಿಯಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರ ಪ್ರಕಾರ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ವಿಕ್ರಮ್ ಸರ್ ಹ್ಯಾಂಡ್ ರೈಸ್ ಇದೆ ನಿಮ್ದು, ಹೇಳಿ. ನೀವೆಲ್ಲರೂ ಹ್ಯಾಂಡ್ ರೈಸ್ ಮಾಡಿ, ಯಾರ್ಯಾರಿಗೆ ಡೌಟ್ಸ್ ಕೇಳಬೇಕು ಅಂತಿದೆ ಹ್ಯಾಂಡ್ ರೈಸ್ ಮಾಡಿ. ಬೆಟರ್ ಅದು ಸೀಕ್ವೆನ್ಸ್ ಆಗಿ ಬರುವಂತದ್ದು. ಹೇಳಿ ವಿಕ್ರಮ್ ಸರ್, ಏನ್ ಡೌಟ್ ಇದೆ? ಹ್ಯಾಂಡ್ ರೈಸ್ ಇದೆ ನಿಮ್ದು? ಇಲ್ಲ ಡೌಟ್ ಇಲ್ಲ ಅಂದ್ರೆ ನಾ ಹ್ಯಾಂಡ್ ಡೌನ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಜ್ಯೋತಿ ಮೇಡಮ್, ನಿಮ್ಗೆ ಏನ್ ಡೌಟ್ ಇದೆ? ಹಲೋ ಸರ್. ಯಾ, ಜ್ಯೋತಿಬಾ ಜ್ಯೋತಿಬಾ. ಸಾರಿ ನಾನು ಅದನ್ನ ಶಾರ್ಟ್ ಆಗಿ ಓದ್ದೆ. ಹೇಳಿ ಸರ್. ಸರ್ ಏನ್ ಡೌಟ್ ಅಂದ್ರೆ ಏನಿದೆ ಸರ್, ಈಗ ಅದ್ರಲ್ಲಿ ಅಂದ್ರೆ ಇಂಪಾರ್ಟೆನ್ಸ್ ಯಾವ ಇದು ಅಂತ ಅದಷ್ಟೇ ಗುರುತಾಗ್ತಾ ಇಲ್ಲ. ಅಂದ್ರೆ ನೀವು ನಮಗೆ ಕೊಟ್ಟಿದಾರಲ್ವಾ, ಎಲ್ರಿಗೂ ಸಿಕ್ಕಿದೆಯಲ್ವಾ ಪ್ರೀವಿಯಸ್ ಇಯರ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಂತ. ನಾನು ಒಂದೊಂದು ಯೂನಿಟ್ಗೆ 4 ರಿಂದ 5 ಕ್ವಶನ್ ಸಾರ್ಟ್ ಔಟ್ ಮಾಡಿ ಕೊಟ್ಟಿದ್ದೀನಲ್ಲ ಸರ್. ಅಂದ್ರೆ ಅದ್ರ ಮೇಲೆ PYQ ಪ್ರೀವಿಯಸ್ ಇಯರ್ ಕ್ವಶನ್. ಅದೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಅದನ್ನ ಫಾಲೋ ಮಾಡಿ ಸಾಕು. ಅದ್ರಲ್ಲಿ 20 ಕ್ವಶನ್ ಇದೆ. ನಿಮ್ಮ ಹತ್ರ ಇರೋ ಟೈಮಿಗೆ ನೀವು ಅದನ್ನ 5 ಸಲ ರಿವಿಷನ್ ಮಾಡ್ಬೇಕು, 4 ಸಲ. ನಾನು ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಅದೇ ನಿಮ್ಮೊಂದು ಕನ್ಸರ್ನ್ ಹೇಳ್ತಾ ಇದೀನಿ. ಟೈಮ್ ತುಂಬಾ ಕಡಿಮೆ ಇದೆ. ಈಗಿಂದ ನೀವು ಓದ್ತಾ ಹೋದ್ರು 3-4 ಟೈಮ್ ರಿವಿಷನ್ ಬೇಕು. ಫಸ್ಟ್ 20 ಕ್ವಶನ್ ಓದಿ, 18-20 ಕ್ವಶನ್. ನನಗೆ ಸಮಸ್ಯೆ ಇಲ್ಲ ಎಕ್ಸ್ಟ್ರಾ ಓದೋದ್ರಲ್ಲಿ, ದಯವಿಟ್ಟು ಓದಿ ಎಕ್ಸ್ಟ್ರಾ. ಫಸ್ಟ್ 18-20 ಕ್ವಶನ್ ಓದಾದ್ಮೇಲೆ ಇನ್ನೇನಾದ್ರೂ ಓದಿ ಸರ್. ಓಕೆನಾ ಜ್ಯೋತಿಬಾ ಸರ್? ಎಸ್ ಸರ್. ಅಂದ್ರೆ ಅದು ಬುಕ್, ಅದು ನಮ್ ನೋಟ್ಸ್ ಅಲ್ಲಿ ಎಲ್ಲಾ ಇಂಪಾರ್ಟೆನ್ಸ್ ಇದಾವ. ಅದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅದನ್ನೇ ಫಸ್ಟ್ ಟಾರ್ಗೆಟ್ ಮಾಡ್ಬೇಕು? ಇಲ್ಲ, ನೀವ್ ಏನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓಪನ್ ಮಾಡೋದ್ ಬೇಡ. ಬಟ್ ಆದ್ರೆ ನೀವು ಎಲ್ಲಾ ಕ್ರಾಸ್ ಚೆಕಿಂಗ್ ಗೆ ನಿಮ್ ಕಾನ್ಫಿಡೆನ್ಸ್ ಒಂದು ಹೇಳ್ತಾ ಇದ್ದೀನಿ. 10 ವರ್ಷದ ಕ್ವಶನ್ ಪೇಪರ್ ಎಲ್ಲರೂ ಬೇಕಿದ್ರೆ ಯಾವ್ದು ಒಂದ್ ಸಬ್ಜೆಕ್ಟ್ ನ ಟಾರ್ಗೆಟ್ ಮಾಡಿ ಎಲ್ಲಾ ಕ್ವಶನ್ಸ್ ಗಳನ್ನ ಬರಿತಾ ಹೋಗಿ. ಯಾವ್ದಾದ್ರು ಒಂದ್ ಯೂನಿಟ್ ನ ಮೇಲೆ ಎಲ್ಲಾ ಕ್ವಶನ್ಸ್ ಗಳನ್ನ ಬರಿತಾ ಹೋಗಿ. ನಾನು ಏನ್ ಕ್ವಶನ್ ಕೊಟ್ಟಿದ್ದೀನಿ ಅದು 80% ಅದೇ ಕ್ವಶನ್ ಮತ್ತೆ ರಿಪೀಟ್ ಆಗಿರುತ್ತೆ. ಸೊ ನಾವು ಕೂಡ ಅರೌಂಡ್ 15 ಇಯರ್ಸ್ ಕ್ವಶನ್ ಪೇಪರ್ಸ್ ಗಳನ್ನ ಫ್ರಮ್ 2012. ಇಲ್ಲ ಸರ್, ನಾನು ಹೇಳ್ತಾ ಇರೋದು ನಿಮ್ ನೋಟ್ಸ್ ಅಲ್ಲಿ ಅಲ್ಲ, ನಾನು ಅದೇ ಬರ್ತಾ ಇದ್ದೀನಿ ಸರ್. ಅಂದ್ರೆ ಅದನ್ನೇ ತೆಗೆದು ನಾವು ಕೊಟ್ಟಿರುವಂತದ್ದು, ಅದ್ರದ್ದೇ ಆನ್ಸರ್ ನಮ್ ನೋಟ್ಸ್ ಇರುವಂತದ್ದು. ಆ ನೋಟ್ಸ್ ನ ವಿಡಿಯೋಸ್ ಗಳೇ ನಮ್ಮ ಹತ್ರ ಇರುವಂತದ್ದು. ನಾನು ಅದಕ್ಕೆ ಎಲ್ರಿಗೆ ಹೇಳ್ತಾ ಇರೋಂತದ್ದು, ನೀವು ವಿಡಿಯೋಸ್ ನೋಡಿ ಒಂದು ಸಲ ಕಂಪ್ಲೀಟ್ 100% ವಿಡಿಯೋ ನೋಡಿ ಒಂದ್ ಪೇಪರ್ ಅಟೆಂಡ್ ಮಾಡಿ. ಇಲ್ಲ ಸರ್, ನನ್ ಕ್ವಶನ್ ಅಂದ್ರೆ ಈಗ 10 ವಿಡಿಯೋಸ್ ಇದಾವ ಅದ್ರಲ್ಲಿ. ಈಗ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವ್ದು ಅಂದ್ರೆ ಅದ್ರಲ್ಲಿ ಮತ್ತೆ ಫಿಲ್ಟರ್ ಮಾಡ್ಬೇಡಿ ಸರ್. ಎಲ್ರಿಗೆ ಹೇಳ್ತಾ ಇರೋಂಥದ್ದು ಯಾಕೆ ಗೊತ್ತಾ, ನಾನೇ 50 ಅವರ್ ಕ್ಲಾಸಸ್ ಗಳನ್ನ 10 ಅವರ್ಸ್ ಗೆ ಡೌನ್ ಮಾಡಿದೀನಿ. ಯಾಕಂದ್ರೆ ನಾನು ಕೊಟ್ಟಿರೋದೆಲ್ಲ ಇಂಪಾರ್ಟೆಂಟ್ ಇದೆ. ಯಾವ್ದು ಇಂಪಾರ್ಟೆಂಟ್ ಇಲ್ಲ ನಾನು ಹೇಳಕ್ಕೆ ಹೋಗಿಲ್ಲ ಸರ್. ಇದೇ ಸೆಮ್ ಅಂತಲ್ಲ, ಪ್ರತಿ ಸೆಮ್ ಹೇಳ್ತಾ ಇದ್ದೀನಿ. ಇಂಪಾರ್ಟೆಂಟ್ ಇಲ್ಲ ನಾನು ಹೇಳಕ್ಕೆ ಹೋಗಿಲ್ಲ ಅಂತಂದ್ರೆ ನಾನು ಪ್ರತಿ ಒಂದು ಸಿಲೆಬಸ್ ಟಾಪಿಕ್ ಅನ್ನು ಟಚ್ ಮಾಡೇ ಬಂದಿರ್ತೀನಿ. ಆದ್ರೆ ಆ ಸಿಲೆಬಸ್ ಟಾಪಿಕ್ ಅಲ್ಲಿ ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಅದೇನ್ ಕಾನ್ಸೆಪ್ಟ್ ಪ್ರಾಕ್ಟಿಕಲ್ ಆಗಿ ಏನಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟಾಪಿಕ್ ಜಂಪ್ ಆಗಿರ್ತೀನಿ. ಅದ್ರಲ್ಲಿ ಮತ್ತೆ ರೆಡ್ಯೂಸ್ ಮಾಡಬೇಡಿ. ತುಂಬಾನೇ ಕಷ್ಟ ಆಯ್ತು ಅಂತಂದ್ರೆ ಲಾಸ್ಟ್ ನೆಕ್ ಮೂಮೆಂಟ್ ಅಲ್ಲಿ ಕ್ವಶನ್ ಪೇಪರ್ ನಾನು ಏನ್ ಇಂಪಾರ್ಟೆಂಟ್ POQ ಕೊಟ್ಟಿದ್ದೀನಿ ಅದನ್ನ ನೋಡ್ಕೊಂಡು ವಿಡಿಯೋಸ್ ನ ಸೆಲೆಕ್ಟ್ ಮಾಡಿ ಓದಿ. ನಾನು ಸಜೆಸ್ಟ್ ಮಾಡಲ್ಲ. ಟ್ರೈ ಮಾಡಿ ಸರ್, ಆಯ್ತಾ ಜ್ಯೋತಿಬಾ ಸರ್? ಫಸ್ಟ್ ಇಂದ ಲಾಸ್ಟ್ ತನಕ 8 to 10 ಅವರ್ಸ್ ಇದೆ. ಆಮೇಲೆ ಈಗ ನಮ್ಮ ಸ್ಟ್ರಾಟಜಿ ಏನ್ ಗೊತ್ತಾ, ನಮ್ಮ ಕಾನೂನು ಸ್ಟಾರ್ಟಿಂಗ್ ಇಂದ ಸಿಲೆಬಸ್ ಕವರ್ ಆಗಿರುತ್ತೆ. ಕ್ವಶನ್ಸ್ ಗಳನ್ನು ಸಾಲ್ವ್ ಮಾಡ್ತಿರ್ತೀರಾ, ನಾಲೆಜ್ ಇರುತ್ತೆ. ಯಾವುದೇ ಒಂದು ಸಿಲೆಬಸ್ ಟಾಪಿಕ್ ಮಿಸ್ ಆಗಿರಲ್ಲ. ಈ ಪ್ಯಾಟರ್ನ್ ಅಲ್ಲಿ ಹೋಗಿರ್ತೀವಿ ಜ್ಯೋತಿಬಾ ಸರ್. ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ಹೈಲೈಟ್ ಮಾಡಿ ಹೇಳಿರ್ತೀವಿ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಮೇಲೆ ಶರಣಪ್ಪ ಸರ್, ನಮಸ್ತೆ. ನಾನು ಕಾಲ್ ಮಾಡ್ತೇನೆ. ಶರಣಪ್ಪ ಸರ್ ನಮಸ್ತೆ. ಶರಣಪ್ಪ ಸರ್ ಹೇಳಿ. ಇದು ನಾನು ಆಕ್ಚುಲಿ ಅಪ್ ಟು 10th ಕನ್ನಡ ಮೀಡಿಯಂ ಓದಿದ್ದೀನಿ ಸರ್. ಅದಾದ್ಮೇಲೆ ನಾನು ಈಗ ಇಂಗ್ಲಿಷ್ ಮೀಡಿಯಂ ಸೆಲೆಕ್ಟ್ ಮಾಡಿದ್ದೀನಿ ಪ್ರೆಸೆಂಟ್ ನಾನು ಕಾಲೇಜಲ್ಲಿ. ಓಕೆ. ಅರ್ಲಿಯರ್ ಏನಂದ್ರೆ ಸರ್, ಇಲ್ಲ ನೀವು SSLC ಅವರು ಕನ್ನಡ ಮೀಡಿಯಂ ಓದಿದ್ರೆ ನೀವು ಕಂಪಲ್ಸರಿ ಇಂಗ್ಲಿಷ್ ಸಬ್ಜೆಕ್ಟ್ ಬರೀಲೇಬೇಕಂದ್ರೆ ಸರ್. ಸೊ ಈಗ ನೀವು ಹೇಳಿದ ಕ್ಲಾರಿಟಿ ಬಂದಿದೆ ಸರ್ ನಂಗೆ. ಆಕ್ಚುಲಿ ನೀವು ಹೇಳಿದ ಪ್ರಕಾರ ಏನಂದ್ರೆ, ನಾವು ಈಗ ಪ್ರೆಸೆಂಟ್ ಇಂಗ್ಲಿಷ್ ಮೀಡಿಯಂ ಸೆಲೆಕ್ಟ್ ಮಾಡಿದೀವಿ ಅಂದ್ರೆ ನಾವು ಕನ್ನಡ ಬರೆಯೋ ಅವಶ್ಯಕತೆ ಇಲ್ಲ. ಇಂಗ್ಲಿಷ್ ಸಬ್ಜೆಕ್ಟ್ ಬರೆಯೋ ಅವಶ್ಯಕತೆ ಇಲ್ಲ. ಹೌದು. ನಮ್ಗೆ ಅಡ್ಮಿನಿಸ್ಟ್ರೇಟರ್ ಇಲ್ಲ, ನೀವು 10th ಕನ್ನಡ ಮೀಡಿಯಂ ಓದಿದ್ರಿಂದ ನೀವು ಕಂಪಲ್ಸರಿ ನೀವು ಇವನ್ ಇಂಗ್ಲಿಷ್ ಮೀಡಿಯಂ ಚಾಯ್ಸ್ ಮಾಡಿದ್ರು ಕೂಡ ನೀವು ಇಂಗ್ಲಿಷ್ ಸಬ್ಜೆಕ್ಟ್ ಬರೀಬೇಕಂತ ಹೇಳ್ತಿದ್ದಾರೆ. ದಿಸ್ ಇಸ್ ರೈಟ್? ರಿಟರ್ನ್ ಅಲ್ಲಿ ತಗೊಳ್ಳಿ ಸರ್, ಒಂದು ರಿಟ್ ಫೈಲ್ ಮಾಡೋಣ. ಇಲ್ಲಿ ಅವರ ಕಾಲೇಜ್ ಮೇಲೆ ಒಂದು ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಫೈಲ್ ಮಾಡೋಣ, ಆರ್ಟಿಕಲ್ 32ದಲ್ಲಿ. ತಮಾಷೆಗೆ ಹೇಳಿದೆ, ಬಟ್ ಕೇಳಿ ಆಯ್ತಾ? ಇಲ್ಲ, ಆ ರೀತಿ ರೂಲ್ಸ್ ಇಲ್ಲ, ತಮಾಷೆಗೆ ಹೇಳಿದೆ ಅಷ್ಟೇ. ಆ ರೀತಿ ರೂಲ್ಸ್ ಇಲ್ಲ ಆಯ್ತಾ? ಇಂಗ್ಲಿಷ್ ಮೀಡಿಯಂ ತಗೊಂಡವರು ಯಾರು ಬರೆಯೋ ಹಾಗಿಲ್ಲ ಇಂಗ್ಲಿಷ್ ಸಬ್ಜೆಕ್ಟ್. ಓಕೆನಾ?
ಫೈನ್ ಸರ್, ವೆರಿ ನೈಸ್ ಸರ್. ಸರ್ ಇನ್ನೊಂದು ಸರ್ ನೆಕ್ಸ್ಟ್ ಸರ್, ಈಗ ನಾವು ಇಂಗ್ಲಿಷ್ ಮೀಡಿಯಂ ಸೆಲೆಕ್ಟ್ ಮಾಡಿರೋದ್ರಿಂದ ಸರ್, ನಮ್ಗೆ ಈಗ ನೀವು ಎಕ್ಸ್ಪ್ಲೇಷನ್ ಕನ್ನಡದಲ್ಲಿ ಮಾಡಿರೋದ್ರಿಂದ ನಾವು ಕನ್ನಡದಲ್ಲಿ ಚೆನ್ನಾಗಿ ಬರ್ದು ಬಿಡ್ಬೋದು ಸರ್, ಅದೆಲ್ಲ ಮ್ಯಾಟರ್ನ. ಬಟ್ ನಮ್ಗೆ ಏನಂದ್ರೆ ಸರ್, ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಇಂಗ್ಲಿಷ್ ಮೀಡಿಯಂ, ನಾನು ಈಗ ಆಲ್ಮೋಸ್ಟ್ ನಾನು ಇಂಜಿನಿಯರಿಂಗ್ ಬೇಸ್ ಸರ್, ಹಂಗಾಗಿ ನಾನು ಇಂಗ್ಲಿಷ್ ಸ್ವಲ್ಪ ಎಲ್ಲ ಹತ್ರ ಆಗ್ಬಿಟ್ಟಿದ್ದೀನಿ ಸರ್. ಸೊ ಕನ್ನಡ ವರ್ಡ್ಸ್ ನಾನು ಬರೆದು ಮತ್ತೆ ಪ್ರಾಕ್ಟೀಸ್ ಮಾಡಕ್ ಕಷ್ಟ ಆಗುತ್ತೆ ನನಗೆ. ಸೊ ನನಗೆ ಇಂಗ್ಲಿಷ್ ನನಗೆ ಚೆನ್ನಾಗಿದೆ ಸರ್, ಬಟ್ ಇಂಗ್ಲಿಷ್ ಅಲ್ಲಿ ನೀವು ಎಕ್ಸ್ಪ್ಲನೇಷನ್ ಮಾಡ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತಂತೆ ಸರ್ ನಮಗೆ. ಕಂಪ್ಲೀಟ್ ಇಂಗ್ಲಿಷಾ? ಅಟ್ಲೀಸ್ಟ್ ಒಂದು 60% 70% ಇಂಗ್ಲಿಷ್ ಕವರ್ ಮಾಡಿದ್ರೆ ಚೆನ್ನಾಗಿ ಸರ್. ಬಟ್ ಆದ್ರೆ ನಾವ್ಯಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ವಲ್ಲ ಸರ್. ಹಂಗಲ್ಲ ಸರ್, ಅಂದ್ರೆ ನಾನು ಹೇಳಿದ್ರೆ ಸರ್, ನಮ್ಗೆ ಏನ್ ವರ್ಡ್ಸ್ ಗೊತ್ತಾ? ಗ್ಯಾದರ್ ಆಗುತ್ತೆ ಸರ್, ಅಂದ್ರೆ ವರ್ಡ್ ಕಲೆಕ್ಷನ್ ಆಗುತ್ತೆ ಸರ್, ನಂಬರ್ ಆಫ್ ವರ್ಡ್ಸ್ ಕಲೆಕ್ಷನ್ ಆಗಿಬಿಡುತ್ತೆ. ಸೊ ದಟ್ ನಾವು ಅದನ್ನ ಬರೆಯಕ್ಕೆ ಈಸಿ ಆಗುತ್ತೆ ಅಂತ ಸರ್. ಯಾಕಂದ್ರೆ ನೀವು ಕಂಪ್ಲೀಟ್ ಕನ್ನಡದಲ್ಲಿ ಒಂದು ವರ್ಡ್ಸ್ ಓದ್ತಿರಲ್ಲ ಸರ್, ಒಂದು ಸೆಂಟೆನ್ಸ್ ಓದ್ತೀರಾ, ಪಟ 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 ಓದ್ಬಿಡ್ತೀರಾ, ಆಮೇಲೆ ನೀವು ಕನ್ನಡದಲ್ಲಿ ಹೇಳ್ಬಿಡ್ತೀರಾ ಸರ್. ಸೊ ಅಲ್ಲಿ ನಾವು ಏನು ಓದಿ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್, ಕ್ಲಿಯರ್ ಆಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಾವು ಇಂಗ್ಲಿಷ್ ವರ್ಡ್ಸ್ ನಮಗೆ ಇದು ಕವರ್ ಆಗಲ್ಲ ಸರ್, ಗ್ಯಾದರ್ ಆಗಲ್ಲ ಸರ್ ನಮಗೆ. ಅಂದ್ರೆ ನಾವು ಇನ್ಪುಟ್ ಕೊಡಕ್ಕೆ, ನಾವು ಎಕ್ಸಾಮ್ ಅಲ್ಲಿ ಪೇಪರ್ ಅಲ್ಲಿ ಬರೆಯೋಕೆ ಇನ್ಪುಟ್ ಕೊಡಕ್ ಆಗ್ತಾ ಇಲ್ಲ ಸರ್ ಅದನ್ನ. ಸರಿ ಶರಣಪ್ಪ ಸರ್, ಆಸ್ ಎ ಸ್ಟೂಡೆಂಟ್ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಟ್ ಆಸ್ ಎ ಪ್ರೊಫೆಸರ್ ಆಗಿ ಹೇಳ್ತೇನೆ ನಾನು ಕ್ಲಾಸ್ಗೆ ಏನಾದ್ರು ಮಾಡ್ಬೇಕಾದ್ರೆ ಅದು ಆಫ್ಲೈನ್ ಆಗ್ಲಿ ಆನ್ಲೈನ್ ಆಗ್ಲಿ, ಐ ಆಮ್ ಕಾನ್ಸಂಟ್ರೇಟಿಂಗ್ ಅಬೌಟ್ 80% ಆಫ್ ಸ್ಟೂಡೆಂಟ್ಸ್. 10% ಆಫ್ ಸ್ಟೂಡೆಂಟ್ಸ್ ಲೈಕ್ ಯು, ನಿಮ್ ತರ ಅಂದ್ರೆ ಓಕೆ, ಅವ್ರೊಂದ್ ಸ್ವಲ್ಪ ಅಲ್ಟ್ರಾ ಕೇಳ್ತಾರೆ. ಇನ್ 10-20% ಸ್ಟೂಡೆಂಟ್ಸ್ ಗಳು ನಮ್ಗೆ ಏನು ಗೊತ್ತಿಲ್ಲ ಸರ್ ಅಂತಾರೆ, ಲೈಕ್ ಮೀ. ಓಕೆ, ಇನ್ನು 70-80% ಇದಾರೆ ಲೈಕ್ ಸರ್ ಒಂದು ಅವರೇಜ್ ಆಗಿ ಅರ್ಥ ಮಾಡಿಸಿ ಅಂತ. ಅವಾಗ ನಾನು ಟಾರ್ಗೆಟ್ ಮಾಡ್ಬೇಕಾಗಿರುವಂತದ್ದು ನಿಮ್ದೊಂದು ಮಾಸ್ಟರ್ ಡಾಟಾ ಹೇಳುತ್ತಲ್ವಾ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ರಿಸರ್ಚ್ ಮೆಥಡಾಲಜಿ ಸಬ್ಜೆಕ್ಟ್ ಹೇಳುತ್ತೆ ಅಂತ ಅನ್ಕೊಳ್ತೇನೆ. ಯಾವ ಬ್ರಾಂಚ್ ಸರ್ ನಿಮ್ದು? ಅಂದ್ರೆ ಮೆಕ್ಯಾನಿಕಲ್ ಸರ್. ಓ ಮೆಕ್ಯಾನಿಕಲ್, ಕಾಮ್ ಡಾಮ್ ಅಲ್ವಾ? M1 M2 M3 M4 ಇದೇ ಸಬ್ಜೆಕ್ಟ್ ಅಲ್ವಾ? ತುಂಬಾ ಒಳ್ಳೇದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವರೇ ಜಾಸ್ತಿ ಇರ್ತಾರೆ LLB ಅಲ್ಲಿ. ಸೊ ಆ ಸಬ್ಜೆಕ್ಟ್ ಅಲ್ಲಿ ನೀವು ಹೇಳ್ದ ಹಾಗೆ ಇಲ್ಲಿ ನಾನು 100% ಮಾಡ್ಲಿಕ್ಕೆ ಅಲ್ಲಿ ಟುವರ್ಡ್ಸ್ ಪ್ರಾಬ್ಲಮ್ ಓರಿಯೆಂಟೆಡ್ ಇಲ್ಲ. ಆಮೇಲೆ ಮತ್ತೆ ನಾನು ಎಲ್ಲರನ್ನೂ ಆಡಿಯನ್ಸ್ ನೋಡ್ಬೇಕಾಗುತ್ತೆ ಆಸ್ ಎ ಪ್ರೊಫೆಸರ್. ಓಕೆ, ನಾನೇನಾದ್ರೂ ಎಲ್ಲರದ್ದು ಒಂದು ದೃಷ್ಟಿಯಲ್ಲಿ ನಾನು ಕ್ಲಾಸ್ ಮಾಡ್ಲಿಲ್ಲ ಅಂತಂದ್ರೆ, ಸೊ ಇಷ್ಟು ಜನ ಏನ್ 150 ಜನ ಜಾಯ್ನ್ ಆಗಿದ್ರಿ, 150ರಲ್ಲಿ ಆಲ್ಮೋಸ್ಟ್ 90% ಸಸ್ಟೈನಬಿಲಿಟಿ ಇತ್ತು, ಅದು ಇರ್ತಿರ್ಲಿಲ್ಲ ಸರ್. ಆವಾಗ ನಂದು ಸಸ್ಟೈನಬಿಲಿಟಿ 20% ಇರ್ತಾ ಇತ್ತು. ಸೊ ನಿಮ್ ಬೇಕಿದ್ರೆ ಪರ್ಸನಲಿ ನಾನು ಇದನ್ನ ಯಾರು ಡಿನೇ ಮಾಡ್ತಾ ಇಲ್ಲ. ನಾನು ಯಾರ್ಯಾರಿಗೆ ಶರಣಪ್ಪ ಸರ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಡೌಟ್ ಬಂದ್ರೆ ದಯವಿಟ್ಟು ಪರ್ಸನಲಿ ಕಾಲ್ ಮಾಡಿ, ಆಯ್ತಾ? ನನ್ನ ನಂಬರ್ ಇದೆ 95915 ಕಾಲ್ ಮಾಡಿ. ಇಟ್ಸ್ ಇದ್ರ ನಂಬರ್, ಅದು IPO ನಂಬರ್ ಅಂತಂದ್ರೆ ಅದು ಮಲ್ಟಿಪಲ್ ಕಾಲ್ಸ್ ಜಂಪ್ ಆಗುತ್ತೆ. ಇಲ್ಲ ನಮ್ಮ ಟೀಮ್ ಅವ್ರು ಕನೆಕ್ಟ್ ಮಾಡಿದ್ರು ಕೂಡ ನನ್ನ ನಂಬರ್ ಕನೆಕ್ಟ್ ಮಾಡ್ತಾರೆ. ಓಕೆ, ನೀವು ಪೇಯ್ಡ್ ಸ್ಟೂಡೆಂಟ್ ಅಂತ ಹೇಳಿ ನಾನು ಕನೆಕ್ಟ್ ಆಗುತ್ತೆ ಸರ್, ನೋ ಇಶ್ಯೂಸ್. ಓಕೆನಾ ಸರ್? ನನಗೆ ನಿಮ್ಮ ಹೆಸರೇ ಗೊತ್ತಾಗಿಲ್ಲ ಸರ್, ಸಾರಿ. ಇಲ್ಲ, ನಾವು 100% ಬ್ಯಾಕ್ ಬರ್ತಾ ಇದೀವಿ ಅಕಾಡೆಮಿಕ್ಗೆ. ಸೊ ಲಿಟಿಗೇಷನ್ ಅನ್ನ ಕ್ಲೋಸ್ ಮಾಡಿ ವಿತಿನ್ 2-3 ಮಂತ್ಸ್ ಅಲ್ಲಿ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇನ್ 2-3 ಮಂತ್ಸ್ ಅಲ್ಲಿ ನಾ 100% ಬ್ಯಾಕ್ ಅಕಾಡೆಮಿಕ್ ಬಂದಾಗಲೇ ಡಿಸ್ಕ್ಲೋಸ್ ಮಾಡುವ. ಯಾಕಂದ್ರೆ ಈಗ ನಂದು ಮತ್ತೆ ಕ್ಲಾಶ್ ಆಗುತ್ತೆ. ಮೋರ್ ದ್ಯಾನ್ 30-40 ಅವರ್ಸ್ ಕ್ಲಾಸಸ್ ಗಳು ನಡೀತಾ ಇದೆ, ಇಲ್ಲೂ ಅಕಾಡೆಮಿ ಆಗ್ತಾ ಇದೆ, ಲಿಟಿಗೇಷನ್ ಇದೆ. ಸೊ ಅದಕ್ಕೆ ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಸರ್. ಖಂಡಿತವಾಗ್ಲೂ ಬರೋಣ, ಎಲ್ಲರೂ ಜೊತೆಗೆ ಸರ್ ಕೆಲಸ ಮಾಡೋಣ ಒಂದಿನ. ಓಕೆನಾ? ಈಗೆಲ್ಲ ನೀವು ಮುಗಿಸಿದ ನಮ್ಮ ಆಫೀಸಲ್ಲೇ ಬರೋದಲ್ಲ ಇಂಟರ್ನ್ಶಿಪ್? ಒನ್ ಮೋರ್ ಕ್ವೆಶ್ಚನ್ ಸರ್. ಸರ್ ಈಗ ನೋಟ್ಸ್ ನಾನು ಕೆಲವೊಂದು ನಾನು ಪ್ರಿಂಟ್ಔಟ್ಸ್ ಎಲ್ಲ ತೆಗೆದಿದ್ದೀನಿ ಸರ್. ಅದರಲ್ಲಿ ಏನಂದ್ರೆ ಸರ್, ಕೆಲವೊಂದು ವರ್ಡ್ಸ್ ಸ್ಪ್ಲಿಟ್ ಮಾಡಿಲ್ಲ ಸರ್, ಸೆಂಟೆನ್ಸ್ ಸ್ಪ್ಲಿಟ್ ಮಾಡಿಲ್ಲ ಸರ್, ಕಂಪ್ಲೀಟ್ ಒಂದು ಅನ್ಸುತ್ತೆ ಹಂಗೆ ಇಲ್ಲ ಸರ್. ಕಾಂಟ್ರಾಕ್ಟ್ ಅಲ್ವಾ, ಅದು ನಾನು ಕರೆಕ್ಷನ್ ಕೊಟ್ಟಿದ್ದೀನಿ. ಓದಕ್ಕೆ ಆಗ್ತಿಲ್ಲ ಸರ್ ಅದು. ಇಲ್ಲ, ಅದು ಕರೆಕ್ಷನ್ ಕೊಟ್ಟಿದ್ದೇನೆ ಸರ್. ಏನ್ ಗೊತ್ತಾ ಶರಣಪ್ಪ ಸರ್, ಯಾರೇ ಆಗ್ಲಿ ಎಲ್ರಿಗೆ ಹೇಳ್ತಾ ಇರುವಂತದ್ದು, ಗೂಗಲ್ ಕಂಪನಿ ಆಗ್ಲಿ ವಿಪ್ರೋ ಕಂಪನಿ ಆಗ್ಲಿ ಈಗಲೂ ಗೂಗಲ್ ಅಲ್ಲಿ ಹೊಡೆದ್ ನೋಡಿ, ಇಟ್ಸ್ ಲ್ಯಾಕ್ ಅಬೌಟ್ 10% or 15% ಇದೆ ಸರ್ವಿಸ್ ಅಲ್ಲಿ, ಯಾವ್ದಾವ್ದು ಸರ್ವಿಸ್ ಫೀಲ್ಡ್ ಅಲ್ಲಿ ಇದೆ ಅದರಲ್ಲಿ. ಸೊ ಹಾಗಂತೇಳಿ ನಾವು ನಾನು ಅದ್ರ ಮೇಲೆ ಮ್ಯಾಚ್ ಮಾಡ್ತಾ ಇಲ್ಲ. ವಿ ಆರ್ ವರ್ಕಿಂಗ್ ಎವ್ರಿಥಿಂಗ್ ಸರ್ ಫಾರ್ ಯು ಓನ್ಲಿ. ಓಕೆನಾ? ಸೊ ಅದ್ರ ಮೇಲೂ ಟೀಮ್ ಕುಂತಿದೆ, ವರ್ಕ್ ಮಾಡ್ತಾ ಇದೆ. ಸೊ ಅದನ್ನ ನಾನು ಕೂಡ ಸಬ್ಮಿಟ್ ಮಾಡ್ತೇನೆ ಬಿಫೋರ್ ಎಕ್ಸಾಮ್. ಓಕೆನಾ? ಅದನ್ನ ಕ್ಲಿಯರ್ ಮಾಡೋಣ. ಅದ್ ನಾನು ನೋಡಿದೆ, ಅರೌಂಡ್ ಒಂದು 5-10 ಪೇಜಸ್ ಇದೆ. ಆಮೇಲೆ ಅದು ಬಿಟ್ಟು ಇನ್ನೂ ಸುಮಾರು ಇಶ್ಯೂಸ್ ಗಳು ಸಣ್ಣ ಪುಟ್ಟ ಇದೆ, ಅದನ್ನೆಲ್ಲ ನಾನೇ ನೋಟ್ ಡೌನ್ ಮಾಡಿಸ್ತಾ ಇರ್ತೇನೆ ಡೈಲಿ. ಅದಕ್ಕೆ ಅಂತ ಒಂದು QC ಟೀಮ್ ಕೂರಿಸಿದ್ವಿ ನಾವು, ಕ್ವಾಲಿಟಿ ಕಂಟ್ರೋಲ್ ಟೀಮ್ ನ. ಸರ್ ಈಗ ನನಗೆ ಇನ್ನೊಂದು ಸರ್, ನೋಟ್ಸ್ ಪ್ರಿಂಟ್ಔಟ್ ನಾವೀಗ ತೆಗಿತಾ ಇದೀವಲ್ಲ ಸರ್, ಸೊ ಇದ್ರಲ್ಲಿ ಏನಾಗ್ತಿದೆ ಅಂದ್ರೆ ಸರ್, ಕಲರ್ ಹೈಲೈಟ್ ಆಗಿರೋದ್ರಿಂದ ಸರ್, ಅದು ನಾವು ಪ್ರಿಂಟ್ಔಟ್ ತೆಗೆದಾಗ ಅದು ತುಂಬಾ ಲೈಟ್ ಆಗಿರುತ್ತೆ ಸರ್. ಆಕ್ಚುಲಿ ಮೇನ್ ಹೈಲೈಟ್ ಆಗ್ಬೇಕಾಗಿರೋದೇ ಅದು ಲೈಟ್ ಆಗ್ಬಿಡುತ್ತೆ ಸರ್, ಕಲರ್ ಡಿಮ್ ಆಗ್ಬಿಡುತ್ತೆ. ಸೊ ನಮಗೆ ಈ ಬ್ಲಾಕ್ ಅಂಡ್ ವೈಟ್ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಸಾಫ್ಟ್ ಕಾಪಿ. ಸರಿ, ಆಯ್ತು ಬಿಡಿ, ಅದೇ ರೀತಿ ಮಾಡೋಣ. ಅದೇನ್ ಜಾಸ್ತಿ ಟೈಮ್ ಹಿಡಿಯಲ್ಲ. ಅದೊಂದು ಬೇಕಿದ್ರೆ ನಿಮ್ಗೊಂದು ಸಪರೇಟ್ ಆಗಿ ಪ್ರೊವೈಡ್ ಮಾಡೋಣ. ಯಾರು ಓಕೆ ಇದಾರೆ ಓಕೆ, ಬಟ್ ಯಾರ್ಯಾರು ಕೇಳ್ತಾರೋ ಅವ್ರಿಗೆ ಪ್ರೊವೈಡ್ ಮಾಡೋಣ. ಮತ್ತೆ ಎರಡನೇದಾಗಿ ನೆಕ್ಸ್ಟ್ ಸೆಮಿಸ್ಟರ್ಗೆಲ್ಲ ನಾವು ಹಾರ್ಡ್ ಕಾಪಿಗಳನ್ನ ಪ್ಲಾನ್ ಮಾಡ್ತಾ ಇದೀವಿ ನಮ್ ಕಡೆಯಿಂದ. ನಾವು ಹೋಮ್ ಡೆಲಿವರಿ ಪ್ಲಾನ್ ಮಾಡೋಣ, ನೋಡುವ, ಅದು ಮಾತಾಡೋಣ ಬಿಡಿ. ಸುಮಾರು ನಮ್ದೇನ್ ಜರ್ನಿ ಮುಗಿಲಿಲ್ಲ, ಸುಮಾರು ಇದೆ ಶರಣಪ್ಪ ಸರ್. ಓಕೆ, ಎಲ್ರಿಗೂ ಅವಕಾಶ ಕೊಡೋಣ ಶರಣಪ್ಪ ಸರ್. ಒಂದು ಎಲ್ರಿಗೂ ಅವಕಾಶ ಕೊಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಸೈಯದ್ ನಿಜಾಮ್ ಸರ್, ಒಂದ್ ಕಡೆಯಿಂದ ಕೇಳ್ತಾ ಇದೀನಿ ಪ್ರಿಯಾರಿಟಿ ವೈಸ್ ಹ್ಯಾಂಡ್ ರೈಸ್ ಅಲ್ಲಿ. ಓಕೆ, ಸೈಯದ್ ನಿಜಾಮ್. ನಮಸ್ಕಾರ ಸರ್.
ನಮಸ್ಕಾರ ನಮಸ್ಕಾರ ಸೈಯದ್ ನಿಜಾಮ್ ಸರ್. ಸರ್ ನೀವು ಕ್ಲಾಸಸ್ ಎಲ್ಲ ಚೆನ್ನಾಗಿ ಮಾಡ್ತಿದೀವಿ, ಚೆನ್ನಾಗಿ ಅರ್ಥ ಆಗಿದೆ. ಓಕೆ ಬಟ್ ನಮ್ ಕಾಲೇಜಲ್ಲಿ ಲೆಕ್ಚರರ್ಸ್ ಹೇಳ್ತಾರೆ KSLU ಎಷ್ಟಾದ್ರೂ ಬರ್ಲಿ ಮಾರ್ಕ್ಸ್ ಕೊಡಲ್ಲ, ನೀವು ಬರೀಬೇಕು ಆ ತರ ಹೇಳ್ತಾರೆ ಸರ್ ಕಾಲೇಜಲ್ಲಿ. ನಾನು ಲಾಯರ್ ಆಗ್ಬಿಟ್ನಲ್ಲ ಸರ್, ಮತ್ತೆ KSLU ಬರ್ದು ಅಲ್ವಾ? ಅಂದ್ರೆ ಯಾರು ಕಾಲೇಜಲ್ಲಿ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇರುವಂತದ್ದು, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಪೀಪಲ್ಸ್ ದೂರ ಇರಿ ಸರ್ ಎಲ್ರು. ನೀವು ಅಷ್ಟೇ, ಇವನ್ ಅದ್ ಲೆಕ್ಚರ್ಸು ಕೂಡ ಆದ್ರೂ ಕೂಡ ನೀವೇ ಒಂದ್ ಪ್ರಶ್ನೆ ಹಾಕಿ, ನೀವ್ ಹೆಂಗ್ ಸರ್ ಪಾಸ್ ಆಗ್ಬಿಟ್ರಿ ಅಂತ. ಏನೋ ಒಂದ್ ಪಾಸ್ ಆಗಿರ್ಬೇಕಲ್ವಾ, ಅವರು ಕೂಡ ಪಾಸ್ ಆಗಿದಾರಲ್ವಾ. ಇದೆಲ್ಲ ಹೇಗ್ ಗೊತ್ತಾ ಸೈಯದ್ ಸರ್, ಯಾರು ಮಾಡಕ್ ಆಗಲ್ಲ ನೋಡಿ, ಅವರು ಅದ್ರ ಆಳ ಜಾಸ್ತಿ ಇದೆ, ಆಗಲ್ಲ, ಈ ರೀತಿ ಎಲ್ಲ ಹೇಳ್ತಾರೆ. ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಆಗುತ್ತೆ ಸೈಯದ್ ಸರ್. ಎಲ್ರಿಗೂ ಹೇಳ್ತಾ ಇರುವಂತದ್ದು, ಸೈಯದ್ ಸರಿಗೆ ಅಂತಲ್ಲ, ಎಲ್ರಿಗೂ ಭಯ ಇರುತ್ತೆ, ಕಾಲೇಜಲ್ಲಿ ಅದೇ ರೀತಿ ಹೇಳ್ತಾರೆ. ಬಟ್ ಕೋಟ್ ಹಾಕೊಂಡು ಕೋರ್ಟಲ್ಲಿ ಓಡಾಡ್ತಾ ಇದಾರಲ್ಲ, ಎಲ್ರಿಗೂ ಹೇಳ್ತಾ ಇರೋದು ನಾನು. ಇವನ್ ನಾನು ಕೂಡ ಓಡಾಡ್ತಾ ಇದ್ದೀನಿ. ಕರೆಕ್ಟ್. ಬಟ್ ಕಾಲೇಜಿಂದ ನಿಮ್ ವಿಡಿಯೋಸ್ ನೋಡ್ದೆ ಅಲ್ಲ, ಅದು ಚೆನ್ನಾಗಿ ಅರ್ಥ ಆಗ್ತೈತೆ. ಬಟ್ ಸ್ಟೆಪ್ ಬೈ ಸ್ಟೆಪ್ ಏನ್ ಎಕ್ಸಾಂಪಲ್, ಮತ್ತೆ ಅದು ಕೇಸ್ ಲಾಸು ಇದು ಕಾನ್ಸ್ಟಿಟ್ಯೂಷನ್ 1 ಅಲ್ಲಿ ಸೆಕೆಂಡ್ ಚಾಪ್ಟರ್ ಅಲ್ಲಿ ಸ್ಟೇಟ್ ಇದೆಲ್ಲ, ಓಕೆ ಆರ್ಟಿಕಲ್ 12 ಅದು ಕೇಸ್ ಅಥಾರಿಟಿ. ಲಾ. ಅದು ಬಂದ್ಬಿಟ್ಟು ಕೇಸ್ ಲಾ ಬಂದ್ಬಿಟ್ಟು 10-12 ಇದೆ. ಎಕ್ಸಾಮ್ ಅಲ್ಲಿ ಎಷ್ಟು ಬರಿಬೇಕಾಗತ್ತೆ ಸರ್ ಅದು? ಇದು ಒಂದು ಒಳ್ಳೆ ಕ್ವಶನ್ ಸರ್ ನೀವು ಕೇಳಿದ. ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು, 90% ಕ್ವಶನ್ಸ್ ಗಳಿಗೆ ಕೇಸ್ ಲಾಗಳನ್ನ 2ರಿಂದ 3 ಬರೆದ್ರೆ ಎನಫ್. ನಿಮ್ಮ ಕಾಲೇಜಲ್ಲಿ ಏನ್ ಹೇಳ್ತಾರೆ ಬೇರೆ ವಿಷಯ. ನಾನು ಪ್ರತಿಯೊಂದು ಕಾಲೇಜಲ್ಲಿ ಯಾವ ರೀತಿ ಮಾತಾಡ್ತಾರೆ ಅಂತ ಮಾತಾಡಕ್ಕಾಗಲ್ಲ. 70 ಕಾಲೇಜ್ಗಳಿಂದ ಸ್ಟೂಡೆಂಟ್ ಇದ್ದೀರಾ, ಪ್ರತಿ ಕಾಲೇಜಿಂದನೂ 4-5 ಜನ, 3 ಜನ, 6 ಜನ ಈ ರೀತಿ ಇದ್ದೀರಾ. ಸೊ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ, ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ಹಾರ್ಡ್ಲಿ 3 ಕೇಸ್ ಲಾ ಇಸ್ ಎನಫ್ ಫಾರ್ 1 ಕ್ವಶನ್. ಬಿಕಾಸ್ 20 ಕ್ವಶನ್ ಕೊಟ್ಟಿದ್ದೇನೆ ನಾನು, 18ರಿಂದ 20 ಕ್ವಶನ್ ಕೊಟ್ಟಿದ್ದೇನೆ. ಯಾವಾಗ್ಲೂ ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ನಾನು ಲಾಜಿಕಲಿ ಯಾವ ಮಾತಾಡ್ತಾ ಇದೀನಿ ಅಂತ. 20 ಕ್ವಶನ್ ಇಂಟು 3 ಕೇಸ್ ಲಾಸ್ ಅಂದ್ರೆ ಇಟ್ ಟೇಕ್ಸ್ 60 ಕೇಸ್ ಲಾಸ್. ಸೊ 90% ಕ್ವಶನ್ಸ್ ಗಳಿಗೆ ಎನಫ್ 3 ಕೇಸ್ ಲಾಸ್. ನೋಡಿ ಸರ್, 4ಕ್ಕೆ ಹಾಕೋಣ 5 ರೂಪಾಯಿ ಅಂತೆ ಅಲ್ಲ, ಬಟ್ ಆದ್ರೆ ಇಲ್ಲ ಸರ್, ನಾನೇ ಅವ್ರದ್ದೊಂದು ಕ್ವಶನ್ ಸಾಲ್ವ್ ಮಾಡ್ಬಿಡ್ತೇನೆ. ಮ್ಯೂಟ್ ಮಾಡಿ ಸಂತೋಷ್ ಸರ್, ಎಲ್ರು ಮ್ಯೂಟ್ ಮಾಡಿ. ನಾನೇನ್ ಹೇಳ್ತಾ ಇದ್ದೆ ಸೈಯದ್ ಸರ್, ಕೆಲವೊಂದು ಪ್ರಶ್ನೆಗಳು ಯಾವ ರೀತಿ ಇರೋದು ಗೊತ್ತಾ? ನೀವು ಕೇಳಿದ್ರಲ್ಲ ಈಗ ಆರ್ಟಿಕಲ್ 12 ಅದರ್ ಅಥಾರಿಟಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟೇಟ್ ಅಂತ ಕೇಳಿದ್ರು. ಸ್ಟೇಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಅಂತಂದ್ರೆ ಸ್ಟೇಟ್ ಗೌರ್ಮೆಂಟ್, ಸ್ಟೇಟ್ ಅಂತಂದ್ರೆ ಲೋಕಲ್ ಅಥಾರಿಟಿ, ಅಂಡ್ ಅದರ್ ಒಂದ್ ಥಿಂಗ್ ಅನ್ನು ಮೆನ್ಷನ್ ಮಾಡ್ಬಿಟ್ಟಿದ್ರು, ಅದರ್ ಅಥಾರಿಟೀಸ್ ಅಂತ ಹೇಳಿ. ಸೊ ಯಾವಾಗ ಕೆಲವೊಂದು ಪ್ರಶ್ನೆಗಳು ಕೇಸ್ ಲಾ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು 5 to 6 ಕೇಸ್ ಲಾಸ್ ಗಳನ್ನ ಬರ್ದ್ ಬನ್ನಿ ಅಷ್ಟೇ. ನಾನು ನಿಮಗೆ ಹೇಳ್ಬೇಕಾದ್ರೆ 10ರಿಂದ 12 ಕೇಸ್ ಲಾ ಹೇಳಿದೀನಿ. ಅದ್ರಲ್ಲಿ ಒಂದು 5ರಿಂದ 6 ಕೇಸ್ ಲಾ ಯಾವ್ದು ಚೆನ್ನಾಗಿ ಬರುತ್ತೆ ಅದನ್ನ ಬರ್ದ್ ಬನ್ನಿ. ಇದು ಎಲ್ಲದಕ್ಕೂ ಅಲ್ಲ, ಇದನ್ನ ನಾಪ್ಬೇಡಿ, ಮತ್ತೆ ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ. ಎಲ್ಲಾ ಕೇಸಸ್ ಗಳಿಗೂ ಅಲ್ಲ. ಯಾವುದೋ ಒಂದು ಪ್ರಶ್ನೆ, ಯಾವ್ದಾದ್ರು ಒಂದು ಪ್ರಶ್ನೆ ಬರೀ ಕೇಸ್ಲಾ ಮೇಲೆ ನಿಂತಿರುತ್ತೆ. ಅದರ್ ಅಥಾರಿಟೀಸ್ ಅನ್ನುವಂತ ಪ್ರಶ್ನೆ ಇದೆಯಲ್ಲ, ಬರೀ ಕೇಸ್ಲಾ ಮೇಲೆ ನಿಂತಿದೆ. ಅದಕ್ಕೆ ಮಾತ್ರ ಒಂದು 5ರಿಂದ 6 ಕೇಸ್ಲಾ ಬರ್ದ್ ಬನ್ನಿ. ಜನರಲ್ ಆಗಿ ಪ್ರತಿಯೊಂದು ಕ್ವಶನ್ಗೂ ಕೂಡ 2ರಿಂದ 3 ಕೇಸ್ ಲಾಸ್ಗಳು ಬರ್ದ್ ಬನ್ನಿ. ಟೈಮ್ಸ್ ನಾನು ಹೇಳ್ತಾ ಇರ್ಬೇಕಾದ್ರೆ ಕೇಸ್ ಲಾಸ್ ಗಳನ್ನ ಕಡಿಮೆನೆ ಹೇಳಿರ್ತೀನಿ, ಯಾವ್ದು ತುಂಬಾ ಚೆನ್ನಾಗಿ ಇದಿರುತ್ತೆ ಅದನ್ನ. ಸೊ ಒನ್ಸ್ ನಿಮಗೆ ಟಾಪಿಕ್ ಅರ್ಥ ಆಯ್ತು ಅಂತಂದ್ರೆ ನೀವು ರಿಲೇಟೆಡ್ ಕೇಸ್ ಲಾ ಅಂತ ಗೂಗಲ್ ಅಲ್ಲಿ ಹೊಡೆದ್ರು ಕೂಡ 2-3 ಕೇಸ್ ಲಾ ಬರುತ್ತೆ, ಮೆನ್ಷನ್ ಮಾಡ್ಕೊಳ್ಳಿ, ಏನಾಫ್ ಸಾಕು. ಆಮೇಲೆ ಎಲ್ರು ರಿಸರ್ಚ್ ಮಾಡೋದು ಸ್ಟಾರ್ಟ್ ಮಾಡಿ. ಲಾಯರ್ಸ್ ಗಳು ಜೀವನನೇ ರಿಸರ್ಚ್ ಮಾಡುವಂತದ್ದು ಇರುತ್ತೆ. ಏನೇನೋ ಇನ್ವೆಸ್ಟಿಗೇಟ್ ಮಾಡ್ಬೇಕು ನೀವು ಲಾಯರ್ಸ್ ಗಳಾದ್ಮೇಲೆ. ಈಗ್ಲಿಂದಾನೇ ಇನ್ವೆಸ್ಟಿಗೇಟ್ ಮಾಡೋದು, ರಿಸರ್ಚ್ ಮಾಡೋದು ಗೂಗಲ್ ಅಲ್ಲಿ ಅಟ್ಲೀಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ನಿಮ್ ಫೋನ್ಗಳಿಂದ. ನೆಕ್ಸ್ಟ್ ಕಿರಣ್ ಸರ್. ಸರ್ ಹಲೋ. ಕಿರಣ್ ಸರ್ ಹೇಳಿ. ಸರ್ ನಮಸ್ತೆ ಸರ್. ಸರ್ ಏನಂದ್ರೆ ಲೈಕ್ ಇವಾಗ ನಾನು ಬಂದು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್. ಓಕೆ, ನಿಮ್ದು ಯಾವ ಬ್ರಾಂಚ್ ಸರ್? ಇಂಜಿನಿಯರಿಂಗ್ ಬ್ಯಾಕ್ ಸರ್ ಇಸಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಓಕೆ, ಡಯೋಡ್ ಚಿಪ್ಸ್. ಹೌದು ಸರ್. ಹೇಳಿ. ಅದೇ ನಂದು ಕಂಪ್ಲೀಟ್ ಆಗಿ 2017 ಪಾಸ್ಟ್ ಔಟ್ ಸರ್. ಸೊ ಈಗ ಕೆಲಸ ಮಾಡ್ತಾ ಇದೀನಿ. ಬಟ್ ಏನಂದ್ರೆ ಸರ್ ನನ್ಗೆ ಅಲ್ಲಿ ಇಂಜಿನಿಯರಿಂಗ್ ಗೆ ಬಂದು ಸಪ್ರೇಟ್, ಇದೇ ಬಂದು ಸಪ್ರೇಟ್. ಇಂಜಿನಿಯರಿಂಗ್ ಅಲ್ಲಿ ಏನಂದ್ರೆ ಲೈಕ್ ಚಿಪ್ಸ್ ನೀವು ಹೇಳಿದ್ರಲ್ಲ, ಚಿಪ್ಸ್ 2 ಪೇಜ್ ಬರೆದ್ರು 16 ಮಾರ್ಕ್ಸ್ ಕೊಡ್ತಾ ಇದ್ರಲ್ಲಿ. ಇಲ್ಲಿ 6 ಪೇಜಸ್ ಕೊಡೋದು ಕಷ್ಟ ಅಂತ. ಅಲ್ಲಿ ಫಾರ್ಮುಲಾ ಮೇಲೆ ಡಿಪೆಂಡ್ ಇತ್ತು, ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ಅಲ್ವಾ? ಹೌದು. ಅಂಡ್ ಏನಂದ್ರೆ ಸರ್ ಇವಾಗ ಅದ್ರ ಲ್ಯಾಂಗ್ವೇಜ್ ಬೇರೆ, ಈ ಲ್ಯಾಂಗ್ವೇಜ್ ಬೇರೆ, ಲಾಯರ್ಸ್ ಲ್ಯಾಂಗ್ವೇಜ್ ಬೇರೆ ಇರುತ್ತೆ ಆಬ್ವಿಯಸ್ಲಿ. ಈಗ ನಾವು ಅಂದ್ರೆ ಲೈಕ್ ಹೆಂಗಂದ್ರೆ ಈಗ ಎಕ್ಸಾಮ್ ನಾವ್ ಏನೇ ಕಾನ್ಸಂಟ್ರೇಟ್ ಮಾಡಿದ್ರು ಆ ಬ್ಯಾಕ್ ಗ್ರೌಂಡ್ ನಿಮ್ಗೆ ಬಂದಿದ್ದೀನಿ ಅಂತ ಅದೇ ಸಪರೇಟ್ ಇರುತ್ತೆ, ಇದೇ ಸಪರೇಟ್ ಇರುತ್ತೆ ಅಂತ ನಾನು ಹೇಳೋದು. ಬಟ್ ಏನಂದ್ರೆ ನಮಗೆ ಈಗ ಎಕ್ಸಾಮ್ ಟ್ರಿಕ್ಸ್, ಈಗ ಈ ಲಾಯರ್ಸ್ ಲ್ಯಾಂಗ್ವೇಜ್ ನಮಗೆ ತಿಳ್ಕೊಂಡ್ರೆ ಚೆನ್ನಾಗಿ ಬೆನಿಫಿಟ್ಸ್ ಆಗುತ್ತೆ ಅಂತ ಸರ್.
ಖಂಡಿತವಾಗ್ಲು ಲಾಯರ್ಸ್ ಲ್ಯಾಂಗ್ವೇಜ್ ನಾನು ಸಿಂಪಲ್ ಆಗಿ ಹೇಳಿದೆ ಅಂತಂದ್ರೆ ಸರ್, ಇದು ನಾನು ತುಂಬಾ ಸಿಂಪಲ್ ಆಗಿ ಇಟ್ಸ್ ಎ ಸೋಷಿಯಾಲಜಿಕಲ್ ಸಬ್ಜೆಕ್ಟ್ ಅಂತ ಅದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಗೊತ್ತಿತ್ತು ಎಲ್ಲರೂ ಬೇರೆ ಬೇರೆ ಬ್ರಾಂಚಿಂದ ಬಂದಿದ್ದೀರಾ ಅಂತ. ಸೊ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೆ ಹಂಗೆ, ಸಮಾಜದಲ್ಲಿ ಏನ್ ನಡೆಯುತ್ತೆ ಸುತ್ತಮುತ್ತ ಅದನ್ನ ಕನೆಕ್ಟ್ ಮಾಡಿ ಇಟ್ಸ್ ಲಾಯರ್ ಲ್ಯಾಂಗ್ವೇಜ್, ಇಟ್ಸ್ ಲಾ ಪೇಪರ್ ಕ್ವಶನ್, ಓಕೆನಾ. ಬಟ್ ಆದ್ರೆ ನಿಮ್ಮ ಇಂಜಿನಿಯರಿಂಗ್ ಅಲ್ಲಿ ಇಟ್ಸ್ ಪ್ಯೂರ್ಲಿ ಟೋಲ್ಡ್ ಅಬೌಟ್ ಫಿಸಿಕ್ಸ್. ಇಟ್ಸ್ ಮೀನ್ ದಟ್ ಬಯೋಲಜಿ ಅಂತೂ ಬರಲ್ಲ ಇಂಜಿನಿಯರಿಂಗ್ ಅಲ್ಲಿ. ಇಟ್ಸ್ ಅಂಡ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿನೂ ಕೂಡ ನಿಮ್ಗೆ ಅಷ್ಟು ಟಚ್ ಆಗಲ್ಲ. ಇಟ್ ಮೇ ಬಿ ಸಮ್ವೇರ್ ಮೆಲ್ಟ್ ಏನ್ ಆಗುತ್ತೆ ಅದನ್ನೆಲ್ಲ ಕನೆಕ್ಟ್ ಮದರ್ ಬೋರ್ಡ್ಸ್ ಅಲ್ಲೆಲ್ಲ ಏನಾದ್ರು ಬರ್ಬೋದು ಅನ್ನೋದು ಬಿಟ್ರೆ, ಬೇಸಿಕ್ ಸ್ಟಾರ್ಟಿಂಗ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಲ್ಲಿ ಆಲ್ವೇಸ್ ನೀವು ಫಿಸಿಕ್ಸ್ ಮೇಲೆ ವರ್ಕ್ ಮಾಡುವಂತದ್ದು ಅಲ್ವಾ? ಸರ್ ಅದೇ ಒಂದ್ ಡಯಾಗ್ರಾಮ್ ಬರೆದ್ರೆ ನಮ್ಗೆ ಅದ್ರ ಮೇಲೆ ಇದ್ ಮಾಡ್ತಿದ್ವಿ. ನಮ್ಗೆ ಏನಂದ್ರೆ ಸರ್ ಅಂದ್ರೆ ಲೈಕ್ ರಿಯಲ್ ಟೈಮ್ ಅಲ್ಲಿ ನಾವು ಇದು ವರ್ಕ್ ಆಗುತ್ತೆ. ಲಾಯರ್ಸ್ ಏನಿದ್ರು ರಿಯಲ್ ಟೈಮ್ ಅಲ್ಲಿ ವರ್ಕ್ ಆಗುತ್ತೆ. ನಾವಲ್ಲಿ ಇವಾಗ ಇಂಜಿನಿಯರಿಂಗ್ ನಾನು ಏನೇ ಮಾಡಿದ್ರು ಸರ್, ನಾನು ಯೂಸ್ ಮಾಡೋದೇ ಬೇರೆ, ಇವನ್ ಒಂದು ಕಂಪನಿ ಕೆಲಸ ಮಾಡೋದಾಗ ಯೂಸ್ ಮಾಡೋದೇನೆ ಬೇರೆ, ಇಲ್ಲ ಸರ್, ಸಂಬಂಧ ಇರಲ್ಲ. ಅಲ್ಲೂ ರಿಯಲ್ ಟೈಮ್ ಇದೆ ಸರ್. ನನ್ನ ಅಭಿಪ್ರಾಯ ಹೇಳ್ತಾ ಇದೀನಿ ಅಷ್ಟೇ. ಪ್ರತಿಯೊಂದು ಫೀಲ್ಡ್ ಅಲ್ಲೂ ರಿಯಲ್ ಟೈಮ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ಅಲ್ಲಿ ರಿಯಲ್ ಟೈಮ್ ಏನು ಅಂತಂದ್ರೆ, ನೀವು ಯಾವ ರೀತಿ ಓದಿರ್ಬೇಕು ಅಂತಂದ್ರೆ, ನೀವು ಹೊಸದಾಗಿ ಏನಾದ್ರು ಒಂದು ಪೇಟೆಂಟ್ ನ ಮಾಡುವಷ್ಟು ಚೆನ್ನಾಗಿ ಓದಿರ್ಬೇಕಂದ್ರೆ ನೀವು ಒಂದು ಮಷಿನ್ ಕಂಡಿಡಿಬೇಕು. ENC ನೀವು ಮಾಡಿದಿರಲ್ವಾ? ಈ ENC ಮೇಲೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್, ಮೊಬೈಲ್ ಇವೆಲ್ಲ ಬರ್ತಾವಲ್ವಾ? ಇದ್ರಲ್ಲಿ ನೀವೇ ಒಂದು ಪ್ರಾಡಕ್ಟ್ ನ ಕಂಡಿಡಿಬೇಕು, ಅವಾಗ ಅದು ರಿಯಲ್ ಟೈಮ್ ಅಂತ ಬರುತ್ತೆ. ಬಟ್ ಆದ್ರೆ ನಾವು ಅದನ್ನ ಅಷ್ಟರ ಮಟ್ಟಿಗೆ ಕೊಡಲ್ಲ ಅಷ್ಟೇ, ಆಯ್ತಾ? ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ ಹೇಳ್ತಿಲ್ಲ, ಇವನ್ BA ಸ್ಟೂಡೆಂಟಿಗೂ ಹೇಳ್ತಾ ಇದ್ದೀನಿ. ಆರ್ಟ್ಸ್ ಸ್ಟೂಡೆಂಟ್ಸ್ ಗಳು ಕೂಡ ಸುಮಾರು ಫೀಲ್ಡ್ ಅಲ್ಲಿ ವರ್ಕ್ ಮಾಡಿರ್ತಾರೆ, ಅದ್ರಲ್ಲಿ ಅವ್ರು ಅದನ್ನ ಎಕ್ಸ್ಪರ್ಟ್ನೆಸ್ ತೋರಿಸ್ಬೇಕು. ಕಾಮರ್ಸ್ ಸ್ಟೂಡೆಂಟ್ಸ್ ಗಳು ಅವ್ರು ಕಾಮರ್ಸ್ ಅಲ್ಲಿ ತೋರಿಸ್ಬೇಕು. ಈ ರೀತಿ ತೋರಿಸಿದ್ರೆ ಬರುತ್ತೆ. ಇಲ್ಲಿ ನೀವು ಇದನ್ನ ಯಾವ ರೀತಿ ತಗೊಳ್ಳಿ ಅಂತಂದ್ರೆ, ಇಟ್ಸ್ ಅ ಪ್ಯೂರ್ ಸೋಷಿಯಾಲಜಿಕಲ್ ಸಬ್ಜೆಕ್ಟ್, ಸೋಷಿಯಲ್ ಆಗಿ ತಗೊಳ್ಳಿ, ಅವಾಗ ನೀವು ಆನ್ಸರ್ ಬರೆಯೋದು ಹೇಗೆ ಅಂತ ಗೊತ್ತಾಗುತ್ತೆ. ಬಟ್ ಅಲ್ಲಿ ತರ ಫಾರ್ಮುಲಾ, ಮ್ಯಾಥಮೆಟಿಕಲ್, ಫಿಸಿಕ್ಸ್, ಆ ಡಯಾಗ್ರಾಮ್ ವೈಸ್ ಆ ರೀತಿ ಎಲ್ಲ ಅದೇ ಅದಕ್ಕೆ ಹೇಳಿ ಸರ್, ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಫರ್ದರ್ ಕ್ಲಾಸಸ್ ಗಳಲ್ಲಿ ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತೇನೆ. ಒಂದು ಹಾರ್ಡ್ಲಿ 3 to 4 5 ಅವರ್ಸ್ ಕ್ಲಾಸಸ್ ನೀವು ಕೇಳಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನಾವ್ ಎಲ್ಲಿದೀವಿ, ಏನ್ ಬರ್ದ್ರೆ ಆಗುತ್ತೆ ಅನ್ನೋ ಅಂತ ಅರ್ಥ ಆಗುತ್ತೆ ಸರ್. ನಾನ್ ಮೋಲ್ಡ್ ಮಾಡ್ತೇನೆ ಪ್ರತಿಯೊಂದು ಬೇರೆ ಬೇರೆ ಬ್ರಾಂಚ್ ಸ್ಟೂಡೆಂಟ್ಸ್ ಗಳಿಂದ ಲಾಯರ್ಸ್ ಗಳ ತರ ಮೋಲ್ಡ್ ಮಾಡುವಂತ ಜವಾಬ್ದಾರಿ ನಂದು. ಓಕೆನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಶಹನ್ವಾಜ್ ಸರ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಶಹನ್ವಾಜ್ ಸರ್, ಹೇಳಿ. ನಮಸ್ತೆ ಸರ್. ನಾನು ಫ್ಯಾಮಿಲಿ ಲಾ ಇದೆಯಲ್ಲ, ಅದರಲ್ಲಿ ಕಂಪ್ಲೀಟ್ ಆಗಿ 5 ಯೂನಿಟ್ಸ್ ವಿಡಿಯೋಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಸರ್. ನಿಮ್ದು ಅರ್ಥ ಆಗ್ತಾ ಇದೆ ಆಯ್ತಾ? ಇವನ್ ರಿಟರ್ನ್ ಅಂದ್ರೆ ಹ್ಯಾಂಡ್ ರೈಟಿಂಗ್ ಅಲ್ಲೂ ನೋಟ್ಸ್ ಬರ್ದಿದ್ದೀನಿ ಸರ್. ಅಂದ್ರೆ ಇಂಪಾರ್ಟೆಂಟ್ ನೀವೇನು ಹೇಳಿದ್ರೆ ಅದನ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಸ್ಟಿಲ್ ನನಗೆ ನೆನಪಿಟ್ಕೊಳ್ಳೋಕೆ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಐ ಆಮ್ ಕಂಪ್ಲೀಟ್ಲಿ ಇಂಟು ಅಂದ್ರೆ ಬೇಸಿಕಲಿ ನಂಗೆ ಹೆಂಗಂದ್ರೆ ಸರ್, ನಮ್ಗೆ ಏನು ಕಾನ್ಸೆಪ್ಟ್ ಇರುತ್ತೆ ಆ ಕಾನ್ಸೆಪ್ಟ್ ಮೇಲೆ, ಅಂದ್ರೆ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ, ಇವಾಗ ನಾನು ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಇರೋದ್ರಿಂದ ಈ ಕಡೆ ಸರಿ, ಎಷ್ಟು ಜನ ಇದ್ರ ಇಂಜಿನಿಯರ್ಸ್ ಗಳು ಈಗ ಇರುವಂತ ಮೀಟಿಂಗ್ ಅಲ್ಲಿ? ಪ್ರಶಾಂತ್ ಸರ್ ಒಬ್ರು ಇದು ಕೊಡ್ತಾ ಇದಾರೆ, ಬಿಡಿ. ಹೇಳಿ ಸರ್, ಹೇಳಿ. ಯಾರು ಮಾತಾಡ್ತಾ ಇದ್ದಿದ್ದು? ಅಲ್ಲ, ಇವರೊಬ್ರು ಸರ್. ಸರ್ ಹೇಳಿ. ಸಾರಿ, ನಿಮ್ಮ ಹೆಸರು ತೋರಿಸ್ತಾ ಇಲ್ಲ ಸರ್ ನನ್ ಡಿಸ್ಪ್ಲೇ ಮೇಲೆ. ಶಾನವಾಜ್ ಅಂತ ಸರ್. ಶಾನವಾಜ್ ಸರ್, ಹೇಳಿ. ನೀವು CS ಕಂಪ್ಯೂಟರ್ ಕಂಪ್ಯೂಟರ್ ಸೈನ್ಸ್. ನಾವೇನಪ್ಪಾ ಅಂದ್ರೆ ಅವ್ನು ಕೋಡಿಂಗ್ ಎಷ್ಟೇ ಮಾರ್ಕ್ಸಿನ ಕ್ವಶನ್ ಕೇಳಿದ್ರು ಅವ್ನು ಕೋಡಿಂಗ್ ಬರ್ದು ಬಂದ್ಬಿಟ್ಟು ಅದ್ರ ಕೆಳಗಡೆ ಎಕ್ಸ್ಪ್ಲನೇಷನ್ ಬರೆದ್ರೆ ಇಟ್ ವುಡ್ ಹ್ಯಾವ್ ಬಿನ್, ಅಂದ್ರೆ ಅವ್ರ ಕಂಪ್ಲೀಟ್ ಮಾರ್ಕ್ಸ್ ನ ನಮ್ನ ಅಲಾಟ್ಮೆಂಟ್ ಇತ್ತಿದ್ರು. ಇವಾಗ ನನಗೆ ನೀವು ಮಾಡಿರೋ ಎಲ್ಲಾ ಕಾನ್ಸೆಪ್ಟ್ ಗಳು ಅರ್ಥ ಆಗಿದೆ ಸರ್, ಆಯ್ತಾ? ನನಗೆ ಪ್ರಾಬ್ಲಮ್ ಆಗ್ತಾ ಇರೋದು ಏನಪ್ಪಾ ಅಂದ್ರೆ ಸೆಕ್ಷನ್ ನೆನ್ಪಿಟ್ಕೊಳ್ಳೋದು, ಪ್ಲಸ್ ನೀವು ಅದನ್ನ ಎಲಾಬ್ರೇಟ್ ಮಾಡಕ್ ಹೇಳ್ತಿದ್ದೀರಲ್ಲ. ಎಲಾಬ್ರೇಟ್ ಇನ್ ದ ಸೆನ್ಸ್ ಲೈಕ್ 1 ಪೇಜ್ 2 ಪೇಜ್ ಎಲಾಬ್ರೇಟ್ ಮಾಡ್ತೀವಿ ಸರ್, ಇಫ್ ಯು ನೋ ಸಮಥಿಂಗ್ ಅಂದ್ರೆ ಅದು ಮಾಡ್ಬೋದು. ಆದ್ರೆ ನನಗೆ 6 pages 7 pages ಎಲಾಬ್ರೇಟ್ ಅದು ಯಾವ ತರ ಮಾಡೋದು ಅಂತ ಒಂದು ಕೆಲಸ ಮಾಡಿ ಸರ್. ನಾನು ಕ್ಯಾಲ್ಕುಲೇಷನ್ ಹೇಳ್ತೇನೆ ನಾನು ನಿಮಗೆ, ಯಾಕಂದ್ರೆ ನೀವೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್, ನಿಮ್ ಟೆಕ್ನಿಕಲಿನೇ ಮಾತಾಡ್ಬೇಕು ಸರ್. ಅದಕ್ಕೆ ನಾನು ಕ್ಯಾಲ್ಕುಲೇಷನ್ ಹೇಳ್ತೇನೆ. ಪ್ಯೂರ್ಲಿ 1 page ಅನ್ನುವಂಥದ್ದು ನೀವು ಹೇಗೆ ಬರೆದ್ರು ಕೂಡ ನಾಟ್ ಟೇಕ್ ಮೋರ್ ದನ್ 100 words. ಓಕೆ, ನೀವು ಬರ್ದ್ ನೋಡಿ ಬೇಕಿದ್ರೆ. ಇಟ್ ಟೇಕ್ಸ್ ಓನ್ಲಿ 100 words, 80 to 120 words ಅಲ್ಲಿ 1 page ಒಬ್ಬ ವ್ಯಕ್ತಿ ಬರೀತಾನೆ ಆನ್ ಅಂಡ್ ಅವರೇಜ್. ಓಕೆನಾ? ಸೊ ನಾನ್ ನಿಮಗೆ ಪ್ರತಿಯೊಂದು, ಸಂತೋಷ್ ಸರ್ ಸ್ವಲ್ಪ ಮ್ಯೂಟ್ ಮಾಡ್ತೀರಾ? ಹಬ್ಬದ ಹಿಂದೆ ಮುಂದಿನ ದಿವಸ ಈ ತರ ಫಂಕ್ಷನ್ ಸಂತೋಷ್ ಸರ್ ಮ್ಯೂಟ್ ಮಾಡಿ ದಯವಿಟ್ಟು. ಕೆಲಸಗಳಿದ್ರೆ ಕೆಲಸಗಳು ಮಾಡ್ಕೊಳ್ಳಿ, ಡಿಸ್ಟರ್ಬ್ ಮಾಡಬೇಡಿ. ಓಕೆ, ಶನಿವಾರ ಸರ್ ನಾನೇನ್ ಹೇಳ್ತಾ ಇದ್ದೆ, 1 page ಹಾರ್ಡ್ಲಿ 80 to 120 words ತಗೊಳುತ್ತೆ. ಸೊ ನಿಮಗೆ 5 to 6 page ಬರೀಲಿಕ್ಕೆ ಯು ನೀಡ್ 600 words. ಓಕೆ, ಸೊ 600 words ಅಷ್ಟು ಆನ್ಸರ್ ಗಳನ್ನ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಪ್ರತಿಯೊಂದಕ್ಕೂ ಕೂಡ ಇಟ್ ಟೇಕ್ಸ್ ಅರೌಂಡ್ 400 to 450 words. ಸಮ್ ಕ್ವಶನ್ಸ್ ಗಳನ್ನ ಡಯಾಗ್ರಾಮ್ ವೈಸ್ ಕೊಟ್ಟಾಗ ಕಡಿಮೆ ಆಗಿದೆ, 100 to 150. ಸಮ್ ಕ್ವಶನ್ಸ್ ಆಲ್ಮೋಸ್ಟ್ 80% ಕ್ವಶನ್ಸ್ ಗಳನ್ನ ಆಲ್ರೆಡಿ ನಾನು 450-500 words ತನಕ ಕೊಟ್ಟಿದ್ದೀನಿ ಶನಿವಾರ ಸರ್. ಅಷ್ಟೇ ಎನಫ್. ನೀವು ಅದನ್ನ ಅಪ್ಡೇಟ್ ಮಾಡಿ. ಈಗ ಅದನ್ನ ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ನಾನು ನಿಮಗೆ ಹೇಳ್ತೇನೆ. ಓಕೆ,
ಸೊ ಈಗ ವಾಟ್ ಈಸ್ ಕಂಪ್ಯೂಟರ್ ಅಂತಂದ್ರೆ ನೀವೇನ್ ಹೇಳ್ತೀರಾ ಶ್ರೀನಿವಾಸ್ ಸರ್? ಕಂಪ್ಯೂಟರ್ ಸೈನ್ಸ್ ಅಲ್ವಾ ನೀವು? ನನಗೆ sir. ಗೊತ್ತಿಲ್ಲ, ಈಗ ಹೇಳಿ ವಾಟ್ ಈಸ್ ಕಂಪ್ಯೂಟರ್ ಅಂದ್ರೆ ಏನು? Computer ಅಂದಾಗ it's kind of a technical. It is a device where human will take as input like a unreadable format, and it will convert into a readable format through a CPU. Okay. ಇಟ್ಸ್ ನಥಿಂಗ್ ಬಟ್ ನೀವು ಒಂದು ಹೇಳಿದ್ರೆ ಒಂದು ಡಿವೈಸ್ ಇಟ್ಸ್ ಟೇಕ್ ಇನ್ಪುಟ್ ಅಂಡ್ ಔಟ್ಪುಟ್ ಇನ್ ಬಿಟ್ವೀನ್ ದಲ್ಲಿ ಒಂದು ಕಮ್ಯುನಿಕೇಶನ್ ಆಗುತ್ತೆ. ನಾನು ಯಾವ್ದು ರೀಡ್ ಮಾಡಕ್ಕಾಗಲ್ಲ ಅದು ರೀಡ್ ಮಾಡುತ್ತೆ ಅಲ್ವಾ? ನಮ್ಮ ಸ್ಟೈಲ್ ಅಲ್ಲಿ ಹೇಳ್ಬೇಕು ಅಂದ್ರೆ ಕರೆಕ್ಟ್ ಅಲ್ವಾ ಶ್ರೀನಿವಾಸ್ ಸರ್? ಈಗ ನಾನು ಹೇಳ್ತೇನೆ, ಇದನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತೇನೆ. ಇಷ್ಟೇ ನಾನು ನಿಮಗೆ ಕೊಟ್ಟಿರೋದು ಈಗ ಡೆಫಿನೇಷನ್. ಅದು ಅಸ್ಯೂಮ್ ವಾಟ್ ಈಸ್ ಟಾಟ್ಲಾ ಅಂತಂದ್ರೆ ನಾ ಇಷ್ಟು ಕೊಟ್ಟಿದ್ದೀನಿ, ಇದನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಅಂತ ಶ್ರೀನಿವಾಸ್ ಸರ್ ಕೇಳಿದೆ. ಶ್ರೀನಿವಾಸ್ ಸರ್ ಏನ್ ಹೇಳ್ತಾರೆ ಈಗ ಇದಕ್ಕೆ? ಮತ್ತೆ ಡೀಪ್ ಆಗಿ ಹೇಳಿ ನೋಡೋಣ. ನನಗೆ ಮತ್ತೆ ಎಕ್ಸ್ಪ್ಲನೇಷನ್ ಬೇಕು ಇದಕ್ಕೆ. ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಕಂದ್ರೆ ಫಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ಅಂದ್ರೆ ಯಾವ ಡಿವೈಸ್ ಇದೆ, ಏನ್ ವರ್ಕ್ ಮಾಡುತ್ತೆ ಆ ಡಿವೈಸ್, ಆ ಡಿವೈಸ್ ಇಂದ ಏನ್ ಇನ್ಪುಟ್ ಡಿವೈಸ್ ಯಾಕೆ ವರ್ಕ್ ಆಗುತ್ತೆ, ಔಟ್ಪುಟ್ ಡಿವೈಸ್ ಯಾವುದು, ಪ್ರೊಸೆಸಿಂಗ್ ಯೂನಿಟ್ ಯಾವುದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ನೀವು ಕನೆಕ್ಟ್ ಮಾಡ್ಬೇಕಷ್ಟೇ ಸರ್. ಶ್ರೀನಿವಾಸ್ ಸರ್ ನನ್ಕಿಂತ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಓಕೆ ಸರ್, ಇದು ಒಂದು ಪ್ಲಸ್ ಇನ್ನೊಂದು ಏನಪ್ಪಾ ಅಂದ್ರೆ ಇವಾಗ ಶೆಡ್ಯೂಲ್ ಬಂದ್ಬಿಟ್ಟು ನನಗೆ ಸ್ಯಾಟರ್ಡೇ ಸಿಗುತ್ತೆ ಅಂತ ಹೇಳಿದ್ರಿ ಸರ್, ಬಟ್ ಶೆಡ್ಯೂಲ್ ಯಾವಾಗ ಸಿಗ್ಬೋದು ಸರ್? ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ನನ್ನ ಈವ್ನಿಂಗ್ ಫ್ರೀ ಇರ್ತೀವಿ ಸರ್. ಅಂದ್ರೆ ಇಲ್ಲ, ಡೇ ಟೈಮ್ ನಂದು ಇದಂತೂ ಎಲ್ಲ ಶೋರ್ ಆಗಿ ಸರ್. ಯಾರ್ಯಾರಿಗೆ ಮೀಟಿಂಗ್ ಅಲ್ಲಿ ಇದ್ದೀರಾ, ನಾನು ಯಾವ ಕಾರಣಕ್ಕೂ ಕೂಡ ತಗೊಳ್ಳೋದಿಲ್ಲ ಡೇ ಟೈಮ್. ನಾನು ಈವ್ನಿಂಗ್ ಟೈಮೇ ತಗೊಳ್ಳೋದು, ನನ್ನ ಹತ್ರನೂ ಅಷ್ಟೇ ಟೈಮ್ ಇರೋದು. ಓಕೆನಾ? ಆಫ್ಟರ್ 6 or 7. ಓಕೆ ಓಕೆ ಸರ್. ಸರ್ ನಿಮ್ಮ ನಂಬರ್ ನಾನು ಕನೆಕ್ಟ್ ಮಾಡ್ಬೇಕು ಸರ್, ಬಿಕಾಸ್ ಆಫ್ ಸಮ್ ಪರ್ಸನಲ್ ರೀಸನ್ಸ್ ಐ ನೀಡ್ ಟು. ಆಬ್ವಿಯಸ್ಲಿ ಯಾರ್ಯಾರ್ದು ಇದೆ ನಂಬರ್ಸ್ ಗಳು ಯಾರ್ಯಾರು ಕನೆಕ್ಟ್ ಮಾಡಬೇಕು ಆ 95915 ಕಾಲ್ ಮಾಡಿ. ಆಕ್ಚುಲಿ ಅದು ನನ್ನ ಪರ್ಸನಲ್ ನಂಬರ್ ಇದ್ದಿದ್ದು 2.5 years ಬ್ಯಾಕ್. ಬಟ್ ಅದು ಸ್ಟೂಡೆಂಟ್ಸ್ ಗಳು 1800 ಆದ್ರು ಎಲ್ಲ ಸೆಮಿಸ್ಟರ್ ಸೇರಿಸಿ. ನಾನು ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅಂತ ನನ್ನ ಟೀಮ್ ಕೊಟ್ಟೆ ಅಷ್ಟೇ. ಅದಕ್ಕೆ ನೀವು ಕಾಲ್ ಮಾಡಿ ನಾನು ಕನೆಕ್ಟ್ ಮಾಡ್ಕೊಳ್ತೇನೆ. ನಾನು ಬೇರೆ ನಂಬರ್ ತಗೊಂಡು ಎಲ್ರಿಗೂ ಕೂಡ ಶೇರ್ ಮಾಡ್ತೇನೆ. ಒಂದು ಅಫಿಷಿಯಲ್ ನಂಬರ್ ಇಲ್ಲ, ಅದ್ ಬಿಟ್ರೆ ಇನ್ ಪರ್ಸನಲ್ ಫ್ಯಾಮಿಲಿ ಕೊಟ್ಟಿರುವಂತ ತುಂಬಾ ಪರ್ಸನಲ್ ನಂಬರ್ ಇದೆ ಅಷ್ಟೇ. ಆಫೀಸ್ ನಂಬರ್ ನಾನು ಶೇರ್ ಮಾಡ್ತೇನೆ ಶ್ರೀನಿವಾಸ್ ಸರ್. ಅಲ್ಲಿವರೆಗೂ ನೀವು ಅದು ಕಾಲ್ ಮಾಡಿ, ನಾನು ಎಟ್ ಎನಿ ಟೈಮ್ ಕನೆಕ್ಟ್ ಆಗ್ತೇನೆ. ನೋ ಇಶ್ಯೂಸ್ ಸರ್. ಓಕೆ 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 ಸರ್. ಸರ್ ಶೆಡ್ಯೂಲ್ ಯಾವಾಗ ಸಿಗ್ಬೋದು ಸರ್ ಅದು? ಇಲ್ಲ, ನೀವು ಕಾಲ್ ಮಾಡಿ. ಶೆಡ್ಯೂಲ್ ಗಿಡ್ಯೂಲ್ ಅನ್ನೋ ಆ ರೀತಿ ಎಲ್ಲ ಏನಿಲ್ಲ ಸರ್. ನಾವು ಕ್ಲಿಯರ್ ಲಾಯರ್ಗಳು, ಆ ರೀತಿ ಸುಮ್ನೆ ಬಿಲ್ಡಪ್ ಲಾಯರ್ಗಳಲ್ಲ. ನೀವ್ ಯಾವಾಗಾದ್ರೂ ಕಾಲ್ ಮಾಡಿ. ಅದ್ರಲ್ಲಿ ಬೇಸಿಕಲಿ ನೀವೆಲ್ಲ ನನ್ನ ಸ್ಟೂಡೆಂಟ್ಸ್ಗಳು. ಓಕೆನಾ? ಸೊ ನಿಮ್ಗೆ ಹೇಳುವಂತ ಜವಾಬ್ದಾರಿ ಇದೆ, ನನ್ಗೆ ಅರ್ಥ ಮಾಡ್ತೀನಿ. ನೀವ್ ಯಾವಾಗಾದ್ರೂ ಕಾಲ್ ಮಾಡಿ, ನಾನು ಕನೆಕ್ಟ್ ಆಗ್ತೇನೆ ಸರ್ ಎನಿ ಟೈಮ್. ಸಮ್ ಟೈಮ್ಸ್ ನಾನು ಏನಾದ್ರು ಹಿಯರಿಂಗ್ ಅಲ್ಲಿ ಇದ್ದೆ ಅಂತಂದ್ರೆ 1 hour 2 hour ಲೇಟ್ ಮಾಡ್ಬೋದು ಅಷ್ಟೇ, ಆರ್ಗ್ಯುಮೆಂಟ್ಸ್ ಹಿಯರಿಂಗ್ ಅಲ್ಲಿ ಇದ್ರೆ. ಬಟ್ ನಾನು ನಿಮ್ ಕನೆಕ್ಟ್ ಮಾಡಿ ಮಾತಾಡ್ತೀನಿ ಸರ್. ಓಕೆ ಸರ್. ಯಾ, ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ವಮನ್ ಸರ್. ಸರ್ ನಮಸ್ತೆ. ನಮಸ್ತೆ ವಮನ್ ಸರ್, ಹೇಳಿ ಸರ್. ಸರ್ ಏನಂತಂದ್ರೆ ಒಂದು ಎಕ್ಸಾಮ್ ಒಂದು ಪೇಪರಿಗೆ ಒಂದು ಬುಕ್ಲೆಟ್ ಕೊಟ್ಟಿರ್ತಾರಲ್ವ ಸರ್? ಆ ಬುಕ್ಲೆಟ್ ಅನ್ನ ಎಕ್ಸ್ಟ್ರಾ ನಮ್ಗೆ ಕೊಡೋಲ್ಲ ಸರ್, ಅಷ್ಟಲ್ಲೇ ನಾವು ಕಂಪ್ಲೀಟ್ ಮಾಡ್ಬೇಕಲ್ವ ಸರ್? 40 pages ಕೊಟ್ಟಿರ್ತಾರೆ ಸರ್. ನಿಮ್ 40 or 42 pages ಕೊಡ್ತಾರೆ. ಮೋರ್ ದೆನ್ ಏನಪ್ಪ ಆಗತ್ತಲ್ಲ ಸರ್? ಸರ್ ನೀವ್ ಎಷ್ಟು ವರ್ಡ್ ಬರೀತೀರಾ ಒಂದ್ ಲೈನ್ಗೆ? ಇಲ್ಲ, ನಾನು ಫೀಲ್ ಎಲ್ಲ ಅದು 96 98 pages ಎಲ್ಲ ಬರ್ದು ನೋಡಿ 42 pages ಅಲ್ಲಿ ಬರೆಯೋದಂತ ಆತರ ಅನಿಸ್ತಾ ಇದೆ ಸರ್. ಇಲ್ಲ, ನನ್ಗೆ ಅರ್ಥ ಆಯ್ತು. ಬಟ್ ಪರ್ ಲೈನಿಗೆ ಎಷ್ಟು ವರ್ಡ್ ಬರೀತೀರಾ? ಲೈನ್ ಟು ಲೈನ್ ಗ್ಯಾಪ್ ಬಿಡ್ತೀರಾ ಹೇಗೆ ನೀವು? ಇಲ್ಲ, ಲೈನ್ ಬೈ 90 ಪೇಜ್ 3 hours ಅಲ್ಲ? ಹಾ ಸರ್, 98 pages 3 hours ಅಲ್ಲ? ಎಸ್ ಸರ್. ಖುಷಿ ಆಯ್ತು ಸರ್ ಕೇಳಿ, ಬಟ್ ನನ್ನ ಕೈಯಿಂದ ಅಸಾಧ್ಯ ಸರ್ ಅದು. ಎಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ ಸರ್ ಎಲ್ಲ 98 96 pages. ಮಾರ್ಕ್ಸ್ ಕೂಡ 96 98 ಬಂದಿದೆ. ಇಲ್ಲ, ಅದು ಬಿಡಿ, ಒಳ್ಳೇದಾಯ್ತು. ಬಟ್ ಅಷ್ಟು ಬೇಡ ಸರ್, 40 pages ಸಾಕಿಲ್ಲಿ. ಅವರು ಯೂನಿವರ್ಸಿಟಿಯಲ್ಲೇ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ 40 page ಮೇಲೆ ಕೊಡಲ್ಲ ಅಂತ. ಏನಾಪ್ ಸರ್, ಸಾಕಾಗುತ್ತೆ. ಆನ್ಸರ್ ನ ಡಿವೈಡ್ ಮಾಡಿ 5 question ಗೆ ಟೋಟಲ್ ಆಗಿ ಆ 40 page ಅಲ್ಲಿ ನಿಮ್ ಬರೆಯೋ ಕೆಪಾಸಿಟಿ, ನಿಮ್ ಕೆಪಾಸಿಟಿ ಪ್ರಕಾರ ನೀವು 40 ಅಲ್ಲಿ ಡಿವೈಡ್ ಮಾಡಿ. ಪ್ರಾಬ್ಲಮಿಟಿಸ್ ಗಳಿಗೆ 1.5 page 2 page ಅಂತಾನೆ ತೊಗೊಳ್ಳಿ. 6 page ತೆಗ್ಬಿಡಿ, 34 ಉಳಿಯುತ್ತೆ ನಿಮ್ ಪ್ರಕಾರ. 34 divided by 5 ಮಾಡಿ. ಸೊ 34 divided by 5 ಅಂತಂದ್ರೆ 7 into 5 ಅಲ್ವಾ? 7 5 35 ಅಲ್ವಾ? 7 6 or 7 page ಇರಿ ಸರ್, ಏನಾಪ್ ಸಾಕಾಗುತ್ತೆ. ಬರೆಯುವಂತ ಕಂಟೆಂಟ್ ನ ವ್ಯಾಲಿಡ್ ಕಂಟೆಂಟ್ ಬರಿತಾ ಹೋಗಿ ನೀವು. ಬೇರೆಲ್ಲ ಏನಿದ್ದಾರೆ ಅವ್ರವ್ರು ಬರೆಯುವಂತ ಕೆಪಾಸಿಟಿ ಆಧಾರದ ಮೇಲೆ 30-35 ಪೇಜಿಗೆ ಮೈನಸ್ ಮಾಡ್ತಾ ಬನ್ನಿ. ಇದ್ರ ಬಗ್ಗೆ ಮತ್ತೆ ಇನ್ನೊಂದ್ ಸ್ವಲ್ಪ ಸ್ಟ್ಯಾಟಿಕ್ಸ್ ಮಾತಾಡೋಣ ಸರ್. ನಾನು ಮತ್ತೆ ನೆಕ್ಸ್ಟ್ ಕಂಪ್ಲೀಟ್ಲಿ ಅಲ್ಲಿ ನಾವು ಪಿ ಯು ಬರೀಬೇಕು, ಇಲ್ಲಿ ಬರೀಬೇಕು, ಇಲ್ಲಿ ಲೀಗಲ್ ಆಗಿ ನಾವು ಬರೀಬೇಕಲ್ಲ ಸರ್ ಅಲ್ಲಿ ಇದು? ಅಲ್ಲಿ ಬರೆಯುವಂತದ್ದು ವಿಷಯ ಬೇರೆ ಸರ್. ಏನ್ ಬೇಕಾದ್ರು ಬರೀತಿದ್ವಿ ಅಲ್ವಾ? ನಾನು ಕೂಡ ಮಾಡಿದ್ದೀನಿ. ನಂದು ಕೂಡ ಡಿಗ್ರಿ ಆದ್ಮೇಲೆ 3 year LLB, ನಂದು 5 year LLB ಅಲ್ಲ. ಸೊ ನಾನು ತೋರಿಸ್ತಾ ಇದ್ದೆ. ಬಟ್ ಇಲ್ಲಿ ಕಷ್ಟ ಸರ್. ಅಲ್ಲಿ ಲಾದಲ್ಲಿ ಇಟ್ಸ್ ಡಿಮ್ಯಾಂಡ್ಸ್ ಅಕ್ಯುರೇಸಿ. ಸೆಕ್ಷನ್ಸ್, ಲೀಗಲ್ ಇಂಪ್ಯಾಕ್ಟ್, ಲೀಗಲ್ ಇಂಪ್ಲಿಕೇಶನ್ಸ್, ಅಕ್ಯುರೇಸಿ, ವಾಟ್ ಆರ್ ದ ಸೆಕ್ಷನ್ಸ್, ಕೇಸ್ ಲಾಸ್. ಮೀನ್ ದಟ್ ಹಂಗಂತೇಳಿ ಅದನ್ನೇ ಕಂಪ್ಲೀಟ್ ಆಗಿ ಎಲ್ಲಾ ಲೈನ್ಸ್ ಗಳು ಡಿಮ್ಯಾಂಡ್ ಮಾಡಲ್ಲ. ಹೆಡ್ಲೈನ್ಸ್ ಅಟ್ಲೀಸ್ಟ್ ಡಿಮ್ಯಾಂಡ್ ಮಾಡುತ್ತಿದ್ದು. ಓಕೆ, ಆಫ್ಟರ್ ದಟ್ ನಿಮ್ಮ ಎಕ್ಸ್ಪ್ಲನೇಷನ್ ಅವರು ಅವಾಗ್ಲೇ ಸರ್ ಕೇಳಿದ್ರಲ್ಲ, ನಮ್ಮ ಓನ್ ಎಕ್ಸ್ಪ್ಲನೇಷನ್ ಬರೀಬಹುದು ಅಂತ, ಆ ರೀತಿ ಅಷ್ಟೇ. ಆ ರೀತಿ ಡಿಮ್ಯಾಂಡ್ ಮಾಡುತ್ತೆ. ಹೌದು ಸರ್.
ಸರ್ ನಾ ಲಾಸ್ಟ್ ಟೈಮ್ ಅದು ಅದೇ ಕಂಪ್ಲೀಟ್ಲಿ ನಮ್ಮ ಕನ್ನಡ ಅಕಾಡೆಮಿ ಡಿಪೆಂಡ್ ಆಗಿರೋದು, ಕಾಲೇಜಿಗೆ ಹೋಗ್ತಲ್ಲ ಅಟೆಂಡ್ ಮಾಡಿ ಅದಕ್ಕೆ ಲೋಕಾಯುಕ್ತಕ್ಕೆ ಇಂಟರ್ನ್ಶಿಪ್ ಅಪ್ಲೈ ಮಾಡಿದೆ ಅಂತ ಹೇಳಿದ್ನಲ್ವಾ, ಓ ಓಮನ್ ಸರ್ ನೀವಾ? ಅದು ಆಬ್ವಿಯಸ್ಲಿ. ಸಕ್ಸಸ್ಫುಲ್ ಆಗಿ ಎಂಟ್ರಿ ಆಯ್ತು. ಅಲ್ಲೇ ಎಲ್ಲ ಕಡೆ ವೆರಿ ಗುಡ್ ರಿಮಾರ್ಕ್ಸ್, ಇವ್ನು ಅಷ್ಟೇ ಕರೆದ್ಬಿಟ್ಟು ನೀವು ಕಂಟಿನ್ಯೂ ಮಾಡಿ ಅಂತ ಲೆಟರ್ ಕೊಟ್ಟಿದ್ದಾರೆ ಸರ್. ಓ ಬೆಟರ್ ಅಲ್ಲ ಲೋಕಾಯುಕ್ತದ ಅಂತ ಇದ್ದಾರೆ, ಅವರೇ ಅಲ್ಲೇ ಮಾಡ್ತಾ ಇದ್ದೀನಿ, ಲೋಕಾಯುಕ್ತ ಆಫೀಸಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮ್ ಜೊತೆ ನಾನು ಪರ್ಸನಲಿ ಮಾತಾಡಿನಲ್ಲ ಅದೇ ಫಸ್ಟ್ ಟೈಮ್ ಸರ್, ಸೆಕೆಂಡ್ ಟೈಮ್ ಮಾತಾಡ್ತಿರೋದು. ವೆಲ್ ಸರ್, ಹಂಗಂದ್ರೆ ಫೋನ್ ಮಾಡಿ. ಕಾಲ್ ಮಾಡಿದ್ದೆ, ಬಟ್ ಈಗ ಆಫ್ಟರ್ ಗೋಯಿಂಗ್ ನಡೀತಾ ಇದೆ ಸರ್. ಆಲ್ರೆಡಿ ಒಂದೇ ಇಂಟರ್ವ್ಯೂ ಸೆಲೆಕ್ಷನ್ ಆಯ್ತು. ಓಕೆ, ಒಳ್ಳೇದ್ ಸರ್ ಓಮನ್ ಸರ್, ಖಂಡಿತವಾಗ್ಲು ಕಂಗ್ರಾಚುಲೇಷನ್ಸ್. ಮತ್ತೆ ಏನಾದ್ರೂ ಇದ್ರೆ ಕಾಲ್ ಮಾಡಿ ಆಯ್ತಾ? ಖಂಡಿತ ಸರ್. ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಎಕ್ಸಾಮ್ ಏನು ಜನವರಿ 15ರಿಂದ ಬರುತ್ತಲ್ವಾ ಸರ್, ಪ್ರಾಕ್ಟೀಸ್ ಇದೆಲ್ಲ, ಅದಕ್ಕೆ ಒಂದು ಅಟೆಂಡ್ ಆದೆ ಸರ್. ಅದು ಮಾಡಿ ನಮ್ಮಲ್ಲಿ ಯಾರ್ಯಾರಿದಾರ ನೋಡಿ ಕರಪ್ಷನ್ ಮಾಡಿದ್ರು ಅಂತಾರ, ಒಳಗೆ ಹಾಕೊಂಡು ಹೋಗಿ. ತಮಾಷೆ ಮಾಡ್ತಾ ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಸರ್, ನಾನು ನಿಮ್ಗೆ ಗೊತ್ತಿದೆ ವಿಚಾರ. ಇಲ್ಲ, ತಮಾಷೆ ಮಾಡ್ತಾ ಇದ್ದೆ ಅಷ್ಟೇ. ಇಟ್ಸ್ ಅಬೌಟ್ ಪರ್ಸನಲ್ ಅಷ್ಟೇ, ನಾವು ಪರ್ಸನಲಿ ಮಾತಾಡಲ್ಲ ಯಾರ ಬಗ್ಗೆನೂ. ನಮ್ ರಿಲೇಶನ್ಶಿಪ್ ಪ್ರೊಫೆಸರ್ ಮತ್ತೆ ಸ್ಟೂಡೆಂಟ್ ಇರುತ್ತೆ ಅಷ್ಟೇ, ಅದಕ್ಕೆ. ಥ್ಯಾಂಕ್ ಯು ಅಮ್ಮನ್ ಸರ್. ನೆಕ್ಸ್ಟ್ ಯಾರು ಒಬ್ರು ಒನ್ ಟೈಮ್ ಮಾತಾಡಿಲ್ಲ, ಅವ್ರಿಗೆ ನಾ ಮಾತಾಡಿಸ್ತೇನೆ. ಚಂದ್ರು ಸರ್, ನೀವು ಮಾತಾಡಿಲ್ಲ ಅನ್ಸುತ್ತೆ ಒನ್ ಟೈಮ್. ಸರ್ ನಮಸ್ತೆ, ಚಂದು ಅಂತ. ನಮಸ್ತೆ ಚಂದು ಸರ್. ಅದೇ ಸರ್, ನಾನು ಇವತ್ತು ಜಾಯ್ನ್ ಆದೆ. ಸೊ ನಾನು ಕಾಲೇಜ್ಗೆ ಹೋಗಿಲ್ಲ, ರೆಗ್ಯುಲರ್ ಇಲ್ಲ, ನೋಟ್ಸ್ ಎಲ್ಲ ನೋಡ್ತಾ ಇದ್ದೀನಿ, ಬಟ್ ಓದಿ ಅಭ್ಯಾಸ ಇದೆ. ಓಕೆ. ಸೊ ಇವಾಗ ನನಗೆ ಅಂದ್ರೆ ಇವಾಗ ಕ್ರಿಮಿನಲ್ ಲಾ IPC ಇದೆಯಲ್ಲ, IPC BNS ಕಂಬೈನ್ ಮಾಡಿ ಓದ್ಬೇಕಾ, ಇಲ್ಲ ಅಂದ್ರೆ BNS ಒಂದು ಮಾತ್ರ ಕ್ರಿಮಿನಲ್ ಲಾಗೆ? ಬೇಡ ಸರ್, ಯಾರು ಕಂಬೈನ್ ಮಾಡ್ಬಿಡಿ. ಒಳ್ಳೆ ಕ್ವಶನ್ ಕೇಳಿದ್ರಿ, ಈ ಡೌಟ್ ಎಲ್ರಿಗೂ ಇರುತ್ತೆ ಅನ್ಸುತ್ತೆ. ಎಲ್ರು BNS ಓದಿ ಸಾಕು, IPC ಯಾರು ಓದಕ್ ಹೋಗ್ಬೇಡಿ. ನಾನು IPC ಏನಕ್ಕೆ ನಿಮಗೆ ಎಲ್ರಿಗೂ ಕೊಟ್ಟಿದೀವಿ ಅಂದ್ರೆ, ಕೆಲವರು ಹಳೆ ಸ್ಟೂಡೆಂಟ್ಸ್ ಗಳು ಇದಾರೆ ನಮ್ಮವರು. ಆಮೇಲೆ IPC ಏನೋ ದೊಡ್ಡ ಸಾಹಸ, BNS ಏನೋ ಅಂತ ಅನ್ಕೊಳ್ಬಾರ್ದು. ಎಲ್ಲಾದ್ರೂ ಡೌಟ್ ಬಂದಾಗ ಟಾಪಿಕ್ ಹೆಸರಲ್ಲಿ ಕೊಟ್ಟಿರ್ತೀವಿ, ಹೋಗಿ ನೋಡ್ಕೊಳ್ಳಿ ಅಂತ ಕೊಟ್ಟಿರೋದಷ್ಟೇ. ಎಲ್ಲರೂ ಬರೇ BNS ಮಾತ್ರ ಓದಿ ಚಂದು ಸರ್. ಓಕೆ ಸರ್, ಅದಕ್ಕೋಸ್ಕರನೇ ಕೇಳಿದೆ. ಮತ್ತೆ ನಾನು ಅದೇ ವಿಡಿಯೋಸ್ ಇನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ. ನನಗೆ ನೋಟ್ಸಸ್ ರೆಫರ್ ಮಾಡಿ ಅಭ್ಯಾಸ ಅವಾಗಿಂದ, ಕಾಲೇಜ್ ಟೈಮ್ಸ್ ಇಂದ. ನೋಟ್ಸ್ ಮಾತ್ರ ಸಾಕ ನನ್ನ ಎಕ್ಸಾಮಿನೇಷನ್ಸ್ಗೆ, ಇಲ್ಲ ವಿಡಿಯೋ ನೋಡಿದ್ರೆ ಇನ್ನ ಕ್ಲಾರಿಟಿ ಅಂತನಾ ಸರ್? ಯಾವ ತರ? ನೋಟ್ಸ್ ನಿಮಗೆ ಸುಮಾರು ಸಿಗುತ್ತೆ ಸರ್ ಮಾರ್ಕೆಟ್ ಅಲ್ಲಿ. ತುಂಬಾ ಸತ್ಯವಾದ ಮಾತಾಡ್ತಾ ಇದ್ದೀನಿ ಆಯ್ತಾ. ನಮ್ಮ ಹೆಸರಲ್ಲೇ ಫ್ರಾಡ್ ಮಾಡ್ಕೊಂಡು ಕೊಡ್ತಾ ಇರೋರು ಇದಾರೆ, ನಮ್ದೇ ಇದ್ ಮಾಡ್ಕೊಂಡು. ಸೊ ನೋಟ್ಸ್ ಸುಮಾರು ಸಿಗುತ್ತೆ ಸರ್ ಮಾರ್ಕೆಟ್ ಅಲ್ಲಿ, ಅದು ಇಂಪಾರ್ಟೆಂಟ್ ಅಲ್ಲ ನಮ್ದು ಮೋಟೋ. ವಿಷಯನ ಅರ್ಥ ಮಾಡ್ಕೊಳ್ಳಿ. ಅದೇ ಸರ್, ಇವಾಗ KSLU ನೋಟ್ಸ್ಗುನು ನಿಮ್ ನೋಟ್ಸ್ಗುನು ಅಂದ್ರೆ ಏನ್ ಡಿಫ್ರೆನ್ಸ್ ಇದೆ, ಏನಿದೆ ಅಂತ? ಡಿಫ್ರೆನ್ಸ್ ಇಷ್ಟೇ, ನಾವೇನ್ ಪಾಠ ಮಾಡಿದೀವಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಟ್ಟಿದೀವಿ. ನೋಟ್ಸ್ ಕೊಡುವಂತವ್ರು ಇಷ್ಟ ಬಂದಿದ್ದೆಲ್ಲ 200-300 ಪೇಜ್ ಎಲ್ಲ ಬರ್ದ್ಬಿಟ್ಟು ಕೈಯಲ್ಲಿ ಕೊಟ್ಟಿದ್ದಾರೆ, ನಿಮ್ ಪಾಡಿಗೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ಇದು ಒಂದೇ ಡಿಫ್ರೆನ್ಸ್ ಮೇಜರ್. ಓಕೆ ಸರ್, ಥ್ಯಾಂಕ್ ಯು. ನಾವೇನ್ ಪಾಠ ಮಾಡಿದ್ವಿ ಅದನ್ನ ಕೊಟ್ವಿ, ಅವರು ಅವ್ರಿಗೆ ಏನ್ ಇಷ್ಟ ಬಂತು ಅದನ್ನ ಬರ್ದ್ ಕೈಯಲ್ಲಿ ಕೊಟ್ರು. ದಟ್ಸ್ ಅ ಡಿಫ್ರೆನ್ಸ್, ಮೇನ್ ಡಿಫ್ರೆನ್ಸ್. ಓಕೆ ಸರ್, ನಂದು ಇದೊಂದೇ ಕ್ವಶನ್ ಇದ್ದಿದ್ದು ಕ್ರಿಮಿನಲ್ ಲಾ ಬಗ್ಗೆ. ಅದ್ ಬಿಟ್ಟು ಬೇರೆ ಎಲ್ಲ ಕ್ಲಾರಿಟಿ ಇದೆ, ನೋಟ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಸಫಿಶಿಯಂಟ್ ಇದೆ. ನಾನು ವಿಡಿಯೋಸ್ ಎಲ್ಲ ನೋಡಕ್ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿ, ಯಾಕಂದ್ರೆ ನೋಡಿ ಅದು ವಿಡಿಯೋಸ್ ಒಂದು ಹೇಳ್ತೇನೆ ನಾನು ಎಲ್ರಿ ಕ್ಲಾರಿಟಿ. ವಿಡಿಯೋಸ್ ಟೇಕ್ಸ್ ಅರೌಂಡ್ 10 minutes or 15 minutes ಫಾರ್ ಒನ್ ಟಾಪಿಕ್. ಇಟ್ ಕವರ್ಸ್ ಅರೌಂಡ್ 3 to 4 pages. ಬಟ್ ನೀವೇನಾದ್ರೂ ಡೈರೆಕ್ಟ್ ನಾನು ಪೇಜ್ ಓದ್ತಾ ಹೋಗ್ತೀನಿ ಅಂತಂದ್ರೆ ಇಟ್ ಟೇಕ್ಸ್ ಅರೌಂಡ್ 2 hours ಟು ಅಂಡರ್ಸ್ಟ್ಯಾಂಡ್. ಆಮೇಲೆ ಎಷ್ಟು ಮಟ್ಟಿಗೆ ಜ್ಞಾಪಕ ಇರುತ್ತೆ ನೀವು ಅದನ್ನ ನಂಬಿಕೆ ಇಲ್ಲ. ಆಮೇಲೆ ಎಷ್ಟು ಮಟ್ಟಿಗೆ ನೀವು ಅದನ್ನ ಹೋಗಿ ಡಿಸ್ಪ್ಲೇ ಮಾಡ್ತೀರಾ ಕ್ವಶನ್ ಪೇಪರ್ ಅಲ್ಲಿ, ಅಥವಾ ನೀವು ಅದನ್ನ ಎಕ್ಸ್ಪೋಸ್ ಮಾಡ್ತೀರಾ ಕ್ವಶನ್ ಪೇಪರ್ ಅಲ್ಲಿ, ಅದನ್ನ ನಂಬಿಕೆ ಇಲ್ಲ. ಯಾಕಂದ್ರೆ ಫಸ್ಟ್ ಒಳಗ್ ಹೋಗಿರ್ಬೇಕಲ್ಲ, ಎಕ್ಸ್ಪ್ರೆಸ್ ಆಗಿ. ಒಳಗ್ ವಿಷಯ ಹೋಗಿತ್ತು ಅಂದ್ರೆ ಚೆನ್ನಾಗೆ, ಏನದು ಅಂತ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಅವಾಗ ನಾನು ನೋಡ್ಸೋ ಅವಶ್ಯಕತೆ ಬೀಳಲ್ಲ. ನೀವೇ ಹೋಗಿ ಕುತ್ಕೊಂಡು ಇದು ವಿಷಯ ಇಂತದ್ ಮಾತಾಡುತ್ತೆ ಅಂತ ನೀವೇ ಬರ್ದು ಬರ್ತೀರಾ. ಸೊ ಇಟ್ಸ್ ಬೆಟರ್ ನೀವು ಒಂದೊಂದು ಯೂನಿಟ್ ನ ಏನಾದ್ರೂ ನೀವು ವಿತೌಟ್ ಬರೀ ನೋಟ್ಸ್ ಓದ್ತಾ ಕುತ್ಕೊಳ್ಳಿ ಸರ್ ಚಂದು ಸರ್. ಇಟ್ ಟೇಕ್ ಅರೌಂಡ್ 3 to 4 to 5 hours ತಗೊಳುತ್ತೆ ಒಂದ್ ಯೂನಿಟ್. 5 hours ಸ್ಟಾರ್ಟಿಂಗ್ LLB ಸ್ಟೂಡೆಂಟ್ಸ್ ಗಳಿಗೆ. ಸೊ ಆ ರೀತಿ ತಗೊಂಡ್ರೆ 25 to 30 hours ತಗೊಳುತ್ತೆ. ಆಮೇಲೆ ಲಾಸ್ಟ್ ರಿಸಲ್ಟ್ ಅಲ್ಲಿ ಅದು ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅಂತ ನನ್ನ ನಂಬಿಕೆ ಇಲ್ಲ ಆಯ್ತಾ. ಅದು ನಿಮ್ಮ ಒಂದು ಇಂಟೆಲೆಕ್ಚುಯಲ್ ಕೆಪಾಸಿಟಿಗೆ ಡಿಪೆಂಡ್ ಆಗಿರುವಂತದ್ದು. ಬಟ್ ವಿಡಿಯೋಸ್ ಹೇಗೆ ಅಂತಂದ್ರೆ ವಿತ್ ಇನ್ 8 to 10 hours ಅಲ್ಲಿ ನೀವು ಅದನ್ನ ಎಷ್ಟು ಪೇಜ್ ಆದ್ರೂ ಕನ್ವರ್ಟ್ ಮಾಡಬಹುದು, ಆ ಕೆಪಾಸಿಟಿ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಅದೊಂದೇ ಕ್ಲಾರಿಟಿ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ವಿಜಯಲಕ್ಷ್ಮಿ ಮೇಡಮ್. ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್ ಈವ್ನಿಂಗ್ ಮ್ಯಾಮ್. ಸರ್, ನಾನು ಮುಂಚೆ ನಿಮ್ಮ ಹತ್ರ ಒಂದು ಮಾತಾಡಿದ್ದೆ. ಸೆಕೆಂಡ್ ಟೈಮ್ ಐ ಆಮ್ ಸ್ಪೀಕಿಂಗ್ ಟು ಯು. ಸರ್, ಇವಾಗ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ, ಅವ್ರು ಇವಾಗ 5 year LLB 3rd ಸೆಮ್ ಅಲ್ಲಿ ಇದ್ದಾರೆ. ನಮ್ಗೆ ಒಂದು ಸಬ್ಜೆಕ್ಟ್ ಕನೆಕ್ಟ್ ಆಗ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ ಅಕ್ಯುರೇಟ್ ಆಗಿ ಎಕ್ಸಾಕ್ಟ್ ಆಗಿ ಆನ್ಸರ್ ಬರ್ದಿದ್ದಾರೆ ಅಂತ ಸರ್. ಬಟ್ ಶಿ ಗಾಟ್ ಅ ಲೆಸ್ ಮಾರ್ಕ್, ಬಿಲೋ 49. ಅವ್ರು ಹೇಳ್ತಾ ಇರೋದು ನಾನು ಫುಲ್ ಎಲ್ಲ ಕ್ವಶನ್ಸ್ ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ದೀನಿ, ಅಕ್ಯುರೇಟ್ ಆನ್ಸರ್ ಇದೆ, ಬಟ್ ಯಾಕೆ ಅವರು ನಮಗೆ ಕಮ್ಮಿ ಕೊಡ್ತಾರೆ? ದಟ್ ಈಸ್ ಅ ರೀಸನ್. ಅದಕ್ಕೆ ಎಷ್ಟು ನಾವು ಕರೆಕ್ಟ್ ಬರ್ದ್ರು ಕೂಡ ತುಂಬಾ 50% ಅಬೋ ಹೋಗೋದೇ ಇಲ್ಲ ಅಂತ ಹೇಳ್ತಾರೆ. ಈಸ್ ಇಟ್ ಟ್ರೂ ಸರ್? ನಂದು ಕ್ವಶನ್ ಅಷ್ಟೇ.
ಎಸ್ ಯುವರ್ ಕ್ವಶನ್ ಇಸ್ ರೈಟ್ ಮ್ಯಾಮ್, ಬಟ್ ನಿಮ್ ಸ್ಟೇಟ್ಮೆಂಟ್ ಹೇಗಿದೆ ಅಂತಂದ್ರೆ, ಈಗ ನಾನು ನಿಮಗೆ ಕೇಳ್ತೇನೆ, ಟೆಲ್ ಮಿ ಅಬೌಟ್ ಮೈ ಸೆಲ್ಫ್. ನಿಮ್ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಹೇಳಿ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್. ನಿಮ್ ಬಗ್ಗೆ ಅಂದ್ರೆ ನನ್ನ ಪರ್ಸನಲ್, ನಾನು ಹೇಗೆ ಬರಿತೀನಿ, ನನ್ನ ರೈಟಿಂಗು ಎಲ್ಲ ಏನಾದ್ರು ಹೇಳಕ್ಕಾಗುತ್ತಾ? ನನ್ನ ಕೆಪಾಸಿಟಿ ಏನು, ಇಂಟೆಲೆಕ್ಚುಯಲ್ ಕೆಪಾಸಿಟಿ ಏನು? ಓಕೆ, ನೋ ಐ ಕ್ಯಾನಾಟ್ ಸೇ ದಟ್. ಸೇಮ್ ಥಿಂಗ್ ಅಲ್ವಾ ವಿಜಯಲಕ್ಷ್ಮಿ ಮೇಡಮ್? ನೀವು ಒನ್ ಆಫ್ ದ ಸ್ಟೂಡೆಂಟ್ ಎಕ್ಸಾಂಪಲ್ ತಗೊಂಡ್ರಿ ಯುವರ್ ಸ್ಟೇಟ್ಮೆಂಟ್, ಅಂಡ್ ಯು ಹೌದು ಟೋಲ್ಡ್ ದಟ್ ಶಿ ಇಸ್ ರೈಟ್ ವೆರಿ ವೆಲ್. ಹೌ ಐ ಕ್ಯಾನ್ ನೋ ವೆರಿ ವೆಲ್ ಶಿ ರೈಟ್ ಅಲ್ವಾ? ಹೇಗ್ ನಾನು ಅರ್ಥ ಮಾಡ್ಕೊಳ್ಳಿ? ಆಮೇಲೆ ಅನದರ್ ಥಿಂಗ್ ಇಸ್ ದಟ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಶಿ ರೈಟ್, ಅಂದ್ರೆ ಅವಳು ಏನ್ ಅವ್ರು ಯಾರು ಬರ್ದಿದಾರಲ್ವಾ, ಸೊ ಅವರು ಯಾವ ಫ್ಯಾಕ್ಟರ್ಸ್ ಮೇಲೆ ಬರ್ದ್ರು? ಅಂದ್ರೆ ಏನ್ ಲೈನ್ ಬಿಟ್ಟು ಬರ್ದ್ರ? ಆನ್ಸರ್ ಕಂಟೆಂಟ್ ಕರೆಕ್ಟ್ ಇತ್ತಾ, ಲಿಗ್ಯಾಲಿಟಿ ಕರೆಕ್ಟ್ ಇತ್ತಾ, ಸೆಕ್ಷನ್ ಕರೆಕ್ಟ್ ಇತ್ತಾ? ಐ ನೀಡ್ ಟು ವೆರಿಫೈ ಅಲ್ವಾ, ಐ ನೀಡ್ ಟು ಸ್ಕ್ರೂಟಿನಿ ಅಲ್ವಾ, ಅದು ನೋಡ್ಬೇಕಲ್ವಾ? ಸೊ ನೋಡ್ದೆ ಹೇಳಕ್ ಆಗಲ್ಲ ವಿಜಯಲಕ್ಷ್ಮಿ ಮೇಡಮ್. ದಟ್ ದ ಫಸ್ಟ್ ಥಿಂಗ್. ಓಕೆ, ಸೊ ಇಟ್ಸ್ ಎ ಹೈಪೋಥೆಟಿಕಲ್ ಕ್ವಶನ್ ಅಂತಾರೆ ಗೊತ್ತಾ? ಅಸಂಪ್ಷನಲ್ ಹೈಪೋಥೆಟಿಕಲ್ ಕ್ವಶನ್ ಪ್ಯೂರ್ಲಿ. ಅಲ್ಲ, ಸೊ ಐ ನಾನ್ ಕಾಂಟ್ ಆನ್ಸರ್ ಯಾಕೆ ವಿತೌಟ್ ಎವಿಡೆನ್ಸ್. ಒಂದು ನಾನ್ ಯಾಕೆ ನಿಮ್ಮ ಹತ್ರ ಕ್ಲಾರಿಫೈ ಮಾಡ್ತೀನಿ ಅಂದ್ರೆ, ನಾನು ಇವನ್ ಐ ಡಿಂಟ್ ಟ್ರಸ್ಟ್, ಯಾಕಂದ್ರೆ ನಮಗೂ ಗೊತ್ತಿಲ್ಲ ಅವ್ರು ಅವ್ರು ಬರ್ದಿರೋರು, ಆದ ಕಾರಣ ನಾನು ಕೇಳಿದೆ. ಅದನ್ನ ನಾನ್ ನಿಮ್ಮ ಹತ್ರ ಕ್ಲಾರಿಫೈ ಮಾಡ್ತೀನಿ, ಅದು ಕರೆಕ್ಟ್ ಆಗಿರ್ಬೋದಾ ಏನು ಅಂತ. ನೀವು ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಅವರವರ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಅವರವರ ಪೇಪರ್ ನ ಆಧಾರದ ಮೇಲೆ ಬರ್ದಿರ್ತಾರೆ. ವಿತೌಟ್ ದ ಪೇಪರ್ ನೀವು ನೋಡದೆ ಅಥವಾ ಸ್ಕ್ರೂಟಿನಿ ಮಾಡದೆ ಅವರ ಒಪಿನಿಯನ್ ಆಧಾರದ ಮೇಲೆ ನೀವು ಓದ್ಬೇಡಿ ಯಾರು ಕೂಡ. ಬಿಲೀವ್ ಯುವರ್ ಸೆಲ್ಫ್, ಬಿಲೀವ್ ಒನ್ ಸೋರ್ಸ್, ರಿಪೀಟ್, ರಿವಿಷನ್, ನಂಬರ್ ಆಫ್ ಟೈಮ್ ಒನ್ ಸೋರ್ಸ್ ಅಪ್ ಟು 10 ಟೈಮ್, ಇಟ್ಸ್ ಬೆಟರ್. ಓಕೆನಾ? ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್ ಇಸ್ ದಟ್ ದೂರ ಮಾಡಿ ನೆಗೆಟಿವ್ ಪೀಪಲ್ಸ್ ಗಳನ್ನ, ಹತ್ರನೇ ಇಡಬೇಡಿ. ಇವನ್ ಫ್ರೆಂಡ್ಸ್ ಯಾರೇ ಆಗಿರ್ಲಿ ದೂರ ಇಡಿ. ನಾನು ಓದ್ತಾ ಇದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ನಿಮ್ಮ ಕಾನ್ಫಿಡೆನ್ಸ್ ನಿಮ್ ಎಕ್ಸಾಮ್ ಹಾಲ್ ಒಳಗಡೆ ಖುಷಿಯಾಗಿ ಕರ್ಕೊಂಡು ಹೋಗೋದು. ಓಕೆ ಓಕೆ ಸರ್, ನೀವು ವಿಡಿಯೋದಲ್ಲಿ ಹೇಳಿದ್ರಿ, ಇವನ್ ಇಫ್ ಇಟ್ ಇಸ್ 5 pages ಅಂದ್ರೆ ನೀವು ಬರೆಯುವ ಕ್ವಶನ್ ಪೇಪರ್ಸ್ ಆನ್ಸರ್ ರೆಡಿ ಮಾಡುವಾಗ 10 page 15 page ತನಕ ಹೋಗಿ, ಆಮೇಲೆ ತಿರ್ಗಾ ನೀವು ರಿವಿಷನ್ ಮಾಡುವಾಗ ಅದನ್ನ 5 page ಕನ್ವರ್ಟ್ ಮಾಡಿ, ದಟ್ ಈಸ್ ಇನಫ್ ಫಾರ್ ಯು ಟು ರೈಟ್ ಎಕ್ಸಾಮ್ ಅಂತ. ಸೊ ಅದೇ ತರ ಹೋಗ್ತಾ ಇದೀವಿ. ಇಟ್ಸ್ ಓಕೆ ಅಲ್ಲ ಸರ್? ಇಟ್ಸ್ ಓಕೆ ಎನಫ್. ಯಾಕೆ ಗೊತ್ತಾ, ಇದು ಫಸ್ಟ್ ಸೆಮ್ ಬಂದಿದ್ದಕ್ಕೆ ಎಲ್ರಿಗೂ ಡೌಟ್ ಇದೆ. ಒಂದ್ ಸೆಮ್ ಎಕ್ಸಾಮ್ ಮುಗಿಸ್ಕೊಂಡ್ ಬನ್ನಿ. ಹೋಗ್ತಾ ನೀವೆಲ್ಲ ಹೇಗ್ ಮಾಡ್ತೀರಾ ಅಂತಂದ್ರೆ, ಒಂದ್ ಕ್ವಶನ್ 1 page ಬರೀತೀರಾ. ಇವನ್ ಈಗ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ನನ್ನ ಮಾಸ್ಟರ್ಸ್ ಟೈಮ್ ಅಲ್ಲಿ ಸೊ ಫಾರ್ 1 question ಐ ರೈಟ್ ಓನ್ಲಿ half page. ಓಕೆ, ಇನ್ ಮಾಸ್ಟರ್ಸ್ ನಾನು ಹೋಗ್ಬೇಕಾದ್ರೆ. ಇನ್ LLB ಟೈಮಲ್ಲಿ ನಾನು 8-10 page ಬರ್ದವನೆ ನೋಟ್ಸ್ ಗಳನ್ನ. ಸೊ ಹೋಗ್ತಾ ರೆಡ್ಯೂಸ್ ಮಾಡ್ತಾ ಹೋಗ್ತೀರಾ. ಅದು ನಿಮಗೆ ಒಂದು ನಾಲೆಜ್ ಬರುತ್ತೆ, ನಾನು ಅದನ್ನ ಹೇಗೆ ಎನ್ಲಾರ್ಜ್ ಮಾಡಬಹುದು, ಹೇಗೆ ನಾನು ಜಾಸ್ತಿ ಬರಿಬಹುದು ಎಕ್ಸಾಮ್ ಅಲ್ಲಿ ಅಂತ. ಸೊ ನೀವು ಅವಾಗ ಅದನ್ನ ಸಾರ್ಟ್ ಔಟ್ ಮಾಡ್ಕೊಳ್ತೀರಾ ವಿಜಯಲಕ್ಷ್ಮಿ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆಕಾಶ್ ಸರ್, ನೀವ್ ಹೇಳಿ. ಆಕಾಶ್ ಸರ್ ಯಾರು ಮಾತಾಡಿಲ್ಲ ಅವ್ರಿಗೆ ಮಾತ್ರ ಪ್ರಶ್ನೆಗಳು ಕೇಳ್ತೇನೆ. ನಾನು ಕೂಡ ನಿಮ್ಮ ಒಂದು ಐಡಿ ಆಕಾಶ್ ಅಂತ ತೋರಿಸ್ತಾ ಇತ್ತು. ಶೈಲಜಾ ಮೇಡಮ್ ಹೇಳಿ. ಮೇಡಮ್ ಸರ್, ಇಲ್ಲ ನಾವು ಆಕಾಶ್ ಅಂತ ಮಾತಾಡಿಲ್ಲ. ಶೈಲಜಾ ಮೇಡಮ್ ಲೇಟ್ ಆಗಿ ಜಾಯಿನ್ ಆದ ಸರ್. ಸಾರಿ, ನಾನು ಆಕ್ಚುಲಿ ಔಟ್ ಆಫ್ ಸ್ಟೇಷನ್ ಇದ್ದೆ ಸರ್, ಹಾಗಾಗಿ ನಾನು ಇವಾಗ ಜಾಯಿನ್ ಆಗಿದ್ದೀನಿ. ಒಂದು 1/2 hour ಆಗಿದೆ. ಐ ಆಮ್ ಹಿಯರಿಂಗ್ ದ ಅದರ್ ಕಾನ್ವರ್ಸೇಷನ್. ನೀವು ತುಂಬಾ ಚೆನ್ನಾಗಿ ಪಾಠ ಮಾಡಿದ್ದೀರಾ ಸರ್. ನಿಮ್ದು ಪಾಠ ಕೇಳಿದ್ಮೇಲೆ ನಂಗೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಸಣ್ಣ ಕಾನ್ಸೆಪ್ಟ್ ಗೊತ್ತಿರುವಂತದ್ದು ಇಟ್ ಹ್ಯಾಸ್ ಬ್ರಷ್ ಅಪ್ ಮೀ. ಅದು ಗೊತ್ತಿರುವಂತದ್ದೇ, ಇದು ಹಿಂಗೆಲ್ಲ ಕೇಸ್ ಲಾಸ್ ಇರುತ್ತೆ, ಈ ತರ ಕಾನ್ಸೆಪ್ಟ್ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ ಸರ್. ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ನಾನು ಆಕ್ಚುಲಿ ಬ್ರೈಟ್ ಕಾಲೇಜಲ್ಲಿ ಹೋಗ್ತಾ ಇದ್ದೀನಿ ಸರ್, ಯಲಹಂಕನಲ್ಲಿ ಇದ್ದೀನಿ. ಬಟ್ 3 ಸಬ್ಜೆಕ್ಟ್ಸ್ ಇನ್ನೂ ನಮ್ಗೆ ಮಾಡಿಲ್ಲ. ನಾನು ನಿಮ್ ವಿಡಿಯೋಸ್ ಇಂದಾನೆ ನನ್ಗೆ ಅದೆಲ್ಲ ಸ್ವಲ್ಪ ಕಾನ್ಸೆಪ್ಟ್ ತಿಳ್ಕೊಂಡಿದ್ದೀನಿ. ಜಸ್ಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇನ್ನೊಂದು 3 units ಒಂದು ನೋಡೋದಿದೆ ಸರ್ ನನಗೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿ ಹೇಳಿದೀರಾ. ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ಸಾಕು, ನಮ್ಗೆ ಬರಿತೀನಿ ಅನ್ನೋಂತ ಕಾನ್ಫಿಡೆನ್ಸ್ ಬಂದಿದೆ ಸರ್. ಬಟ್ ಇನ್ನೂ ಸ್ವಲ್ಪ ನಮ್ಗೆ ಇದ್ ಮಾಡ್ಬೇಕು ಸರ್ ನೀವು. ಇಲ್ಲ, ನಾನು ಇರ್ತೇನಲ್ಲ ಶೈಲಜಾ ಮೇಡಮ್, ಜೊತೆಲೇ ಇರೋಣ ಆಯ್ತಾ? ಜೊತೆಲೇ ಓದೋಣ, ಜೊತೆಲೇ ಬೆಳೆಯೋಣ, ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಆಪೋಸಿಟ್ ಆಗಿ ವರ್ಕ್ ಮಾಡೋಣ ಇಬ್ರು ಕೂಡ. ಆ ಕಡೆ ವಕೀಲರಾಗಿ ಬನ್ನಿ, ಈ ಕಡೆ ವಕೀಲರಾಗಿ ಸರ್. 24 years ಆಗಿದೆ ನಾನು ಡಿಗ್ರಿ PG ಎಲ್ಲ ಕಂಪ್ಲೀಟ್ ಮಾಡಿ. ಆಕ್ಚುಲಿ ಐ ಆಮ್ ಎ ಸೆಕ್ಷನ್ ಆಫೀಸರ್ ಇನ್ ಸೆಕ್ರೆಟರಿಯೇಟ್ ಸರ್. ಸ್ಟೇಟ್ ಪ್ರೋಟೋಕಾಲ್ ಆಫೀಸರ್ ಆಗಿದ್ದೀನಿ. ನನಗೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಂಗೆ ಲಾ ಸಪೋರ್ಟ್ ಮಾಡುತ್ತೆ. ಐ ಕ್ಯಾನ್ ಟೇಕ್ ಎ ಅಪ್ರೋಪ್ರಿಯೇಟ್ ಡಿಸಿಷನ್ ಅನ್ನೋ ವಿಷಯಕ್ಕೆ ನಾನು ಸಬ್ಜೆಕ್ಟ್ ಹಂಬಲ್ನೆಸ್ ಮೇಲೆ ನಾನು ಕಲ್ತ್ಕೊಂಡಿದ್ದೀನಿ. ಬಟ್ ಸ್ವಲ್ಪ ಇನ್ಕಾನ್ಫಿಡೆನ್ಸ್ ಇದೆ ಸರ್, ಎಲ್ಲೋ ಒಂದ್ ಕಡೆ ಭಯ ಅಳಕು ಇಲ್ಲ. ಅಥವಾ ಎಕ್ಸಾಮ್ ಟೈಮಲ್ಲಿ ನೆನಪಾಗುತ್ತೋ ಇಲ್ಲ, ಕೇಸ್ ಲಾಸ್ ಸೆಕ್ಷನ್ಸ್ ನೆನಪಾಗುತ್ತೋ ಇಲ್ವೋ, ಆ ತರ ನನಗೆ ಇನ್ಕಾನ್ಫಿಡೆನ್ಸ್ ಆಗ್ತಾ ಇದೆ ಸರ್. ಇಲ್ಲ ಮೇಡಮ್, ನಾವಿರ್ತೀವಿ ಬಿಡಿ ಜೊತೆಯಲ್ಲಿ. ಮಾಡೋಣ ಬಿಡಿ ಮೇಡಮ್, ಜೊತೆಲಿ ಮಾಡೋಣ. ಒಂದಿನ ಆಪೋಸಿಟ್ ಆಗಿ ವರ್ಕ್ ಮಾಡುವ. ನೀವು ಆ ಕಡೆಯಿಂದ ಬನ್ನಿ, ಈ ಕಡೆಯಿಂದ ನಾವು ಬರೋಣ ಆಯ್ತಾ? ಡಿಫೆನ್ಸ್ ಪ್ಲೆಂಟಿಫ್ ಆಗಿ. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಏನಾದ್ರು ಕಮೆಂಟ್ಸ್ ಗಳು ಪಾಸಿಟಿವ್ ಹೇಳ್ಬೇಕು ಅಂದ್ರೆ ದಯವಿಟ್ಟು ಹೋಲ್ಡ್ ಮಾಡಿ, ಡೌಟ್ಸ್ ಗಳು ಕೇಳಿ ಬೆಟರ್. ಥ್ಯಾಂಕ್ ಯು ಶೈಲಜಾ ಮೇಡಮ್. ನೆಕ್ಸ್ಟ್ ಆಕಾಶ್ ಸರ್ ನೀವೇ ಹೇಳಿ. ಆಕಾಶ್ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಆಕಾಶ್ ಸರ್. ಏನ್ ಪ್ರಾಬ್ಲಮ್ ಅಂದ್ರೆ, ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ ಸೊ ಈಗ ನಮ್ಮ ಲಾ ಇರೋದು ಬರ್ದಿರೋದೆಲ್ಲ ಇಂಗ್ಲಿಷ್ ಅಲ್ಲಿ. ಸೊ ನಮ್ಮ ಕನ್ನಡದಲ್ಲಿ ಕೆಲವೊಂದು ಈಗ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಬೇಕು ಇಂಗ್ಲಿಷ್ ಇಂದ ಅಂದ್ರೆ
ಕೆಲವೊಂದು ಲೀಗಲ್ ವರ್ಡ್ ಇಲ್ಲ ಅಂತಾರೆ, ಅಥವಾ ಲೀಗಲ್ ವರ್ಡ್ ಇದ್ರೂ ನಾವು ಅದು ಕೇಳಿದಕ್ಕೆ ಇಲ್ಲ ವರ್ಡ್, ಅದೇ ವರ್ಡ್ ನಾವು ಬರೀಬೇಕು ಎಕ್ಸಾಮ್ ಅಲ್ಲಿ ಅಂತಾನು ಹೇಳ್ತಾರೆ. ಅಥವಾ ನಮ್ಮ ಒಂದು ಆಡು ಭಾಷೆಯಲ್ಲಿ ಅಥವಾ ನಮ್ಮ ಒಂದು ಕಾಮನ್ ವರ್ಡ್ ಅಲ್ಲಿ ನಾವು ಬರೆಯಂಗಿಲ್ಲ ಎಕ್ಸಾಮ್ ಅಲ್ಲಿ ಅಂತಾನೆ ಹೇಳ್ತಾರೆ ನಮ್ಮ ಲೆಕ್ಚರ್ಸರ್ಸ್. ಸೊ ಇದನ್ನ ನಾವು ಹೆಂಗೆ ನಾವು ಎಕ್ಸಾಮ್ ಅಲ್ಲಿ ನಾವು ನೆನ್ಪಿಟ್ಕೊಳ್ಳೋದು ಅಂತ, ಲೀಗಲ್ ವರ್ಡೇ ಬರೀಬೇಕಾಗ ಕಂಪಲ್ಸರಿ. ನಿಮ್ಮ ಲೆಕ್ಚರ್ಸ್ ಹೇಳಿದ್ದು ಸತ್ಯ ಸರ್, ಆದ್ರೆ 100% ಲೀಗಲ್ ವರ್ಡ್ಸ್ ಅಲ್ಲ. ಓಕೆನಾ? ಸೊ ಯಾವುದು ಲೀಗಲ್ ವರ್ಡ್ಸ್ ಉದಾಹರಣೆ ಹೇಳ್ತಾ ಇದ್ದೀನಿ. ಟಾರ್ಟ್ ಅಂತ ಇದೆ ಸಬ್ಜೆಕ್ಟ್ ಅಲ್ವಾ, ಕನ್ನಡದಲ್ಲಿ ಏನಂತೀವಿ ಅದಕ್ಕೆ? ಹೌದು, ಅಪಕೃತ್ಯ. ಅಪಕೃತ್ಯ. ಈಗ ನೀವು ಅದಕ್ಕೇನಾದ್ರೂ ಕಾಮನ್ ವರ್ಡ್ಸ್ ಬರೆಯಕ್ಕಾಗತ್ತಾ? ಇಲ್ಲ ಅಲ್ವಾ? ಸರ್ ಈಗ ಫಾರ್ ಎಕ್ಸಾಂಪಲ್ ಈಗ ಕಾಂಟ್ರಾಕ್ಟ್ ನ 2 ತರ ಹೇಳ್ತಾರೆ, ಒಂದು ಕರಾರು ಹೇಳ್ತಾರೆ, ಇನ್ನೊಂದು ಒಪ್ಪಂದ ಹೇಳ್ತಾರೆ. ಇಲ್ಲ, ನೀವು ಅಲ್ಲೇ ಸೊ ಕನ್ಫ್ಯೂಸ್ ಇದು ನಾವು ಈಗ ಇಲ್ಲ, ನೀವು ಅದನ್ನ ಸ್ಟಡಿ ಮಾಡಿಲ್ಲ ಸರ್. ಆಕಾಶ್ ಸರ್, ಕರಾರು ಬೇರೆ, ಒಪ್ಪಂದ ಬೇರೆ. ಓಕೆ, ಕರಾರು ಬೇರೆ, ಒಪ್ಪಂದ ಬೇರೆ. ಒಪ್ಪಂದ ಇಸ್ ಮೀನ್ ದಟ್ ಇಂಗ್ಲಿಷ್ ಅಲ್ಲಿ ಅಗ್ರಿಮೆಂಟ್, ಕರಾರು ಇಟ್ಸ್ ಮೀನ್ ದಟ್ ಇಂಗ್ಲಿಷ್ ಅಲ್ಲಿ ಕಾಂಟ್ರಾಕ್ಟ್. ಅಗ್ರಿಮೆಂಟ್ ಯಾವಾಗ ಆಗುತ್ತೆ ಅಂತಂದ್ರೆ, ಒಪ್ಪಂದ ಯಾವಾಗ ಆಗುತ್ತೆ ಅಂತಂದ್ರೆ, ಒಂದು ಉದಾಹರಣೆಗೆ ಹೇಳ್ತೇನೆ ನಾನು ನಿಮ್ಗೆ. ಸೇಲ್ ಅಗ್ರಿಮೆಂಟ್ ಅಂತಾರೆ, ಕೇಳಿದಿರಾ? ಓಕೆ, ಅದು ಕಾಂಟ್ರಾಕ್ಟ್ ಅಲ್ಲ. ಓಕೆನಾ? ಅಂದ್ರೆ ಓಕೆ ಸರ್, ಎನ್ಫೋರ್ಸಬಲ್ ಬೈ ಕಾಂಟ್ರಾಕ್ಟ್ ಲಾಸ್ಟಿಗೆ ಆಗುತ್ತದು. ಅದು ಅಗ್ರಿಮೆಂಟ್ ಅಂತಂದ್ರೆ ನಮ್ದು ನಿಮ್ದು ಒಪ್ಪಿಗೆ ಆಯ್ತು ಅಂತ. ಅರ್ಥ ಆಯ್ತಾ ನಿಮ್ಗೆ? ಒಪ್ಪಿಗೆ ಆಯ್ತು ಅಂತ, ನಾನು ಒಪ್ಕೊಂಡೆ, ನೀವು ಒಪ್ಕೊಂಡ್ರಿ, ಓಕೆ ಇಬ್ರಿಗೂ ನನಗೇನೋ ದುಡ್ಡು ಬರುತ್ತೆ, ನಿಮ್ಗೇನೋ ಬರುತ್ತೆ ಅಂತ ಇಬ್ರು ಒಪ್ಕೊಂಡ್ವಿ ಅಂತ, ಅದು ಅಗ್ರಿಮೆಂಟ್, ಒಪ್ಪಿಗೆ. ಓಕೆ, ಅದೊಂದ್ ಕಡೆ. ಓಕೆ ಸರ್. ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತಂದ್ರೆ, ಇಬ್ರು ಮಧ್ಯದಲ್ಲಿ ನಾವು ಒಪ್ಕೊಂಡಿರುವಂತದ್ದು ಲೀಗಲಿ ಎನ್ಫೋರ್ಸ್ ಮಾಡ್ಬಿಟ್ಟು ಅದನ್ನ ಸಬ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಎಲ್ಲ ಕಡೆ ರಿಜಿಸ್ಟರ್ಡ್ ಮಾಡಿರುವಂತದ್ದು ಅಂತ. ಸೊ ಅದು ಕಾಂಟ್ರಾಕ್ಟ್ ಆಗುತ್ತೆ. ಎರಡಕ್ಕೂ ವ್ಯತ್ಯಾಸ ಇದೆ ಸರ್, ಆಯ್ತಾ? ಸೊ ಅದು ನೀವು ಕೇಳಿದ ಡೌಟ್ ಬೇರೆ, ಬಟ್ ನಾನು ಮೀನಿಂಗ್ ಹೇಳ್ತಾ ಬಂದೆ. ಅದೇನ್ ಮಾಡಿ ಗೊತ್ತಾ, ನೀವು ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ವರ್ಡ್ಸ್ ಗಳು ಬರುತ್ತೆ. ಅಂತ ಸಂದರ್ಭದಲ್ಲಿ ಏನಾದ್ರು ಸಮಸ್ಯೆ ಆದಾಗ ಡಿಕ್ಷನರಿ, ಗೂಗಲ್ ಡಿಕ್ಷನರಿಯಲ್ಲಿ ಸರ್ಚ್ ಮಾಡಬೇಡಿ. ಓಕೆನಾ? ಇಫ್ ಇನ್ ಕೇಸ್ ನಮ್ ಕಡೆಯಿಂದ ಟ್ರಾನ್ಸ್ಲೇಷನ್ ನಡೀತಾ ಇರೋದ್ ಮಿಸ್ ಆದ್ರೆ ಚಾಟ್ GPT ಅಲ್ಲಿ ಕೇಳಿ, ಅಥವಾ ಜೆಮಿನಿ AI ಕೇಳಿ. ಐ ನೀಡ್ ಅದ್ರಲ್ಲಿ ಸಿಂಪಲ್ ವರ್ಡ್ ಹೇಳುತ್ತೆ ಸರ್. ಇಲ್ಲ, ಫುಲ್ ಅಲ್ಲ, ನೀವು ಕೇಳಿ ನೋಡಿ ಸರ್. ಈಗಲೇ ಬೇಕಿದ್ರೆ ನೀವು ನಾನು ಲೈನಲ್ಲಿ ಹೇಳ್ತೀನಿ. ಟಾಟ್ ಲಾನ ಕನ್ನಡದಲ್ಲಿ ಏನಂತ ಕೇಳ್ತಾರಂತ ಚಾಟ್ GPT ಅಲ್ಲೋ, ಜೆಮಿನಿಯಲ್ಲೋ, ಅಥವಾ ಬೇರೆ ಯಾವ್ದೋ ಒಂದು ವೆಬ್ಸೈಟ್ ಅಲ್ಲಿ AI ಕೇಳಿ. ಐ ನೀಡ್ ರಿಯಲ್ ಮೀನಿಂಗ್, ನಾಟ್ ಟ್ರಾನ್ಸ್ಲೇಟೆಡ್ ಮೀನಿಂಗ್ ಅಂತ ಕೊಡಿ ಪ್ರಾಂಪ್ಟ್ ನ. ಅದು ಎಲ್ಲದಕ್ಕೂ ಮಾಡಬೇಡಿ. ನಿಮ್ ಲೆಕ್ಚರ್ ಹೇಳಿದಾಗೆ 100% ಹೇಗಿದೆ ಹಾಗೆ ಲಾ ಪೇಪರ್ ನ ಲಾದಲ್ಲಿ ಬರೆಯುವಂತ ಅವಶ್ಯಕತೆ ಇಲ್ಲ. ಓಕೆನಾ? ಓಕೆ, ಇಟ್ ಮೇ ಬಿ ಸಮ್ ಟೈಮ್ ಸೆಕ್ಷನ್ ಹೇಗಿದೆ, ಸೆಕ್ಷನ್ ಬರಿಬೇಕು ಅಂತ ಇದೆ, ಬಟ್ ಅದು ಕೂಡ ಅವಶ್ಯಕತೆ ಇಲ್ಲ. ಅದು ವ್ಯಾಲ್ಯೂಯೇಷನ್ ಮಾಡೋದ್ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನನ್ನಂತವ್ರು ಹೋದ್ರೆ ನಾನೇನ್ ನೋಡ್ತೀನಿ ಗೊತ್ತಾ, ನಿಮ್ ಪೇಪರ್ ಏನ್ ನೋಡ್ತೀನಿ ಗೊತ್ತಾ, ನಾನು ನಿಮ್ಗೆ ಅರ್ಥ ಆಗಿದೆ ಇಲ್ಲ ಅಂತ ನೋಡ್ತೀನಿ ಪೇಪರ್ ಅಲ್ಲಿ. ನಾನು ಇದನ್ನ ನೋಡಲ್ಲ, ಲೈನ್ ಬುಕ್ ಅಲ್ಲಿ ಹೆಂಗಿದೆ ಹಂಗ್ ಬರ್ದಿದ್ದೀರಾ ಅಂತ. ಸೊ ಬುಕ್ ಅಲ್ಲಿ ಹಂಗ್ ಬರ್ದಿದ್ದೀರಾ ಅಂತ ನೋಡುವಂತ ಪ್ರೊಫೆಸರ್ ಇದಾರೆ, ಬಟ್ ನಾನು ಅದ್ ನಂಬಲ್ಲ. ಓಕೆನಾ? ಸೊ ನನ್ನಂತವ್ರು ಕೂಡ ಇದಾರೆ ಅಲ್ಲಿ ಕುತ್ಕೊಳ್ಳೋ ಅಂತವ್ರು. ಸೊ ಆ ರೀತಿ ಏನ್ ಅವಶ್ಯಕತೆ ಇಲ್ಲ ಸರ್. ಒಳ್ಳೆ ಮೀನಿಂಗ್ ಬರೀರಿ ಸಾಕು. ಅಂದ್ರೆ ನಾನು ಓದ್ತಾ ಇದ್ದೀನಿ ನಿಮ್ ಪೇಪರ್ ಅಂತ ನನಗೆ ಅರ್ಥ ಆಗ್ಬೇಕು, ನಿಮಗೆ ಅರ್ಥ ಆಗಿದೆ ಅಂತ ಅಷ್ಟೇ. ಕಾನೂನು ಪದಗಳನ್ನು ಮಾತ್ರ ಬರೆಯಕ್ಕೆ, ಮೇನ್ ಕೀ ಪಾಯಿಂಟ್ಸ್ ಗಳು ಮಾತ್ರ ಕಾನೂನಲ್ಲಿ ಬರೆಯಕ್ ಟ್ರೈ ಮಾಡಿ. ಉಳಿದಿದ್ ಎಲ್ಲದನ್ನು ಕೂಡ ಆರಾಮಾಗಿ ನಿಮ್ಮ ಒಂದು ಆಡು ಭಾಷೆಯಲ್ಲಿ ಬರೀರಿ. ಬಟ್ ಆಡು ಭಾಷೆ ಈ ರೀತಿ ಇರಬಾರ್ದು, ಕಟ್ಟೆ ಮೇಲೆ ಕುಂತ್ ಮಾತಾಡೋ ರೀತಿಯಲ್ಲಿ. ಆ ಪದಗಳ ಬಳಕೆ ಏನಿದೆಯಲ್ವಾ, ಆ ಪದಗಳ ಬಳಕೆ ತುಂಬಾ ಅಕಾಡೆಮಿಕ್ ಲೆವೆಲ್ ಅಲ್ಲಿ ಇರ್ಬೇಕು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ನಡೀತು ಅನ್ನೋದು ಒಂದಿದೆ, ನಡೆಸಲಾಯಿತು ಅನ್ನೋದು ಒಂದಿದೆ. ಎರಡೂ ಅದೇ ಮೀನಿಂಗ್. ನೀವು ನಡೀತು ಅಂತ ಬರೀ, ನಡೆಸಲಾಯಿತು, ಮಾಡಲಾಯಿತು, ಈ ರೀತಿ ಲೀಗಲ್ ವರ್ಡ್. ಎಸ್, ಲೀಗಲ್ ಅನ್ನೋದಕ್ಕಿಂತ ಅಕಾಡೆಮಿಕ್ ಪರ್ಪಸ್ ಅಲ್ಲಿ ಬರ್ದ್ ಬನ್ನಿ ಸರ್ ಆಕಾಶ್ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಯಾ, ಥ್ಯಾಂಕ್ ಯು. ಐ ಹೋಪ್ ಈಗ 11:30 8:30 ಇಂದ ಇದೆ ನಾನು ನಿಮ್ ಜೊತೆ. ಸರಿ, ಇನ್ನು 3 ಹ್ಯಾಂಡ್ ಇದೆ. 3 ಜನ ಹತ್ರ ಮಾತಾಡಿ ನಾನು ಕ್ಲೋಸ್ ಮಾಡ್ತೇನೆ. ಮಹೇಶ್ ಒಂದೇ ಒಂದು ಡೌಟ್ ಇದೆ ಸರ್, ಚಿಕ್ಕದು. ನವೀನ್ ಸರ್ ನೀವು ಮಾತಾಡಿದ್ರಿ ಅನ್ಸುತ್ತಲ್ವಾ ಒನ್ ಟೈಮ್? ಯಾರು ಮಾತಾಡಿಲ್ಲ ಅವ್ರಿಗೆ ಒಂದು ಅವಕಾಶ ಕೊಟ್ಟು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ ನವೀನ್. ಮಹೇಶ್ ಸರ್ ನೀವು ಮಾತಾಡಿಲ್ಲ ಅನ್ಸುತ್ತೆ. ಮಹೇಶ್ ಸರ್ ಹ್ಯಾಂಡ್ ರೈಸ್ ಇದೆ ನಿಮ್ದು, ಏನಾದ್ರು ಡೌಟ್ ಇತ್ತಾ? ಹಲೋ ಸರ್, ನಮಸ್ತೆ. ಸ್ವರೂಪ್ ಮಾತಾಡೋದು ನಾನು. ಸರ್ ನಮಸ್ಕಾರ ಸರ್. ಒಂದ್ ನಿಮಿಷ, ಯಾರು ಮಾತಾಡ್ತಿರೋದು ಸರ್? ಸರ್ ಮಹೇಶ್ ಕುಮಾರ್. ಮಹೇಶ್ ಸರ್ ಹೇಳಿ. ಮಹೇಶ್ ಸರ್ ಹೇಳಿ. ಹ್ಯಾಂಡ್ ರೈಸ್ ಮಾಡಿ ಸರ್, ಯಾರಾದ್ರೂ ಮಾತಾಡ್ಬೇಕು. ಹೌದೌದು. ಮಹೇಶ್ ಸರ್ ಈಗ ನಾನು ಕ್ಲಾಸು ಆಕ್ಚುಲಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಕನ್ನಡಕ್ಕೆ. ಓಕೆ. ಇದೇನು ಕ್ಲಾಸಸ್ ಆಗಿದೆ ಏನೋ ಗೊತ್ತಿಲ್ಲ, ಬಟ್ ಲಿಂಕ್ ಕನೆಕ್ಟ್ ಆಗ್ತಾ ಇರ್ಲಿಲ್ಲ, ನೋಟ್ಸ್ ಕರೆಕ್ಟ್ ಆಗಿ ಡೌನ್ಲೋಡ್ ಆಗ್ತಾ ಇಲ್ಲ. ಅದಕ್ಕೆ ಮತ್ತೆ ಅದನ್ನ ನಿಮ್ ಗಮನಕ್ಕೆ ಸರ್. ಅದು ಈಗ ಮೋರ್ ದನ್ 400 ಸ್ಟೂಡೆಂಟ್ಸ್ ಗಳಿದ್ದಾರೆ, ಸ್ಯಾಟಿಸ್ಫೈಡ್ ಇದ್ದಾರೆ. ಅದ್ರಲ್ಲಿ ಒಬ್ರಿಗೆ ಏನ್ ಸಮಸ್ಯೆ ಆಗ್ತಾ ಇದ್ರೆ ಇಟ್ಸ್ ಟೆಕ್ನಿಕಲ್ ಎರರ್. ಅದನ್ನ ಕ್ಲರಿಕಲ್ ಎರರ್ ಸಾಲ್ವ್ ಮಾಡೋಣ ಬಿಡಿ. ನೀವು ನಾಳೆ 95915 ಕಾಲ್ ಮಾಡಿ, ಪರ್ಸನಲಿ ನಾನೇ ಟೇಕ್ ಓವರ್ ಮಾಡ್ಬಿಟ್ಟು ಸಾಲ್ವ್ ಮಾಡ್ತೇನೆ. ದರ್ ಇಸ್ ನೋ ಇಶ್ಯೂ ಸರ್. ಓಕೆನಾ? ಪ್ರಾಡಕ್ಟ್ ಇದೆ, ಡೆಲಿವರಿಯಲ್ಲಿ ಟೆಕ್ನಿಕಲ್ ಇಶ್ಯೂ ಇರ್ಬೋದೇನೋ, ಅದನ್ನ ಸಾಲ್ವ್ ಮಾಡೋಣ ಬಿಡಿ ಸರ್.
ಥ್ಯಾಂಕ್ ಯು ವೆರಿ ಮಚ್ ಸರ್. ರಿಯಲ್ಮಿ ಅಂತ ಇದೆ ಸರ್ ಒಂದು ಫೋನು, ಯಾರಂತ ಹೆಸರು ಇಲ್ಲ ಸರ್ ಅದರಲ್ಲಿ, ರೀನೇಮ್ ಮಾಡಿಲ್ಲ ಅನ್ಸುತ್ತೆ. ರಿಯಲ್ಮಿ RMX 5250. ಸರ್ ಸತೀಶ್ ಅಂತಂದು. ಸತೀಶ್ ಸರ್, ಹೇಳಿ ಸತೀಶ್ ಸರ್. ಸರ್ ಯಾವ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಕೇಸ್ಲ ಯೂಸ್ ಮಾಡಬೇಕು, ಯಾವ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಕೇಸ್ಲ ಯೂಸ್ ಮಾಡಬಾರ್ದು, ಹಂಗೆ ಕೇಸ್ಲ ಯಾವ ಸಬ್ಜೆಕ್ಟ್ ಅಲ್ಲಿ ಬರಲ್ಲ ಅಂತ ಕೇಳಿದೆ ಸರ್. ಸತೀಶ್ ಸರ್, ಇಟ್ಸ್ ಎ ಲಾ ಸಬ್ಜೆಕ್ಟ್ ಅಂಡ್ ಲಾ ಕೋರ್ಸ್. ಪ್ಯೂರ್ಲಿ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಕೇಸ್ ಲಾ ಯೂಸ್ ಮಾಡ್ಲೇಬೇಕು. ದರ್ ಇಸ್ ನೋ ಆಪ್ಷನ್. ಓಕೆನಾ? ಸಮ್ವೇರ್ ಸಮ್ ಟೈಮ್ಸ್ ಬರೀ ಮೀನಿಂಗ್ ಕೇಳಿದಾಗ ಅಥವಾ ಏನೋ ಪವರ್ಸ್ ಗಳನ್ನ, ಏನೋ ಫಂಕ್ಷನ್ಸ್ ಗಳನ್ನ ಮೇಲ್ನೋಟದಲ್ಲಿ ಏನಾದ್ರು ಕೇಳಿದಾಗ ಅಂತ ಟೈಮಲ್ಲಿ ಅವಶ್ಯಕತೆ ಬೀಳಲ್ಲ. ಬಿಟ್ರೆ ನಿಮ್ಮನ್ನ ಕೇಳುವಂತ ಪ್ರಶ್ನೆಗಳೇ ಇದೇ ತರ ಕೇಳ್ತಾರೆ. ಕೇಸ್ ಲಾಗಳ ಸಮೇತ ನಮಗ್ ಪ್ರೂವ್ ಮಾಡಿ ಅಂತಾರೆ. ಯಾಕಂದ್ರೆ ನಾಳೆ ದಿನ ನೀವು ಹೋಗ್ಬಿಟ್ಟು ಕೋರ್ಟ್ಸ್ ಗಳಲ್ಲಿ ಪ್ರೂವ್ ಮಾಡ್ಬೇಕಾಗುತ್ತೆ ಪ್ರತಿ ಒಂದು ಕಾನ್ಸೆಪ್ಟ್ ಅನ್ನು ಕೂಡ. ಓಕೆನಾ? ಸೊ ಅಲ್ಲೂ ಕೂಡ ನೀವು ಕೇಸ್ ಲಾಗಳನ್ನ ಜಡ್ಜ್ ಮುಂದೆ ಇಡಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲಿಂದಾನೇ ಪ್ರಿಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ನಿಮ್ಮನ್ನ. ಸೊ ಇಟ್ಸ್ ತುಂಬಾ ನೀಡ್ ಇದೆ. ಪ್ರತಿಯೊಂದು ಕೂಡ ಕೇಸ್ ಲಾಸ್ ಗಳನ್ನ ತಗೊಂಡೇ ಹೋಗ್ಬೇಕು ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮತ್ತೆ ಆಕಾಶ್ ಸರ್, ನೀವು ಮಾತಾಡಿದ್ರಾ ಒನ್ ಟೈಮ್? ಹಾ ಸರ್ ಮಾತಾಡಾಯ್ತು. ಓಕೆ, ಐ ಹೋಪ್ ನಾನು ಕೂಡ ನಾನ್ ಸ್ಟಾಪ್ 3.5 hour ಇಂದ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಕೂಡ ಇದೆ. ಸೊ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಮತ್ತೆ ಸಿಗೋಣ. ನಾನು ಶೆಡ್ಯೂಲ್ ರಿಲೀಸ್ ಮಾಡೋ ತನಕ ನೀವು ಒಂದ್ ಸ್ವಲ್ಪ ವೆಯ್ಟ್ ಮಾಡಿ. ಐ ಥಿಂಕ್ ನಾ ವೆಡ್ನೆಸ್ಡೇ ಒಳಗಡೆ ರಿಲೀಸ್ ಮಾಡ್ತೇನೆ. ಐ ನೀಡ್ ಸಮ್ ಟೈಮ್, ಆಯ್ತಾ? ವೆಡ್ನೆಸ್ಡೇ ತನಕ. ಸೊ ಅದಕ್ಕೆ ಸರ್ ಈಗ ವೆಡ್ನೆಸ್ಡೇ ಗಂಟೆ ಕ್ಲಾಸ್ ಇಲ್ಲ ಸರ್? ಇಲ್ಲ, ತಗೊಂಡ್ರೆ ಮಂಡೇ ತಗೊಳ್ತಾ ಇದ್ದೆ. ಒಂದು ಆಲ್ಟರ್ನೇಟಿವ್ ಡೇ ತಗೊಳ್ತೇನೆ ಅಷ್ಟೇ ನಾನು, ಆಯ್ತಾ? ಯಾಕಂದ್ರೆ ಡೈಲಿ ಬಿಡುತ್ತೆ. ವೀಕ್ಲಿ 3 days or 2 days ಈ ರೀತಿ ಹಾಸ್ಟ್ ಮಾಡ್ಕೊಳ್ತೇನೆ. ವೆಡ್ನೆಸ್ಡೇ ಇಂದ ಸ್ಟಾರ್ಟ್ ಮಾಡೋಣ. ಅಂದ್ರೆ ಯಾಕಂದ್ರೆ ನಾನು ಎಲ್ಲ ಇಂಟ್ರೊಡಕ್ಷನ್ ಕ್ಲಾಸ್ ನಡೀತಾರಿಂದ ಬೇರೆ ಸೆಮಿಸ್ಟರ್ ಗಳಿಗೆ ನಾನು ಕಂಟಿನ್ಯೂಸ್ ಆಗಿ 3 days ಇದೇ ತರ ಕ್ಲಾಸ್ ತಗೊಳ್ತೇನೆ. ಒಂದ್ಸಲ ನಾ 8 o'clock ಎಂಗೇಜ್ ಆದೆ ಅಂದ್ರೆ 11:30 12 ಆಗುತ್ತೆ. ಆಮೇಲೆ ನೆಕ್ಸ್ಟ್ ಕ್ಲಾಸಸ್ ಗಳು ನಾನು ಇಷ್ಟು ತಗೊಳ್ಳಲ್ಲ. ಯಾಕಂದ್ರೆ ಎಲ್ಲರೂ ಪ್ಯಾಕ್ ಆಗ್ತಾರೆ. ನಿಮ್ದೊಂದು 40 minutes, ಇನ್ನೊಬ್ರು 40 minutes, ಇನ್ನೊಬ್ರು 40 minutes ಅಂತ. ಹಾರ್ಡ್ಲಿ 40 minutes ಅಲ್ಲಿ ನಾನು ಕ್ಲೋಸ್ ಮಾಡ್ತೇನೆ. ಡೌಟ್ಸ್ ಗಳಂತ ಬಂದಾಗ ನನಗೆ 1 to 1 ಕಾಲ್ ಮಾಡಿ. ಈಗೇನ್ ಇಷ್ಟೋ ಡೌಟ್ ಕೇಳಿದ್ರಿ, ಒಬ್ಬೊಬ್ಬರಾಗೆ ಕಾಲ್ ಮಾಡಿ. ಯಾರ್ದು ಟೈಮ್ ವೇಸ್ಟ್ ಆಗಲ್ಲ. ಸೊ ಬೇರೆಯವ್ರಿಗೆ ಅದ್ರ ಇಂಟ್ರೆಸ್ಟ್ ಇರುತ್ತೋ ಇಲ್ಲ ಗೊತ್ತಿಲ್ಲ, ಅವರು ಸುಮ್ನೆ ಕೇಳ್ತಾ ಇರ್ತಾರೆ. ಬಟ್ ಇವತ್ತು ಮೊದಲನೇ ದಿನ ಇಲ್ಲ ಇನ್ನೊಂದು ಏನಂದ್ರೆ, ಒಬ್ರಿಗೆ ಬಂದಿರೋ ಡೌಟ್ ಇನ್ನೊಬ್ರಿಗೆ ಅದು ಕ್ಲಾರಿಫಿಕೇಶನ್ ಆಗ್ಬೋದಲ್ಲ ಸರ್? ಇದ್ದ ಗ್ರೂಪ್ ಅಲ್ಲಿ ಡಿಸ್ಕಷನ್ ಮಾಡಿದ್ರೆ ಒಳ್ಳೇದಲ್ಲ ಸರ್? ನಿಜ ಆಕಾಶ್ ಸರ್. ಆದ್ರೆ ಏನ್ ಗೊತ್ತಾ, ನೀವ್ ಹೇಳ್ತಾರದು ಒಬ್ರಿಂದ ಒಬ್ರಿಗೆ ಬರ್ಬೋದು, ಆದ್ರೆ ಒಬ್ರಿಂದ 70 ಜನರಿಗೆ ಬರಲ್ಲ. ಸೊ ನಾನು ಆ ಒಬ್ರಿಂದ ಇಬ್ರು ನನಗೆ ಕಾಲ್ ಮಾಡಿ ಇಂಟ್ರೆಸ್ಟ್ ಇರೋರು ಇದ್ ಮಾಡ್ತಾರೆ, ಇಂಟ್ರೆಸ್ಟ್ ಇಲ್ಲ ಅಂದವರು ಎಕ್ಸಿಟ್ ಆಗ್ತಾರೆ ಸರ್. ಬಟ್ ನಾನು ಟೋಟಲ್ ಆಗಿ 8 ಸೆಮಿಸ್ಟರ್ ಗಳಿಗೆ ಕ್ಲಾಸ್ ತಗೋಬೇಕು ಸಂಜೆ 6 ಗಂಟೆಯಿಂದ. ಸೊ 11 o'clock ತನಕ 11:30 ತನಕ ನನ್ನ ಕ್ಲಾಸಸ್ ಗಳಾಗುತ್ತೆ. ಸೊ ಅದಕ್ಕೋಸ್ಕರ ನನಗೆ ಡೇ ಟೈಮಲ್ಲಿ 1 to 1 ಕಾಲ್ ಮಾಡಿ ಎಲ್ರು, ಆಯ್ತಾ? ಅಂದ್ರೆ ನಾನು ಬರ್ತೇನೆ ನಿಮ್ ಜೊತೆ. ಫಸ್ಟ್ ನಾನು ಏನ್ ಮಾತಾಡ್ಬೇಕು ಅದೊಂದು 20-30 minutes ಮಾತಾಡ್ತೇನೆ. 10-15-20 minutes ನಾನು ಕೊಡ್ತೇನೆ ಆನ್ಲೈನ್ ಡೌಟ್ ಸೆಷನ್ಗೆ. ಎಷ್ಟಾಗುತ್ತೆ ಸಾಲ್ವ್ ಮಾಡೋಣ. ಆಗದೆ ಇದ್ದಿದ್ದನ್ನ ಅದರಲ್ಲೇ ಇಂಪಾರ್ಟೆಂಟ್ ಇರೋದು ನಾನು ಮತ್ತೆ ಡಿಸ್ಕಷನ್ ಮಾಡ್ತೇನೆ. ಡಿಸ್ಕಷನ್ ಮಾಡಿದಾಗೆ ಆಗದೆ ಇರೋದನ್ನ ನೀವೆಲ್ಲ ನನಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿ ಸರ್. ಓಕೆನಾ? ಡೈರೆಕ್ಟ್ ಆಗಿ ಡೇ ವೈಸ್ ಇರುತ್ತಲ್ಲ 24 hours ಅಂತ, 14 hours ಅಂತ ಇರುತ್ತಲ್ಲ, ಮಾತಾಡ್ಕೊಳ್ಳೋಣ, ಸಮಸ್ಯೆ ಇಲ್ಲ. ಓಕೆ ಥ್ಯಾಂಕ್ ಯು ಸರ್. ಹೇಳಿ ಸರ್ ಶರಣಪ್ಪ ಸರ್. ಅಂಡರ್ಟೇಕಿಂಗ್ ಲೆಟರ್ ತಗೊಂಡಿದ್ದಾರೆ ಸರ್ ಮೊನ್ನೆ ಕಾಲೇಜಲ್ಲಿ. ಏನಕ್ಕೆ ಸರ್? ಏಜ್ ಲಿಮಿಟ್ ಅದ್ರ ಬಗ್ಗೆ ಒಂದು ಅಬೋ 35 ಇರೋರಿಗೆ ಅಂಡರ್ಟೇಕಿಂಗ್ ಲೆಟರ್ ತಗೊಂಡಿದ್ದಾರೆ. ಇನ್ ಕೇಸ್ ಏನಾದ್ರು ಬಾರ್ ಕೌನ್ಸಿಲ್ ಇಂದ ಏನಾದ್ರು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನೋ ಕೇಸ್ ನಡೀತಾ ಇದೆ, ಅದು ಕೇಸಲ್ಲಿ ಕ್ಲಿಯರ್ ಆಯ್ತು ಅಂದ್ರೆ ನಿಮ್ ಅಡ್ಮಿಷನ್ ಕ್ಯಾನ್ಸಲ್ ಆದ್ರೆ ನನ್ಗೆ ಏನ್ ಪ್ರಾಬ್ಲಮ್ ಇಲ್ಲ, ನಾನು ಆಕ್ಸೆಪ್ಟ್ ಮಾಡ್ತೀನಿ ಅಂತ ಒಂದು ಅಂಡರ್ಟೇಕಿಂಗ್ ಲೆಟರ್ ತಗೊಂಡಿದ್ದಾರೆ ಸರ್ ನಮ್ ಕಡೆಯಿಂದ. ಇದೇನು ಎಫೆಕ್ಟ್ ಆಗುತ್ತೆ ಸರ್ ರಿಯಲಿ ನಮ್ಗೆ? ಸರ್ ನೋ ಇಶ್ಯೂಸ್. ಅದು ಈಗಿಂದಲ್ಲ, ಅದು 10 ವರ್ಷದಿಂದ ನಡೀತಾ ಇರುವಂತದ್ದು. ಬಿಡಿ ಸರ್, ತಲೆಗೆಡ್ಸ್ಕೊಳ್ಬಿಡಿ. ನೀವು ನೆಮ್ಮದಿಯಾಗಿ ಓದಿ ಒಳ್ಳೆ ಲಾಯರ್ ಆಗಿ ಸರ್. ಹಲೋ, ಹೇಳಿ ನವೀನ್ ಸರ್. ಸಾರಿ ಸರ್, ಎರಡನೇ ಸತಿ ಕ್ವಶನ್ ಕೇಳ್ತಿರೋದು, ಡೌಟ್ ನವೀನ್ ಸರ್ ಹೇಳಿ. ಇಲ್ಲ, ನಾನೇ ಟೈರ್ಡ್ ಆಗ್ಬಿಟ್ಟಿದ್ನಲ್ಲ. ಇನ್ನೂ ಸುಮಾರು ಹ್ಯಾಂಡ್ಸ್ ಗಳು ರೈಸ್ ಇದೆ, ಬಟ್ ನಾನೇ ಟೈರ್ಡ್ ಆಗಿದೆ ಅಂತ ಹೇಳಿ ಕ್ಲೋಸ್ ಮಾಡೋಣ ಅಂತ ಹೇಳಿ. ನವೀನ್ ಸರ್ ಹೇಳಿ. ಸರ್ ಆಕ್ಚುಲಿ ಇವಾಗ ಏನಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ BNS ಅಲ್ಲಿ BNS ಸೆಕ್ಷನ್ 63 to 73 ಇದೆ. ಅದ್ರಲ್ಲಿ ಇವಾಗ 69 ವರ್ಗೂ ಇದಿದೆ. ಮಧ್ಯದಲ್ಲಿ ಒಂದು 3 sections ಇಲ್ಲ. ಕೆಲವೊಂದಕ್ಕೆ ಇವಾಗ ಅಬೇಟಿಂಗ್ ಅಲ್ಲಿ ಕೂಡ ಈ 49 ವರ್ಗೂ ಇದೆ. ಮತ್ತೆ 54-55 ಪನಿಷ್ಮೆಂಟ್ ರಿಲೇಟೆಡ್ ಇದೆ. ಅದ್ರಲ್ಲೂ ಒಂದ್ 3-4 ಸೆಕ್ಷನ್ ಇದಾಗಿದೆ. ಅದನ್ನ ನಾವು ಓನಾಗಿ ಅಷ್ಟೇ ಬರ್ದ್ರೆ ಸಾಕ ಸರ್? ಇಲ್ಲಾಂದ್ರೆ ನಾವೇನಾದ್ರು ಓನಾಗಿ ಆಡ್ ಮಾಡ್ಕೊಂಡು ಬರೀಬೇಕಾ ಸರ್? ಗೊತ್ತಾಯ್ತು ನವೀನ್ ಸರ್, ನಿಮ್ ಪ್ರಶ್ನೆ ನನ್ಗೆ ಗೊತ್ತಾಯ್ತು. ಈಗ BNS ಅಂತ ಬಂದಾಗ 300ಕ್ಕಿಂತ ಜಾಸ್ತಿ ಸೆಕ್ಷನ್ ಇದೆ. ಒಬ್ಬ ಮನುಷ್ಯನ ಕೆಪಾಸಿಟಿ 300 ಸೆಕ್ಷನ್ ಆಗಿ ಜ್ಞಾಪಕ ಇಟ್ಕೊಳ್ಳುವಂತದ್ದಿಲ್ಲ. ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೇನೆ ಯಾವತ್ತೂ ಕೂಡ. ಓಕೆನಾ? ಓದ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಎಕ್ಸಾಮಿಗೆ ಚೆನ್ನಾಗಿ ಕಾಣಲ್ಲ. ಬಟ್ ನಾನು ಓದ್ಲಿಕ್ಕೆ ಕೆಲವೊಂದು ಸೆಕ್ಷನ್ಸ್ ಗಳನ್ನ ಮಿಸ್ ಮಾಡಿರ್ತೀನಿ ಅಂತಂದ್ರೆ ಅದನ್ನ ಬೇಕಂತಾನೆ ಮಾಡಿರ್ತೀನಿ, ಇಂಪಾರ್ಟೆಂಟ್ ಇರಲ್ಲ ಅಂತ. ಏನ್ ಕೊಟ್ಟಿದೀವಲ್ವಾ ಅದನ್ನ ನೋಡಿ ಸಾಕು ಸರ್ ನವೀನ್ ಸರ್. ಸಾಕಲ್ವ ಸರ್? ಅಷ್ಟು ಬರ್ದ್ರೆ ಸಾಕಲ್ವ? ಎನಫ್, ಮೋರ್ ದನ್ ಎನಫ್. ನೀವು ಅದೇನ್ ಓದ್ತಿರಲ್ವಾ
ಇದೇ ಎಲ್ಲರ ಮುಂದೆನೂ ಕೂಡ ನಾನು ಎಲ್ರಿಗೂ ಪ್ರಶ್ನೆ ಕೇಳ್ದ ಹಾಗೆ ಲಾಸ್ಟ್ ಎಕ್ಸಾಮ್ ಹಿಂದಿನ 2 ದಿನ ಪ್ರಶ್ನೆಗಳು ಕೇಳ್ತೇನೆ. ಇವಾಗ ಹೊಸದಲ್ವಾ ಸ್ಟಾರ್ಟ್ ಮಾಡಿರ್ತೀರಾ, ಹಂಗ ಅನ್ಸ್ತಾ ಇದೆ. ಎಕ್ಸಾಮ್ ಬರೋ ತನಕ ನೀವು ನನಗೆ ಹೇಳ್ತೀರಾ ಸರ್ ಅದೇನೋ ಜಾಸ್ತಿ ಆಯ್ತೇನೋ ಅಂತ. ಓಕೆನಾ? ಅಂದ್ರೆ ತಲೆ ಮೇಲೆ ಬಂದ್ ಕುಂತಿರುತ್ತೆ ವಿಷಯಗಳೆಲ್ಲ. ಎಲ್ಲ ಹಾರ್ತಾ ಇರುತ್ತೆ, ಸೆಕ್ಷನ್ ಮೇಲೆ ಸೆಕ್ಷನ್ ಬರ್ತಾ ಇರ್ತವೆ, ಕೇಸ್ಲಾ ಮೇಲೆ ಕೇಸ್ಲಾ ಬರ್ತಾ ಇರ್ತವೆ. ಆ ಕೇಸ್ಲಾದನ್ ಈ ಕೇಸ್ಲಾಗ್ ಬರ್ತಾ ಇರ್ತಾನೆ, ಈ ಸೆಕ್ಷನ್ ಅಲ್ಲಿಗೆ ಹಾರ್ತಾ ಇರುತ್ತೆ. ಸೊ ಆ ರೀತಿ ಆಗುತ್ತೆ. ಈಗ ಸ್ಟಾರ್ಟಿಂಗ್ ಅಲ್ಲ, ಕಡಿಮೆ ತಲೆಯಲ್ಲಿ ಸೋರ್ಸ್ ಇರೋದ್ರಿಂದ ಏನನ್ಸುತ್ತೆ, ಕಡಿಮೆ ಆಯ್ತೇನೋ ಅಂತ ಅನ್ಸಿರುತ್ತೆ. ನೀವೆಲ್ಲ ತುಂಬ್ಕೊಂಡಾಗ ಅಂತೀರಾ ಸರ್ ಜಾಸ್ತಿ ಆಯ್ತದು ಅಂತ. ಓಕೆ, ಆದ್ರೆ ಈಗ ನಾನು ಅದಕ್ಕೆ ಆನ್ಸರ್ ಇವ್ರು ಯಾಕೆ ಸರ್ ಮಾರ್ಕ್ಸ್ ಕೊಡಲ್ಲ ಸರ್? ಇವ್ KS ಅಲ್ಲಿ ಇವಾಗ 63ನೇ ಗೋಲ್ಡ್ ಮೆಡಲ್ ಅಂತ ಹೇಳಿದ್ರಲ್ಲ ಸರ್, ಅಂದ್ರೆ ಇವರು ನಾವು ಸ್ಟೂಡೆಂಟ್ಸ್ ಏನಾದ್ರು ಮಿಸ್ಟೇಕ್ ಮಾಡ್ತಿದೀವಾ ಇಲ್ಲಾಂದ್ರೆ? ಇಲ್ಲ ಸರ್, ಅದು ಸ್ಟೂಡೆಂಟ್ಸ್ ಅಲ್ಲ, ಕಲ್ಚರ್ ಸರ್ ಅದು. ಅದೇ ಗೊತ್ತಾಗಿರೋದು. ಲಾಗೆ ಸ್ಪೆಸಿಫಿಕ್ ಆಗಿ ಇದೇ ರೀತಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಇಲ್ಲ ಸರ್. ಈಗ ವ್ಯಾಲ್ಯೂಯೇಷನ್ ಮಾಡಕ್ ಹೋಗೋರು ಯಾರು ಗೊತ್ತಾ? KSL ಯೂನಿವರ್ಸಿಟಿ ಅಂಡರ್ಲಿ 200 ಕಾಲೇಜ್ ಇದೆ ಅಂತ ಅಸಂಪ್ಷನ್ ಹೋಗೋಣ. 170 ಇದೆ, 180 ಇದೆ, ವೇರಿಯೇಷನ್ ಆಗ್ತಾ ಇರುತ್ತೆ ಹೊಸ ಹೊಸ ರಿಜಿಸ್ಟ್ರೇಷನ್, ಕ್ಯಾನ್ಸಲೇಷನ್, ಆಟೋನಮಸ್ ಅಂತ. ಅರೌಂಡ್ 200 ಕಾಲೇಜ್ ಇದೆ ಅಂತ ಹೋಗ್ತೇನೆ ನಾನು. 200 ಕಾಲೇಜಿಂದ ಡಾಕ್ಟರೇಟ್ ಮಾಡಿರುವಂತರ್ನ ವ್ಯಾಲ್ಯೂಯೇಷನ್ ಗೆ ಕರೀತಾರೆ. ಓಕೆನಾ? ಸೊ ಇದಕ್ಕೆ ಇಂಥದೇ ಪರ್ಟಿಕ್ಯುಲರ್ ಆಗಿ ಹಿಂಗೇ ಮಾಡ್ಬೇಕು ಅಂತಿಲ್ಲ. ಈಗ ನಾನು ಬೇರೆ ಬೇರೆ ಯೂನಿವರ್ಸಿಟಿ ಬಗ್ಗೆನೂ ಮಾತಾಡ್ತೇನೆ. ಈಗ ಕುವೆಂಪು ಯೂನಿವರ್ಸಿಟಿ ತಗೊಳ್ಳಿ, ಧಾರವಾಡ ಯೂನಿವರ್ಸಿಟಿ, ದಾವಣಗೆರೆ ಯೂನಿವರ್ಸಿಟಿ, ಅದು ಬೇರೆ ಬೇರೆ ಯಾವ್ದೇ ಯೂನಿವರ್ಸಿಟಿ ತಗೊಳ್ಳಿ, ಆಯ್ತಾ? ಅದ್ರದ್ದೆಲ್ಲ ಕಾಲೇಜಸ್ಗಳು 8 ಕಾಲೇಜಸ್ಗಳು ಫಿಕ್ಸ್. ಜನ ಇವರೇ ಬರೋದು ವ್ಯಾಲ್ಯೂಯೇಷನ್ ಗೆ. ಅವ್ರ ಹತ್ರ ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಕೊಡ್ತಾರೆ, ನೀವು ಇದೇ ಮಾಡಿ ಅಂತ. ಓಕೆನಾ? ಅದ್ರ ಪ್ರಕಾರ ಅವ್ರು ನೋಡ್ತಾರೆ, ಮಾರ್ಕ್ಸ್ ಹಾಕ್ತಾರೆ, 90 ಹಾಕ್ತಾರೆ, 85 ಹಾಕ್ತಾರೆ. ಇವನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೂ ಕೂಡ VTU, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಸರಿನಾ? ಅಲ್ಲಿ ಯಾಕೆ ಸಮಸ್ಯೆ ಆಗಲ್ಲ, ಇಟ್ಸ್ ಎ ಟೆಕ್ನಿಕಲ್ ಸಬ್ಜೆಕ್ಟ್ ಪ್ಯೂರ್ಲಿ. ಅಲ್ಲಿ ಫಾರ್ಮುಲಾ ಕೊಟ್ಟಿರ್ತಾರೆ, ಫಾರ್ಮುಲಾಗಿ ಇಂತಿಷ್ಟು ಬರ್ದ್ರೆ ಈ ಸ್ಟೆಪ್ ಫುಲ್ ಮಾಡಿದ್ರೆ, ಈ ಸ್ಟೆಪ್ ಫುಲ್ ಮಾಡಿದ್ರೆ ಅಂತ ಸ್ಪೆಸಿಫಿಕ್ ಆಗಿ ಎಲ್ಲದೂ ಕೊಟ್ಟಿರ್ತಾರೆ. ಫೈನಲ್ ಆನ್ಸರ್ ಬಂದ್ರೆ ಇಷ್ಟು ಮಾರ್ಕ್ಸ್ ಅಂತ. ಆದ್ರೆ ಇಲ್ಲಿ ಸಮಸ್ಯೆ ಏನು ಅಂತ ನಮ್ ಲಾದಲ್ಲಿ, ಇಟ್ಸ್ ಎ ಪ್ಯೂರ್ ಸೋಷಿಯಾಲಜಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ, ಸಾಮಾಜಿಕ ಸಬ್ಜೆಕ್ಟ್ ಆಗಿರೋದ್ರಿಂದ ಯಾರು ಯಾವ್ದನ್ನ ಕರೆಕ್ಟ್ ಅಂತ ಪ್ರೆಡಿಕ್ಟ್ ಮಾಡ್ತಾರ ಅನ್ನೋಂಥದ್ದಿಲ್ಲ. ಇವ್ರು ಏನ್ ನೋಡ್ಕೊಡ್ತಾರೆ ನಿಮ್ಗೆ, ಬರೀ ಸೆಕ್ಷನ್ಸ್ ಗಳು ನೋಡ್ತಾರೆ, ಕೇಸ್ ಲಾಸ್ ಗಳನ್ನ. ಒಂದೇ ಒಂದು ವಿಷಯಕ್ಕೆ 1000 ಕೇಸ್ ಲಾ ಇದೆ ನವೀನ್ ಸರ್. ಓಕೆನಾ? ಒಂದೇ ವಿಷಯ. ಈಗ ನಾನು ಒಂದ್ 3 ಕೇಸ್ ಲಾ ಬೇರೆ ಬರೀತೀನಿ, ನೀವು 3 ಕೇಸ್ ಲಾ ಬೇರೆ ಬರೀತೀರಾ. ಬಟ್ ಬಂದಿರೋಂತ ಪ್ರೊಫೆಸರ್ ವ್ಯಾಲ್ಯೂಯೇಷನ್ ಮಾಡೋನಿಗೆ ನಾನ್ ಬರ್ದಿರೋದು ಗೊತ್ತಿಲ್ಲ, ನೀವು ಬರ್ದಿರೋದು ಗೊತ್ತಿಲ್ಲ, ಅವ್ರ ತಲೆನೇ ಬೇರೆ ಇದೆ. ಓಕೆನಾ? ಅವಾಗ ಏನ್ ಮಾಡ್ತಾನವ, ಓಕೆ ರಿಲೇಟೆಡ್ ಬರ್ದಿದ್ದಾರೆ ಅಂತಾನೆ 2 ಮಾರ್ಕ್ಸ್ ಕಮ್ಮಿ ಮಾಡ್ತಾನೆ. ಅರ್ಥ ಆಯ್ತಾ ನಿಮ್ಗೆ? ಸೊ ಆ ಒಂದು ಕಲ್ಚರ್ ಬೆಳೀತಾ 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 KSLU ದಲ್ಲಿ 2008 ಅಲ್ಲಿ ಒಂದು ಆಕ್ಟ್ ಮೂಲಕ KSLU ನ ಎಸ್ಟಾಬ್ಲಿಷ್ ಮಾಡ್ಬಿಟ್ಟು ರನ್ನಿಂಗ್ ಮಾಡ್ತಾ ಇರುವಂತದ್ದು. ಅವಾಗ ಅದು ಬೆಳೀತಾ 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 ಈಗ ಯಾವ ರೀತಿ ಬಂದಿದೆ ಅಂತಂದ್ರೆ 65 ದ ಹೈಯೆಸ್ಟ್ ಮಾರ್ಕ್ಸ್ ಈ ರೀತಿ ಬಂದಿದೆ. ಅಂದ್ರೆ ಬಟ್ ಇದು ಇಟ್ಸ್ ಅಬೌಟ್ 80-20 ಪ್ಯಾಟರ್ನ್. ಯಾಕಂದ್ರೆ 2018-19 ಸಿಲೆಬಸ್ ಅಲ್ಲಿ ಸಿಲೆಬಸ್ ಚೇಂಜ್ ಆಗಿತ್ತು. ಓಕೆನಾ? ಸಿಲೆಬಸ್ ಚೇಂಜ್ ಆದ್ರಿಂದ ನಾವು ನೋಡಿರೋಂತ, ಯಾಕಂದ್ರೆ ನಾನು ಯಾವಾಗಿಂದ ಅಕಾಡೆಮಿಕಲ್ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಂದ ನಾನು ನೋಡಿರೋದ್ರಿಂದ 2025 ತನಕ ಇಟ್ಸ್ ಅಬೌಟ್ 80-20 ಪ್ಯಾಟರ್ನ್ ಬರ್ತಾರ ಪರ್ಸೆಂಟೇಜ್ ನಿಮ್ ಸೀನಿಯರ್ಸ್ ಗಳಿಗೆ. ನಿಮ್ಗೆಲ್ಲ ಏನಿಲ್ಲ 100 ಪ್ಯಾಟರ್ನ್ಸ್ ಅಲ್ಲಿ ನಾನ್ ನೋಡ್ದ ಹಾಗೆ ಅರೌಂಡ್ ಒಂದು 80-85 ತನಕನೂ ತಗೊಂಡಿದ್ದಾರೆ ನಮ್ ಸ್ಟೂಡೆಂಟ್. ಸೊ ಇಟ್ ಮೇ ಬಿ ಚೇಂಜ್ ಆಗ್ಬಹುದು ಟ್ರೆಂಡ್ ನಿಮ್ ಜೊತೆ. 75-80 ಮಾರ್ಕ್ಸ್ ತನಕನೂ ನಿಮ್ ಬರುತ್ತೆ, ನೋ ಇಶ್ಯೂಸ್, ಚೆನ್ನಾಗಿ ಬರ್ದ್ರೆ. ಓಕೆನಾ? ನಿಮ್ದೆಲ್ಲ ಗೋಲ್ಡ್ ಮೆಡಲಿಸ್ಟ್ 78-82 ಡಿಕ್ಲೇರ್ ಆಗ್ಬೋದು ಅಂತ ಅನ್ಕೊಳ್ತೇನೆ. 75-80. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಐ ಹೋಪ್ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ, ನಾನು ಟಯರ್ಡ್ ಆಗಿದ್ದೇನೆ. ಸೊ ನಮ್ದೊಂದು ರೂಲ್ ಇದೆ, ನಮ್ಮ ಒಂದು ಥಂಬ್ ರೂಲ್ ಕ್ಲೋಸ್ ಮಾಡ್ಬೇಕಾದ್ರೆ. ಸೊ ಲಾಸ್ಟಿಗೆ ಎಲ್ಲೇ ಇರ್ಲಿ ಏನೇ ಇರ್ಲಿ ದೇಶ ಪ್ರೇಮ ಮುಖ್ಯ. ಸೊ ಜೈ ಹಿಂದ್ ಹೇಳ್ತಾ ನಾನು ಕ್ಲೋಸ್ ಮಾಡ್ತೇನೆ. ನಾನು ಜೈ ಹಿಂದ್ ಹೇಳ್ದೆ ಅಂತಂದ್ರೆ ಮೀಟಿಂಗ್ ಕಟ್ ಮಾಡ್ತೇನೆ ಅಂತ. ಸೊ ನೀವು ಕೂಡ ನಿಮ್ ಕಡೆಯಿಂದ ಜೈ ಹಿಂದ್ ಹೇಳ್ತಾ ಕ್ಲೋಸ್ ಮಾಡಿ. ಓಕೆನಾ? ಜೈ ಹಿಂದ್, ಜೈ ಹಿಂದ್. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್ ಸರ್. ಜೈ ಹಿಂದ್ ಸರ್. ಜೈ ಹಿಂದ್. ಜೈ ಹಿಂದ್ ಸರ್. ಜೈ ಹಿಂದ್ ಸರ್. ಥ್ಯಾಂಕ್ ಯು. ಜೈ ಹಿಂದ್ ಸರ್. ಜೈ ಹಿಂದ್ ಸರ್. ಜೈ ಹಿಂದ್ ಸರ್.